Minds United for Health, Science and Humanities since 2014. See, we are doing series of program. We welcome you all for this program, especially teachers and parents. So ನಿಮಗೆ ಗೊತ್ತಿರೋ ಹಾಗೆ ನಾವು ಬಹಳಷ್ಟು ಪ್ರೋಗ್ರಾಮ್ ಆಗಲೇ ಶುರು ಮಾಡಿದ್ದೀವಿ. ಸೊ ಇದು ಸ್ಪೆಷಲಿ ಫಾರ್ ಚಿಲ್ಡ್ರನ್ ಹೂ ಆರ್ ಅಂಡರ್ ದ ಏಜ್ ಆಫ್ 14. ಸೊ ಅವರಿಗೆ ಇದು ತಲುಪಬೇಕು ಅಂತಂದ್ರೆ ಪೇರೆಂಟ್ಸ್ ಮತ್ತೆ ಟೀಚರ್ ನಮಗೆ ಸಹಕಾರ ನೀಡಿದ್ರೇನೆ ಅದು ಸಕ್ಸಸ್ಫುಲ್ ಆಗಿ ಆಗುವಂತದ್ದು. ಸೊ ಅದಕ್ಕೋಸ್ಕರ ಸ್ಪೆಷಲಿ ವಿ ಆರ್ ಡೂಯಿಂಗ್ ದಿಸ್ ಫಾರ್ ಟೀಚರ್ಸ್ ಅಂಡ್ ಪೇರೆಂಟ್ಸ್. So as you know, we are doing this program. We started with this talk, A World Without Mobile, where we spoke about ಹೇಗೆ ಮಕ್ಕಳು ಇನ್ನೋವೇಟಿವ್ ಆಗಿ ಕ್ರಿಯೇಟಿವ್ ಆಗಿ ಮೊಬೈಲು ಟಿವಿ ಇಲ್ಲದೆ ಇದ್ದಾಗ ಯೋಚಿಸಿ ಕ್ರಿಯೇಟಿವ್ ಆಗಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಡಾಕ್ಟರ್ ಕಿಶೋರ್ ಮಾತಾಡಿದ್ರು. ದೆನ್ ದೇರ್ ವಾಸ್ ಅ ಟಾಕ್ ಆನ್ ಫ್ರೆಂಡ್ಶಿಪ್ ಅಂಡ್ ಹ್ಯೂಮನ್ ವ್ಯಾಲ್ಯೂಸ್ ಬೈ ಡಾಕ್ಟರ್ ವಿನಯ್. ಸೊ ಎಷ್ಟು ಇಂಪಾರ್ಟೆನ್ಸ್ ನಮ್ಮಲ್ಲಿ ಫ್ರೆಂಡ್ಶಿಪ್ಗೆ ಮತ್ತೆ ಹ್ಯೂಮನ್ ವ್ಯಾಲ್ಯೂಸ್ಗೆ ಕೊಟ್ರೆ ನಾವು ಹೇಗೆ ಸರ್ವತೋಮುಖ ಬೆಳವಣಿಗೆಗೆ ಅನುಕೂಲ ಆಗುತ್ತೆ ಅನ್ನೋದನ್ನ ಹೇಳ್ಕೊಟ್ರು. ದೆನ್ ವಿ ಹ್ಯಾಡ್ ಅ ಟಾಕ್ ವಿತ್ ಡಾಕ್ಟರ್ ಕಿರಣ್ ಕುಮಾರ್, ಸಬ್ಸ್ಟೆನ್ಸ್ ಯೂಸ್ಡ್ ಇನ್ ಚಿಲ್ಡ್ರನ್ ಅಂಡ್ ಯಂಗ್ ಅಡೋಲಸೆಂಟ್. ಇದು ಬಹಳ ಕಾಮನ್ ಆಗಿ ನಡೆಯುವಂತಹ ಒಂದು ವಿಷಯ ನಮ್ಮ ಮಕ್ಕಳಲ್ಲಿ. ಸೊ ಇದನ್ನ ಹೇಗೆ ಪ್ರಿವೆಂಟ್ ಮಾಡ್ಬೋದು, ಹೇಗೆ ಹ್ಯಾಂಡಲ್ ಮಾಡ್ಬೋದು ಅನ್ನೋ ವಿಷಯದ ಬಗ್ಗೆ ಮಾತಾಡಿದ್ರು. ಈ ಎಲ್ಲ ವಿಷಯ ನಾವೇನು ಮಾಡಿದೀವಿ ಅದು ಯೂಟ್ಯೂಬ್ ಅಲ್ಲಿ ಇದೆ. ದಯವಿಟ್ಟು ಇದನ್ನ ಸಬ್ಸ್ಕ್ರೈಬ್ ಮಾಡಿ, ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ರೀಚ್ ಆಗೋ ಹಾಗೆ ನೀವು ಮಾಡಬೇಕು ಅನ್ನೋದು ನಮ್ಮ ಆಶಯ. ಇದ್ರ ನಾವು ಈ ಪ್ರೋಗ್ರಾಮ್ ಮಾಡ್ತಿರೋ ಉದ್ದೇಶ ಕೂಡ ಹಾಗೆ, ಹೆಚ್ಚು ಹೆಚ್ಚು ಜನರಿಗೆ ತಲುಪಿ ಮಕ್ಕಳಿಗೆ ಇದರಿಂದ ಅನುಕೂಲ ಆಗ್ಲಿ ಅನ್ನೋದಷ್ಟೇ ಉದ್ದೇಶ. ಇವತ್ತು ಕೂಡ ನಾವು ಒಂದು ಬಹಳ ವೆರಿ ಇಂಪಾರ್ಟೆಂಟ್ ಟಾಪಿಕ್ ವಿ ಆರ್ ಟಾಕಿಂಗ್ about with Mr. Ravindranath N, Chartered Accountant, who is going to speak about the children, money and children, when to introduce and how to introduce. ಸೊ ದುಡ್ಡಿನ ಮಹತ್ವ ಎಲ್ಲರಿಗೂ ತಿಳ್ಕೊಳ್ಳೋದು ಅವಶ್ಯಕತೆ ಇದೆ. ಸೊ ಮಕ್ಕಳಿಗೆ ಆದಷ್ಟು ಒಳ್ಳೆ ರೀತಿಯಲ್ಲಿ ಅದು ರೀಚ್ ಆಗ್ಬೇಕು. ಸೊ ಅದಕ್ಕೆ ಟೀಚರ್ಸ್ ಮತ್ತೆ ಪೇರೆಂಟ್ಸ್ ಹೆಲ್ಪ್ ಮಾಡಿದ್ರೆ ಅದು ಪ್ರಾಪರ್ ಟೈಮ್ ಅಲ್ಲಿ ಅವ್ರಿಗೆ ಅದ್ರದ್ದು ತಿಳಿಯುತ್ತೆ ಅನ್ನೋದು ನಮ್ಮ ಉದ್ದೇಶ. ಅಗೇನ್ ದಿಸ್ ವಿಲ್ ಬಿ ಇನ್ ಯೂಟ್ಯೂಬ್. ಸಬ್ಸ್ಕ್ರೈಬ್ ಮಾಡಿ, ಎಲ್ಲೋ ಯಾರಿಗೂ ಇದರಿಂದ ಅನುಕೂಲ ಆಗಬಹುದು. ಸೊ ತುಂಬಾ ಜನರಿಗೆ ಇದರಿಂದ ಸಹಾಯ ಆಗುತ್ತೆ ಅನ್ನೋ ಆಶಯದಿಂದ going to start with the topic money and children, when to introduce and how to introduce by Mr. Ravindranath. Over to Ravindranath. Thank you. Thank you, Madam Kanchana Madam, for a good introduction and setting up the context for this session. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರವೀಂದ್ರನಾಥ್ ಅಂದ್ಬಿಟ್ಟು, ನಾನು ಒಬ್ಬ ಲೆಕ್ಕ ಪರಿಶೋಧಕ. ಈ ಸೆಷನ್ ಸ್ಟಾರ್ಟ್ ಮಾಡಬೇಕಾದ್ರೆ ನಾನು ಎಲ್ರಿಗೂ ತಮ್ಮ ತಮ್ಮ ವಿಡಿಯೋಗಳನ್ನ ಆನ್ ಮಾಡ್ಲಿಕ್ಕೆ ರಿಕ್ವೆಸ್ಟ್ ಮಾಡ್ತೀನಿ. ಯಾಕಂದ್ರೆ ನಮಗೆ ಕೇವಲ ಹೆಸರುಗಳು ಮಾತ್ರ ಕಾಣ್ತಾ ಇದೆ, ಎಲ್ಲವೂ ಕಪ್ಪು ಕಪ್ಪು ಆಗಿದೆ. ನಾನು ಯಾರಿಗೆ ಮಾತಾಡ್ತಾ ಇದ್ದೀನಿ, ಯಾರು ಕೇಳಿಸ್ಕೊಳ್ತಾ ಇದ್ದಾರೆ ಅಂತ ನಮಗೂ ಒಂದು ಖುಷಿ ಆಗುತ್ತೆ. ನೀವು ಕೇಳಿಸ್ಕೊಳ್ತಾ ಇದ್ರೆ ನಮ್ಗೆ ಹೇಳಲಿಕ್ಕೆ ಎಲ್ಲ ಅನುಕೂಲನೂ ಆಗುತ್ತೆ. ಸೊ ಐ ರಿಕ್ವೆಸ್ಟ್ ಎವ್ರಿ ಒನ್ ಟು ಸ್ವಿಚ್ ಆನ್ ಯುವರ್ ವಿಡಿಯೋಸ್ ಅಂಡ್ ವಾಯ್ಸ್ ನೀವು ಮ್ಯೂಟ್ ಮಾಡ್ಕೊಳ್ಳಿ. ನಾನು ಕಳೆದ 20 ವರ್ಷಗಳಿಂದ ನಾನು ಚಾರ್ಟರ್ಡ್ ಅಕೌಂಟೆನ್ಸಿನ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಮತ್ತೆ ಈ ಮೈಂಡ್ಸ್ ಅನ್ನೋ ಒಂದು ಸಂಸ್ಥೆಯ ಜೊತೆ ಅದು ಹುಟ್ಟಿದಿಂದಾಗ್ಲೂ ಅದು 6-7 ವರ್ಷದಿಂದ ಅದ್ರ ಜೊತೆಗೂ ನಾನು ಜೋಡಿಸ್ಕೊಂಡಿದ್ದೇನೆ. ಇದರ ಪ್ರಯುಕ್ತ ಇವತ್ತು ನಾವು ಪರ್ಟಿಕ್ಯುಲರ್ಲಿ ಪೇರೆಂಟ್ಸ್ಗೆ ಹಾಗೂ ಟೀಚರ್ಸ್ಗಳಿಗೆ ನಾವು ಯಾವಾಗ ಯಾವ ರೀತಿ ಮಕ್ಕಳಿಗೆ ದುಡ್ಡಿನ ಬಗ್ಗೆ ಹೇಳಬೇಕು, ಯಾವ ರೀತಿ ಹೇಳಬೇಕು, ಆ ದುಡ್ಡಿನ ಬೆಲೆ ಅವರಿಗೆ ಹೇಗೆ ಗೊತ್ತಾಗಬೇಕು, ಆ ಒಂದು ಕಲ್ಪನೆ ಇದನ್ನ ಈ ಇವತ್ತಿನ ಕಾರ್ಯಕ್ರಮನ ಮಾಡಬೇಕು ಅಂತ ಒಂದು ನೋಡ್ಕೊಳ್ತಾ ಇದ್ದೇನೆ. ಈ ಪ್ರೋಗ್ರಾಮ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನನ್ನ ಜೊತೆ ಎಲ್ಲರೂ ಒಂದ್ ಸ್ವಲ್ಪ ಇಂಟ್ರಾಕ್ಷನ್ ಮಾಡ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ನಾವು ಇಂಟ್ರಾಕ್ಷನ್ ಮಾಡ್ತೇವೆ ಸ್ಟಾರ್ಟಿಂಗ್. ಆಮೇಲೆ ಎಲ್ಲರೂ ಒಂದೇ ದಿಕ್ಕಿನಲ್ಲಿ ಒಂದೇ ರೋಡ್ಗೆ ಹೋಗೋ ಒಂದು ಕಾಲಕ್ಕೆ ಬಂದಾಗ ನಾನು ಸೆಷನ್ ಮುಂದುವರಿತೇನೆ. ಅಂದ್ರೆ ನಾನು ಫಸ್ಟ್ ಕಾಂಟೆಕ್ಸ್ಟ್ ಸೆಟ್ ಮಾಡ್ತೇನೆ. ಸೊ ಎಲ್ಲರೂ ಈ ಕಾಂಟೆಕ್ಸ್ಟ್ಗೆ ಬಂದ ನಂತರ ನಾನು ನನ್ನ ಪ್ರೋಗ್ರಾಮ್ ಅನ್ನ ಮುಂದುವರಿಸ್ಕೊಂಡು ಹೋಗ್ತೇನೆ. ಇದರಲ್ಲಿ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಅಂತ ಒಂದು ನಾನು ಇದು ನನ್ನ ಸ್ಲೈಡ್ಸ್ ಅಲ್ಲಿ ನಾನು ಈ ಒಂದು ಸ್ಲೈಡ್ಸ್ PPT ಸ್ಲೈಡ್ ಶೇರ್ ಮಾಡಿದ್ದೀನಿ. ನಿಮ್ಗೆ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ ಸರ್. ಥ್ಯಾಂಕ್ ಯು. ಓಕೆ, ಇವತ್ತಿನ ಆಬ್ಜೆಕ್ಟಿವ್ ಏನು ಅಂದ್ರೆ, ಫಸ್ಟ್ ನಾನು ನನ್ನ ಅನುಭವ
ವಿತ್ ರೆಸ್ಪೆಕ್ಟ್ ಟು ಮನಿ, ನಿಮ್ಮ ಅನುಭವ ವಿತ್ ರೆಸ್ಪೆಕ್ಟ್ ಟು ಮನಿ, ನಮ್ಮ ಸರೌಂಡಿಂಗ್ ಅಲ್ಲಿ ಫ್ರೆಂಡ್ಸ್ ಅವರು ಇವತ್ತು ಯಾವ ಕಾರ್ಯಕ್ರಮ ಇಲ್ಲದೆ ಇರೋರು ಅವರು ಯಾವ ರೀತಿ ಅದನ್ನ ಅನುಭವ ಪಟ್ಟಿದ್ದಾರೆ, ಅದನ್ನ ನಾವು ನಮ್ಮ ಈ ಸೊಸೈಟಿನಲ್ಲಿ ದುಡ್ಡಿಗೆ ಯಾವ ರೀತಿ ಬೆಲೆ ಕೊಡ್ತೇವೆ ಮತ್ತೆ ಸೊಸೈಟಿ ನಮ್ಗೆ ಯಾವ ರೀತಿ ನೋಡುತ್ತೆ ಸೊಸೈಟಿ ಅಂತ. ಆಮೇಲೆ ಅಟ್ ಡಿಫ್ರೆಂಟ್ ಲೆವೆಲ್ಸ್ ನಾವು ಕಿಡ್ಸಿಗೆ, ಮಕ್ಕಳಿಗೆ ಅಥವಾ ಗ್ರೋನ್ ಅಪ್ಗೆ ಹೆಂಗೆ ದುಡ್ಡಿನ ಬಗ್ಗೆ ಅನುಭವ ಕೊಡ್ತೀವಿ ಅನ್ನೋದೊಂದು. ಆಮೇಲೆ ಕೊನೆಗೆ ಅಟ್ ದ ಎಂಡ್ ಸ್ಪಿರಿಚುವಲ್, ಹೆಂಗೆ ಈ ದುಡ್ಡನ್ನ ನಾವು ಕೊಟ್ಟಾಗ ನಮ್ಗೆ ಹೆಂಗೆ ಖುಷಿ ಇರುತ್ತೆ ಅನ್ನೋದೊಂದು, ಆ ದುಡ್ಡಿನ ಒಂದು ಖುಷಿಯ ಬಗ್ಗೆ ಸಹ ನಾನು ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ. ಫಸ್ಟು ನನ್ನ ಬಗ್ಗೆ ನಾನು ಹೇಳ್ತೇನೆ. ದುಡ್ಡಿನ ಬಗ್ಗೆ ನಾನು ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಂಪಾರ್ಟೆಂಟ್. ಏನಕ್ಕಂದ್ರೆ ದುಡ್ಡು ಅಂದ ಕೂಡಲೇ ಅದೊಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಜೊತೆ ಅಸೋಸಿಯೇಟ್ ಆಗಿರುತ್ತೆ. ನಮ್ಮ ತಂದೆ ಬಂದ್ಬಿಟ್ಟು ಪ್ರೊಫೆಸರ್ ಆಗಿದ್ರು, ಲೆಕ್ಚರರ್ ಆಗಿದ್ರು. ಅವರು ಸುಮಾರು 35 ವರ್ಷಗಳ ಕಾಲ ಟೀಚ್ ಮಾಡಿ ನಂತರ ರಿಟೈರ್ಡ್ ಆದ್ರು, ಪ್ರಿನ್ಸಿಪಲ್ ಆಗಿ ರಿಟೈರ್ಡ್ ಆದ್ರು. ಮತ್ತೆ ಆ ದಿನಗಳಲ್ಲಿ ನಾವು ಬಹಳ ಖುಷಿಯಾಗಿದ್ವಿ. ಅವರು ದುಡ್ದಿದ್ದು ನಮ್ಗೆ ಜೊತೆ ಶೇರ್ ಮಾಡ್ತಾ ಇದ್ರು, ನಮ್ಮನ್ನೆಲ್ಲರೂ ಟೂರ್ ಕರ್ಕೊಂಡು ಹೋಗ್ತಿದ್ರು, ಒಳ್ಳೆ ಎಜುಕೇಶನ್ ಕೊಟ್ಟರು. ನಮಗೆ ಏನ್ ಬೇಕು ಅಂದ್ರೂ ಅದನ್ನ ಯಾವತ್ತೂ ನಮ್ಮ ತಂದೆ ನಮ್ಗೆ ಯಾವ್ದು ಇಲ್ಲ ಅಂತ ಹೇಳಿದ್ದು ನಮ್ಗೆ ನೆನಪೇ ಇಲ್ಲ. ಅಂದ್ರೆ ಆ ರೀತಿ ನಮಗೆ ಯಾವುದೇ ರೀತಿಯ ಹಣದ ಕೊರತೆ ಇಲ್ಲದೆ ನಮಗೆ ಚೆನ್ನಾಗಿ ನೋಡ್ಕೊಂಡು ಬೆಳೆಸಿದ್ರು. ಎಜುಕೇಶನ್ ಚೆನ್ನಾಗಿ ಮಾಡಿಸಿದ್ರು. ನೀನ್ ಏನ್ ಓದ್ತೀಯ ಓದು, ಅದನ್ನ ಸಪೋರ್ಟ್ ಮಾಡ್ತೀನಿ ಅಂದ್ರು. ನಾನು CA ಮಾಡ್ತೀನಿ ಅಂದ್ರೆ ಅದಕ್ಕೆ ಸಂಪೂರ್ಣವಾಗಿ ಸಪೋರ್ಟ್ ಮಾಡಿದ್ರು. ಯಾವ ರೀತಿ ಸಪೋರ್ಟ್ ಮಾಡಿದ್ರು ಅಂತಾನು ಹೇಳ್ತೇನೆ. ಆಮೇಲೆ ಮಾಡಿ ನನಗೆ ಸ್ವಂತ ಕಾಲಿನ ಮೇಲೆ, ನೀನು ಎಲ್ಲೂ ಕೆಲ್ಸಕ್ಕೆ ಹೋಗ್ಬಾರ್ದು, ಸ್ವಂತ ಕಾಲಿನ ನೀನು ಇಂಡಿಪೆಂಡೆಂಟ್ ಆಗಿರ್ಬೇಕು, ಸ್ಟಾರ್ಟಿಂಗ್ ಅಲ್ಲಿ ಕಷ್ಟ ಆಗುತ್ತೆ, ಆಮೇಲೆ ಮುಂದುವರಿಬಹುದು ಅಂತ ಆ ರೀತಿಯ ಒಂದು ಕಷ್ಟದ ಬಗ್ಗೆನೂ ಹೇಳಿದ್ರು. ಆಮೇಲೆ ಎಷ್ಟು ಮುಂದಿನ ದಿನಗಳಲ್ಲಿ ಯಾವ ರೀತಿ ಸುಖವಾಗಿರುತ್ತೆ ನೀನು ಈಗ ಕಷ್ಟಪಟ್ರೆ ಅಂತ ಆ ರೀತಿಯ ಒಂದು ನನಗೆ ಕಾಣಿಕೆಗಳನ್ನ, ಕಷ್ಟದ ಬಗ್ಗೆ, ಸುಖದ ಬಗ್ಗೆ ಹೇಳ್ತಾ ಇದ್ರು ಚಿಕ್ಕ ವಯಸ್ಸಿನಾನು. ಅವರು ಚಿಕ್ಕ ವಯಸ್ಸಿನ ಕಥೆಗಳನ್ನು ನಂಗೆ ಹೇಳ್ತಾ ಇದ್ರು. ಇದನ್ನ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ನಮ್ಮ ಸೊಸೈಟಿ, ನಮ್ಮ ಪೇರೆಂಟ್ಸ್ ಜೊತೆ ಹೆಂಗ್ ಜೋಡಿಸ್ಕೊಳ್ತೀವಿ ಅಂದ್ರೆ, ಅವರ ಅನುಭವ ಮತ್ತೆ ಅವ್ರ ಅನುಭವನ ನಮ್ಗೆ ಹೆಂಗೆ ನಮ್ಮನ್ನ ಹೆಂಗೆ ಅದನ್ನ ಮುಂದುವರಿಸ್ತಾರೆ, ನಮ್ಮನ್ನ ಹೆಂಗೆ ಕೊಡುಗೆಯಾಗಿ ಕೊಡ್ತಾರೆ, ಅದು ಇಂಪಾರ್ಟೆಂಟ್. ನಮ್ಮ ತಂದೆಗೆ ಅವರು ತಮ್ಮ 11ನೇ ವರ್ಷದಲ್ಲಿ ಅವರ ತಂದೆ ಕರ್ಕೊಂಡ್ರು. ಮತ್ತೆ ಅವ್ರಿಗೆ ಅವರ ಎಲ್ಡರ್ ಬ್ರದರ್ಸ್ ಅವ್ರನ್ನ ನೋಡ್ಕೊಂಡ್ ಬಂದ್ರು. ಅಂತ ಟೈಮಲ್ಲಿ ಅವರು ಜಾಸ್ತಿ ಹಣ ಯಾರ ಬಗ್ಗೆನೂ ಯಾರ ಹತ್ರನೂ ಕೇಳಕ್ ಆಗ್ತಿರ್ಲಿಲ್ಲ. ಯಾವ್ದೋ ಫ್ರೀ ಹಾಸ್ಟೆಲ್ ಉಳ್ಕೊಂಡಿದ್ರಂತೆ. ಆ ಫ್ರೀ ಹಾಸ್ಟೆಲ್ ದಿವಸಕ್ಕೆ ಬೆಳಿಗ್ಗೆ ಒಂದು ಹೊತ್ತು ಒಳ್ಳೆ ಊಟ ಸಿಗೋದು, ಆಮೇಲೆ ಊಟ ಇರ್ತಿರ್ಲಿಲ್ಲ. ಅದೇ ರೀತಿ ಹಸುವಾಗ್ಲೂ ಆ ಹಸುನ ತಡ್ಕೊಂಡು ಅವ್ರ ಕಡೆ ಶ್ರಮಪಟ್ಟು, ಓದಿನ ಕಡೆ ಶ್ರಮಪಟ್ಟು, ಗಮನ ಇಟ್ಟು ಶ್ರಮಪಟ್ಟು ಓದಿ ಒಳ್ಳೆ ರ್ಯಾಂಕ್ ಅಲ್ಲಿ ಬಂದು ಒಳ್ಳೆ ಗೌರ್ಮೆಂಟ್ ಜಾಬು ಸಿಕ್ತು ಅವ್ರಿಗೆ. ಅಲ್ಲಿಂದ ಅವರು ತಮ್ಮ ಜೀವನನ ಮುಂದುವರ್ಸ್ಕೊಂಡು ಬಂದ್ರು. ಈ ವಿಷಯನ ಅವರು ನನಗೆ ಸುಮಾರು ಸಲ ಹೇಳಿದ್ರು. ಅವರು ಹಸು ಇರ್ತಾ ಇತ್ತು, ಹಸು ಇದ್ರು ಯಾರಿಗೂ ಕೇಳಕ್ ಆಗ್ತಾ ಇರ್ಲಿಲ್ಲ. ನೀರು ಕುಡಿದ್ಬಿಟ್ಟೆ ಓದ್ಕೊಂಡು ಮಲಗ್ತಾ ಇದ್ದು ಅಂದಾಗ ನಂಗೊಂದ್ ಸ್ವಲ್ಪ ಬೇಜಾರಾಗೋದು. ಅಂತ ಒಂದು ಕಷ್ಟ ದಿನಗಳಿಂದ ನಮ್ಮ ಭಾರತ ಇವತ್ತಿನ ಈ ಸ್ಥಿತಿಗೆ ಬಂದಿದೆ. ಆ ಟೈಮಲ್ಲಿ ಊಟಕ್ಕೂ ಕಷ್ಟ ಇರ್ತಾ ಇತ್ತು. ನನ್ಗೆ ಇವತ್ತು ನೆನಪಿದೆ, ಮೊರಾರ್ಜಿ ದೇಸಾಯಿ ಆಗ್ಲಿ ಅಥವಾ ನೆಹರು ಆಗ್ಲಿ ಅವರು ಹೇಳಿರುವಂತ ಮಾತುಗಳು, ವಾರಕ್ಕೊಂದ್ ದಿವಸ ಊಟ ಬಿಡಿ ಅಂತ ಹೇಳಿದ್ದಾರೆ. ಮಹಾತ್ಮ ಗಾಂಧಿ ಅವರು ಹೇಳಿದ್ದಾರೆ, ವಾರಕ್ಕೊಂದ್ ದಿವಸ ಊಟ ಬಿಡಿ. ನಮ್ಮ ಭಾರತ ದೇಶ ಜನತೆಗೆ ಊಟ ಕೊಡ್ಲಿಕ್ಕೂ ನಮ್ಮ ಹತ್ರ ಇಲ್ಲ ಈಗ ಕಾಲದಲ್ಲಿ, ಅದಕ್ಕೋಸ್ಕರ ದಯವಿಟ್ಟು ಆ ರೀತಿ ನಮ್ಮ ಅಜ್ಜನೂ ನನಗೆ ಹೇಳ್ತಾ ಇದ್ರು, ನಾನು ಒಂದ್ ದಿವಸ ಊಟ ಬಿಟ್ಟೆ ಅಂದ್ಬಿಟ್ಟು. ಆ ಪ್ರತಿದಿನ ಇವತ್ತು ಶನಿವಾರದ ರಾತ್ರಿ ಅವರು ಊಟ ಮಾಡ್ತಿರ್ಲಿಲ್ಲ ನಮ್ಮ ಅಜ್ಜ ತೀರ್ಕೊಳ್ಳೋ ತನಕ. ಅಂದ್ರೆ ಹಣದ ಮಹತ್ವ, ಆಹಾರದ ಮಹತ್ವ ಆ ರೀತಿ ಇತ್ತು ನಮ್ಮ ಭಾರತ. ನಮ್ಮ ಭಾರತ ಇಂಡಿಪೆಂಡೆಂಟ್ ಬಂದಾಗ ನಾವು ಆ ಒಂದು ಪರಿಸ್ಥಿತಿಯಿಂದ ಇವತ್ತು ಈ ಸ್ಟೇಜಿಗೆ ಬಂದಿದ್ದೇವೆ. ಇವತ್ತು ನಮ್ಮ ಮಕ್ಕಳಿಗಾಗ್ಲಿ ನಮಗಾಗ್ಲಿ ಹಂಗರ್ ಅಂದ್ರೇನು ಅನ್ನೋದೇ ಗೊತ್ತಿಲ್ಲ. ಆ ಒಂದು ಸ್ಥಿತಿಗೆ ಬರ್ಲಿಕ್ಕೆ ನಾವು ಅಂತ ಒಂದು ಪ್ರಯತ್ನ ಮಾಡಿ, ಅಂತ ಒಂದು ಸ್ಯಾಕ್ರಿಫೈಸ್ ಮಾಡಿ ಇವತ್ತು ಈ ಕಾಲಕ್ಕೆ ಬಂದಿದ್ದೀವಿ. ಆ ಒಂದು ಸ್ಟೇಜ್ ವಾಟ್ ಈಸ್ ಹಂಗರ್, ವಾಟ್ ಈಸ್ ನೋ ಮನಿ ಸ್ಟೇಜ್ ಇಂದ ನಮ್ಮ ತಂದೆ ಅದು ನನಗೆ ಕಲ್ಸ್ಕೊಟ್ರು. ನಾನು ಆ ರೀತಿ ಕಲ್ಸ್ಕೊಡ್ಬೇಕಾ, ನನ್ನ ಮಕ್ಕಳಿಗೂ ಅದನ್ನೇ ಹೇಳ್ಬೇಕಾ ಅನ್ನೋದನ್ನ ಇವತ್ತು ವಿಷಯ. ಅದು ವಾಟ್ ಈಸ್ ದಟ್ ವ್ಯಾಲ್ಯೂ. ನಮ್ಮ ತಂದೆಯವ್ರು ಇವತ್ತು ಹೇಳ್ತಾರೆ, 1 ರೂಪಾಯಿ ಸಿಗ್ತಾ ಇದ್ರೆ ಅದಕ್ಕೆ ನಂಗೆ ಎಷ್ಟೊಂದು ಸಿಗ್ತಾ ಇತ್ತು. ಅದೇ 1 ಕೆಜಿ 1 ಪೈಸೆನಲ್ಲಿ ಅವ್ರಿಗೆ 1 ಕೆಜಿ ಏನೋ ಅಕ್ಕಿ ಸಿಗೋದಂತೆ, 1 ಕೆಜಿ ಮಾಂಸ ಸಿಗೋದಂತೆ. ಅಂದ್ರೆ ಅಷ್ಟು ವ್ಯಾಲ್ಯೂ ಇರೋದು. ಅವ್ರಿಗೆ ಸಂಬಳ ಬರೋದೇ ಒಂದು 10 ರೂಪಾಯಿ ಇರ್ತಾ ಇತ್ತು ಅಂತ ಹೇಳ್ತಾ ಇದ್ರು. 10 ರೂಪಾಯಿನಲ್ಲೂ ಸಂಬಳದಲ್ಲೂ ಸಂಸಾರ ಮಾಡಿದ್ದೀರಾ ಅನ್ನೋದೊಂದು ಕಲ್ಪನೆ ಬರುತ್ತೆ. ಅಂದ್ರೆ ವಾಟ್ ಈಸ್ ದ ವ್ಯಾಲ್ಯೂ ಆಫ್ 10 rupees ಸಮ್ 40 years ಬ್ಯಾಕ್ ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಮತ್ತೆ ಅವರು ಯಾವ್ದಕ್ಕೂ ಕೆಲಸ ಸಿಕ್ಕಿದ ಮೇಲೆ ಅವ್ರಿಗೆ ಯಾವ್ದೋ ರೀತಿಯ ಕಷ್ಟಗಳಿರ್ಲಿಲ್ಲ. ಅಂದ್ರೆ ಅವ್ರು ಹಸು ಅನ್ನೋದಿರ್ಲಿಲ್ಲ, ಎಲ್ಲಾನು ಸಿಗ್ತಾ ಇತ್ತು. ಆ 10 ರೂಪಾಯಿನಲ್ಲಿ ಅವರು ತಮ್ಮ ಸಂಸಾರನ ಮಾಡೋಷ್ಟು ಕೆಪಬಿಲಿಟಿ ಬಂದಿತ್ತು. 10 ರೂಪಾಯಿಗೆ ಅಂತ ಒಂದು ವ್ಯಾಲ್ಯೂ 1960-65ರಲ್ಲಿ ಅಂತ ವ್ಯಾಲ್ಯೂ ಇತ್ತು. ಆ ಟೈಮಲ್ಲಿ 2-3 ಯುದ್ಧಗಳು ಆಗಿದ್ದು ಭಾರತದಲ್ಲಿ. ಹಣದ ಕೊರತೆ, ಆಹಾರದ ಕೊರತೆ ಎರಡೂ ಇತ್ತು. ಆದ್ರಲ್ಲೂ 10 ರೂಪಾಯಿಗೆ ಅಂತ ಒಂದು ಮಹತ್ವ ಇತ್ತು.
ಆ ಒಂದು ತಿಳುವಳಿಕೆ ನನಗೆ ಹೇಳ್ತಾ ಇದ್ರು. ನಾನು ಈಗ ನನಗೆ ಇಬ್ರು ಮಕ್ಕಳಿದ್ದಾರೆ. ಒಬ್ರು 12ನೇ ತರಗತಿಯಲ್ಲಿ ಓದ್ತಾ ಇದ್ದಾರೆ, ಇನ್ನೊಬ್ರು 5ನೇ ತರಗತಿಯಲ್ಲಿ ನನ್ನ ಮಗ ಓದ್ತಾ ಇದ್ದಾರೆ, 12ನೇ ತರಗತಿಯಲ್ಲಿ ನನ್ನ ಮಗಳು ಓದ್ತಾ ಇದ್ದಾರೆ. ಇವರ ಎಜುಕೇಶನ್ಗೆ ನಾನು ಎಷ್ಟೊಂದು ಖರ್ಚು ಮಾಡ್ತೀನಿ ಅಂದ್ರೆ, ಈಗ ನನ್ನ ಮಗಳ 1 ವರ್ಷದ ಅಭ್ಯಾಸನ ಒಂದು ಸುಮಾರು ನನಗೆ 2 ರಿಂದ 2.25 ಲಕ್ಷ ಬರುತ್ತದೆ. ನಾನು ಕಂಪ್ಲೀಟ್ ನನ್ನ 10ನೇ ತರಗತಿ, ಕಾಲೇಜು, ನನ್ನ CA ಎಲ್ಲದೂ ಸೇರಿದ್ರು ನಂದು 2 ಲಕ್ಷ ರೂಪಾಯಿ ಮೀರಿಲ್ಲ. ಅಂದ್ರೆ ದಟ್ ಈಸ್ ದ ವ್ಯಾಲ್ಯೂ 2 lakh rupees had in my education, and that is the value 2 lakh rupees has in my daughter's education. ಸೊ ಈಗ ನಾವು 2 ಲಕ್ಷ ರೂಪಾಯಿ ಮಹತ್ವನ ನನಗೆ ನನ್ನ ತಂದೆ ಹೇಳ್ಕೊಟ್ಟಾಗ ಹೇಗಿರುತ್ತೆ, 2 ಲಕ್ಷ ಮಹತ್ವನ ನಾನು ನನ್ನ ಮಕ್ಕಳಿಗೆ ಹೇಳ್ಕೊಟ್ಟಾಗ ಹೇಗಿರುತ್ತೆ. ನನಗೆ 2 ಲಕ್ಷ ಅಂದ್ರೆ ಅದು ತುಂಬಾ. ನಾನು ಟ್ಯೂಷನ್ಸ್ಗೂ ಹೋಗಿದ್ದೆ, 1-2 ಸಬ್ಜೆಕ್ಟ್ ಅಲ್ಲಿ ವೀಕ್ ಇದ್ದೆ. ಆ ಸ್ಟೂಡೆಂಟ್ಸ್ ಅದಕ್ಕೆ ಒಂದು ಟ್ಯೂಷನ್ಸ್ ಬೇಕು ಅಂತ ಕೇಳ್ಕೊಂಡೆ. ಆ ಟ್ಯೂಷನ್ಗೆ ಆ ಟೈಮಲ್ಲಿ ಇದು ನಾನು ಹೇಳ್ತಾ ಇದ್ದು 1996-97ರಲ್ಲಿ. ಆ ಟೈಮಲ್ಲಿ ನಮಗೆ ಮಾಸ್ಟರ್ಗಳು ನನಗೆ ಒಂದು 8,000 ಏನೋ ತಗೊಂಡು ನನಗೆ ಕಂಪ್ಲೀಟ್ ಒಂದು 2 ಸಬ್ಜೆಕ್ಟ್ ಹೇಳ್ಕೊಟ್ಟಿದ್ರು. ಸೊ ನಾನು 2 ಲಕ್ಷ ರೂಪಾಯಿ ನನ್ನ ಕಂಪ್ಲೀಟ್ ಪ್ರೈಮರಿ, ಮಿಡಲ್ ಸ್ಕೂಲ್, ಹೈಸ್ಕೂಲ್, ಕಾಲೇಜ್ ಪ್ಲಸ್ CA, ನಾನು CA ಮಾಡ್ಲಿಕ್ಕೆ ಎಲ್ಲ ಸೇರಿ ನನಗೆ 30,000 ಜಾಸ್ತಿ ಆಗಿರ್ಲಿಲ್ಲ. CA is considered as one of the most reasonable courses meant for people with all classes. ಅಲ್ಲಿ ಯಾರಿಗೆ ಕ್ಲಾಸ್ ಸ್ಟೇಟಸ್ ಯಾವುದೇ ಎಜುಕೇಶನ್ ಅಲ್ಲಿ ಇಲ್ಲ, ಆದ್ರೂ ಎಂಟ್ರಿ ಬ್ಯಾರಿಯರ್ ಬಹಳ ಕಡಿಮೆ, ಮತ್ತೆ ಯಾವುದೇ ಜಾತ್ಯತೀತವಿಲ್ಲದೆ, ಯಾವುದೇ ರಿಸರ್ವೇಶನ್ಸ್ ಇಲ್ಲದೆ ಇರುವಂತ ಒಂದು ಕೆಲವು ಪ್ರೊಫೆಷನ್ಸ್ ಗಳಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ ಸಹ ಒಂದು. ಅದಕ್ಕೋಸ್ಕರನೇ ಸುಮಾರು ಜನ ಅದನ್ನು ಸೇರ್ತಾರೆ. ಇದರಲ್ಲಿ ಏನು ರಿಸರ್ವೇಶನ್ಸ್ ಇಲ್ಲ, ಮೆರಿಟ್ಗೆ ಮತ್ತೆ ಟ್ಯಾಲೆಂಟ್ಗೆ ಇದು ಅಂತ. ಸೊ ಇಂಥ ಒಂದು ಸಂದರ್ಭದಲ್ಲಿ 2 ಲಕ್ಷ ರೂಪಾಯಿ ಕಂಪ್ಲೀಟ್ ವ್ಯಾಲ್ಯೂ, ಅವರ ಕಂಪ್ಲೀಟ್ ಎಜುಕೇಶನ್ ನಂದಾಗಿರೋದು. ಈಗ ವರ್ಷಕ್ಕೆ ಕೇವಲ ನನ್ನ ಒಂದು ಮಗುಗೆ ನಾನು ಅಷ್ಟು ಖರ್ಚು ಮಾಡೋದು, ಅದು ಬಂದ್ಬಿಟ್ಟು ವ್ಯಾಲ್ಯೂ ಆಫ್ ಮನಿ ದೋಸ್ ಡೇಸ್ ಅಂಡ್ ದೀಸ್ ಡೇಸ್. ಆಮೇಲೆ ಇನ್ನೊಂದು, ನಮ್ಮ ತಂದೆ ಹೇಳಿದ್ನಲ್ಲ, ಟೀಚಿಂಗ್ ಪ್ರೊಫೆಷನಲ್ ಇದ್ರು, ಬೇರೆ ಬೇರೆ ಊರುಗಳಿಗೆ ಹೋಗ್ತಾ ಇದ್ವಿ, ಬೇರೆ ಬೇರೆ ಊರುಗಳು ಇರ್ತಾ ಇದ್ವಿ. ನಾವು ಊರಿಗೆ ಹೋದಾಗ ನಮ್ಮ ರಿಲೇಟಿವ್ಸ್ ಬರೋರು, ಆ ಊರುಗಳನ್ನ ನೋಡ್ಕೊಂಡು ಹೋಗಿ ನಮ್ಮ ಅಜ್ಜಿ ಬರೋರು. ಆ ಟೈಮಲ್ಲಿ ನಾನು ಎಲ್ಲರೂ ಕಾತರದಿಂದ ನಿರೀಕ್ಷಿಸ್ತಾ ಇದ್ದೆ. ಏನಕ್ಕೆ ಅಂದ್ರೆ ಅವರು ಹೋಗ್ಬೇಕಾದ್ರೆ ನನಗೆ ಒಂದು 5 ರೂಪಾಯಿನೋ 10 ರೂಪಾಯಿನೋ ಕಾಣಿಕೆ ಕೊಟ್ಟು ಹೋಗೋರು. ಆ ಕಾಣಿಕೆ ಪಡಿಲಿಕ್ಕೆ ನಾನು ಆ ಗಿಫ್ಟ್ ತಗೊಳಕ್ಕೆ ಬಹಳ ಖುಷಿಯಿಂದ ವೆಯ್ಟ್ ಮಾಡ್ತಾ ಇದ್ದೆ. ಅವ್ರು ಹೋಗ್ಬೇಕಾದ್ರೆ ನಾನು ಅವ್ರ ಮುಂದೆ ನಿಂತ್ಕೊಳ್ತಾ ಇದ್ದೆ. ಅವ್ರ ಖುಷಿಯಿಂದ ನನಗೆ ಒಂದು 10 ರೂಪಾಯಿ ಕೊಟ್ಟು ಹೋಗೋರು. ಅದು ನನ್ನ ದುಡ್ಡು. ಅದ್ರ ಬಗ್ಗೆ ನಮ್ಮ ತಂದೆ ತಾಯಿಗಳು ಹೆಂಗ್ ಖರ್ಚು ಮಾಡ್ತೇನು ಅಂತ ಕೇಳ್ತಿರ್ಲಿಲ್ಲ. ನಾನು ಯಾವ ರೀತಿ ಬೇಕಾದ್ರೂ ಆ ರೀತಿ ಖರ್ಚು ಮಾಡ್ಕೊಳ್ಬೋದಿತ್ತು. ಅಂತ ಒಂದು ಸಂದರ್ಭ. ನಾನು ಅಂದ್ರೆ 10 ರೂಪಾಯಿಗೆ ನಾನು ಚಾಕ್ಲೇಟ್ಗಳಾಗ್ಲಿ, ಬುಗುರಿಗಳಾಗ್ಲಿ, ಗಿಲ್ಲಿ ದಂಡು, ಆ ಟೈಮಲ್ಲಿ ಅಂತ ಆಟಗಳೇ ಇದ್ದಿದ್ದು. ಅಂಥದ್ದು ತಗೊಳ್ತಾ ಇದ್ದೆ, ನಾನು ಆಡ್ತಾ ಇದ್ದೆ. ಮತ್ತೆ ತಿಂಡಿ ತಿನಿಸುಗಳು ಆಡ್ತಾ ಇದ್ವಿ. ಮತ್ತೆ ಹತ್ತಿರದಲ್ಲಿ ಒಂದು 2 ಕಿಲೋಮೀಟರ್ ದೂರದ ಒಂದು ಒಳ್ಳೆ ಹೋಟ್ಲ್ ಇತ್ತು. ಅಲ್ಲಿ ಮಸಾಲೆ ದೋಸೆಗೆ ಚಿಕ್ಕಮಂಗ್ಳೂರು ಬಹಳ ಫೇಮಸ್. ಒಂದು ಬೆಟ್ಟದ ಕೆಳಗೆ ಇತ್ತು. ಅಲ್ಲಿಗೆ ಹೋಗಿ ನಾನು ನನ್ನ ಸೈಕಲ್ ಅಲ್ಲಿ ಹೋಗಿ ತಿನ್ಕೊಂಡು ಬರ್ತಾ ಇದ್ದೆ. ಅದು ಬಂದು ನಮ್ಮ ತಂದೆ ತಾಯಿಗಳು ಹೇಳ್ತಾ ಇದ್ದೆ. ಸೊ ನನಗೆ ಬರುವಂತ ಚಿಕ್ಕ ಚಿಕ್ಕ ರೂಪಾಯಿಗಳು, ಕಾಣಿಕೆಗಳು ನನಗೆ ಇವತ್ತು ಸಹ ಆ ಮೆಮೊರಿನಲ್ಲಿದೆ. ಆ ಮೆಮೊರಿ ನನ್ನನ್ನ ಇವತ್ತು ಇಂಥ ಒಂದು ವ್ಯಕ್ತಿತ್ವವನ್ನು ಕೊಟ್ಟಿದೆ. ಸೊ ಹಣ ಮತ್ತೆ ವ್ಯಕ್ತಿತ್ವ, ನಾನು ಹೌ ಐ ಹ್ಯಾವ್ ಬಿಲ್ಟ್ ಮೈ ಪರ್ಸನಾಲಿಟಿ. ಆ 10 ರೂಪಾಯಿ ಕೊಟ್ಟಾಗ, ನಮ್ಮ ಅಜ್ಜಿ ಕೊಟ್ಟಾಗ ನಾನು ಅದರಲ್ಲಿ ಎಷ್ಟೊಂದು ರೀತಿಯ ಅನುಭವ, ಒಂದು ಎಂಜಾಯ್ಮೆಂಟ್ ಪಡಿತಾ ಇದ್ದೆ ಅಂತ ನಿಮ್ಮನ್ನ ಈ ಟೈಮಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಬರೋಣ, ನಮ್ಮ ಮಕ್ಕಳಿಗೆ ಬರೋಣ. ಹೆಂಗಾಗ್ತಾ ಇದೆ ಅಂತ. ನಾನು ಸಹ ನನ್ನ ಮಕ್ಕಳಿಗೆ ಯಾವುದೇ ರೀತಿಯ ಅಡಚಣೆ ಇಲ್ಲದೆ ಅವ್ರಿಗೆ ಕೇಳಿದ್ದನ್ನೆಲ್ಲ ಕೊಡಿಸ್ಬಿಟ್ಟು, ಅವ್ರಿಗೆ ಹೆಂಗ್ ಬೇಕೋ ಒಳ್ಳೆ ಒಂದು ದೇಶಕ್ಕೆ ಕಾಣಿಕೆ ಹಾಕೊಡ್ಬೇಕು. ಅವ್ರಿಗೆ ಏನಾದ್ರು ಎಂಥದೇ ಒಂದು ಕಷ್ಟಗಳು ಇರ್ಬಾರ್ದು, ಏನೇ ಕೇಳಿದ್ರು ಅವ್ರಿಗೆ ಕೊಡ್ಬೇಕು ಅಂತ ಒಂದು ಮೌಲ್ಯ. ನಾನು ಡೇ ನೈಟ್ ಕಷ್ಟಪಡ್ತೀನಿ, ಅಂಥದ್ದೊಂದು ಸರ್ವಿಸು ಪ್ರೊವೈಡ್ ಮಾಡ್ತೀನಿ ನಾನು. ಆದ್ರೆ ಅದು ಯಾವ ರೀತಿ ಈಗ ಚೇಂಜ್ ಆಗ್ತಾ ಇದೆ, ಮಕ್ಕಳು ಯಾವ ರೀತಿ ಅದನ್ನ ನೋಡ್ತಾರೆ ಅನ್ನೋದನ್ನ ಹೇಳಕ್ ಇಷ್ಟಪಡ್ತೇನೆ. ನಾನು ಒಂದ್ಸಲಿ ನನ್ನ ಮಗನಿಗೆ ಇವನು ಶೂಸ್ ಬೇಕು ಸ್ಪೋರ್ಟ್ಸಿಗೆ. ನಾನು ಡೈಲಿ ಬೆಳಿಗ್ಗೆ ರನ್ನಿಂಗ್ ಮಾಡ್ತಾರೆ, ನಾನು ಡೈಲಿ ರನ್ನರ್ ಮಾಡ್ತಾನೆ ಬೆಳಿಗ್ಗೆ ಹೊತ್ತು. ಒಳ್ಳೆ ಶೂಸ್ ಬೇಕು ಅಂದ್ರೆ ನಾವು ಇಲ್ಲೊಂದು ಸ್ಪೋರ್ಟ್ಸ್ ಶೂಸ್ ಇದೆ ಬೆಂಗಳೂರಲ್ಲಿ, ಡೆಕತ್ಲಾನ್ ಅಂತಿದೆ, ಅದಕ್ಕೆ ಕರ್ಕೊಂಡು ಹೋದೆ. ಅದೇ ಟೈಮಲ್ಲಿ ನನಗೂ ಸಹ ಒಂದು ಶೂಸ್ ಬೇಕಿತ್ತು. ನಾನು ಹೋಗಿದೆ, ಹುಡುಕ್ತೆ, ಯಾವುದು ಕಡಿಮೆ ಇದೆ ಅಂತ ನೋಡಿದೆ, ಅದು ಚೆನ್ನಾಗಿದೆಯಾ ಕ್ವಾಲಿಟಿ ಅಂತ ನೋಡಿದೆ, ತಗೊಂಡೆ. ಅದೊಂದು 400 ರಿಂದ 450 ರೂಪಾಯಿದು ಶೂಸ್ ಇತ್ತು, ಅದನ್ನ ತಗೊಂಡೆ ಬಂದೆ. ಅವನು ಒಂದು ಶೂಸ್ ಬಂದ. ಇಬ್ರು ಶೂಸ್ ತಗೊಂಡು ಬಿಲ್ ಕೌಂಟ್ರಿಗೆ ಬಂದ್ವಿ. ಬಿಲ್ ಕೌಂಟ್ರಿಗೆ ಬಂದಾಗ ನಾನು ನೋಡ್ತೀನಿ, ನಂದು 450 ಇದೆ, ಅವನು 4,000 ಇದೆ ಬಿಲ್ಲು. ನಾನು ಹೇಳಿದೆ, ಏನಕ್ಕೋ ಇಷ್ಟು ಕಾಸ್ಟ್ಲಿ ತಗೊಳ್ತಾ ಇದೆಯಾ? ನಾರ್ಮಲ್ ಬೆಳಿಗ್ಗೆ ಹೊತ್ತು ಸುಮ್ಮನೆ ಹಾಕ್ಲಿಕ್ಕೆ ಒಂದು ಅರ್ಧ ಗಂಟೆ ಹಾಕೊಂಡು ಓಡ್ಲಿಕ್ಕೆ ಇಷ್ಟು ಕಾಸ್ಟ್ಲಿ ಇದೆ, ಏನಕ್ಕೆ ತಗೊಳ್ತಿದ್ದ? ಅಪ್ಪ ಒಂದ್ಸಲಿ ಕೊಡ್ಸ್ಬಿಡಪ್ಪ, ನಾನು ಚೆನ್ನಾಗಿ ಅದನ್ನು ಮೇಂಟೈನ್ ಮಾಡ್ತೀನಿ, ಏನು ಇದು ಮಾಡೋದಿಲ್ಲ ಅಂತ ಹೇಳಿ ಹಠ ಮಾಡಿ ಅದೇ ಶೂಸ್ ಬೇಕು, ಕಲರ್ ಆಗಿ ಏನೋ ಇತ್ತು, ಅವ್ನಿಗೆ ಇಷ್ಟ ಆಗಿತ್ತು, ಅದನ್ನು ತಗೊಂಡ. ಆಮೇಲೆ ನೆಕ್ಸ್ಟ್ ಡೇಸನೇ ನಾವು ಎಲ್ಲೋ ಹೋಗ್ಬೇಕಾಗಿತ್ತು. ಅದು ಹೋದಾಗ ಅವನು ಶೂ ಹಾಕೊಂಡು ಬಂದ. ಅವತ್ತಿನ ಫುಲ್ಲು ಮಳೆ ಇತ್ತು. ಆ ಕೊಚ್ಚೆಲ್ಲ ಹಾಕೊಂಡು ಒಂದೇ ದಿವಸದಲ್ಲಿ ಅದನ್ನ
ಎಲ್ಲ ಇದು ಮಾಡ್ದ. ಅವನು ಹೊಸ ಶೂಸ್ ಹಾಕ್ತಾ ಇದ್ದಾನೆ, ಅದು ಚೆನ್ನಾಗಿ ಮೇಂಟೈನ್ ಮಾಡ್ಬೇಕು ಅಂದ್ರೆ ಯಾವುದೇ ರೀತಿಯ ಕಲ್ಪನೆ ಇರಲಿಲ್ಲ. ಸೊ ಅವ್ನು ಹಾಕ್ದ ಎಂಜಾಯ್ ಮಾಡ್ದ. ಈ ಟೈಮಲ್ಲಿ ನಾನು ಈಗ ಏನು ಹೇಳ್ಬೇಕಾಗಿ ಬರ್ತೇನೆ ಅಂದ್ರೆ, ಇದನ್ನ ನಾನು ನನ್ನ ಮಗನಿಗೆ ಸರಿಯಾಗಿ ವ್ಯಾಲ್ಯೂ, ಇದು 4,000 ವ್ಯಾಲ್ಯೂ ಏನೋ ಅದನ್ನ ಹೆಂಗೆ ಇಟ್ಕೊಳ್ಬೇಕು ಅಂತ ಆ ಟೈಮಲ್ಲಿ ನಾನು ಹೇಳ್ಕೊಟ್ಟಿಲ್ಲ ಅನ್ನೋದೊಂದು. ಈಗ ನಾನಾಗಿದ್ದಿದ್ರೆ ಅದನ್ನ ಆ ಡಬ್ಬಾನು ಚೆನ್ನಾಗಿ ಎಲ್ಲೋ ವಾಯ್ಸ್ ಎಕೋ ಆಗ್ತಾ ಇದೆ. ಮ್ಯೂಟ್. ಇದು ಒಂದು ತಿಳುವಳಿಕೆ ಕೊಡುವಂತ ಪ್ರಸಂಗ ಬರುತ್ತೆ. ಇದರಲ್ಲಿ ಟೀಚರ್ಸ್ ಎಲ್ಲ ಪೇರೆಂಟ್ಸ್ ಇದನ್ನ ಹೇಳ್ಕೊಡ್ಬೇಕು. ಇದು ಒಂದು ಚೆನ್ನಾಗಿ ಇಟ್ಕೊಳ್ಬೇಕು, ಧೂಳು ಬೀಳದೆ ಇರಂಗೆ ಅಥವಾ ಬಂದಾಗ ಅದನ್ನ ಮತ್ತೆ ಕ್ಲೀನ್ ಮಾಡಿ ಇಡುವಂಥದ್ದು. ಅಂಥದ್ದೊಂದು ನಮ್ಮ ತಂದೆ ತಾಯಿಗಳು ಮಾಡ್ತಾ ಇದ್ರು. ನಾನು ನನ್ನ ಮಗನ ಟೈಮಲ್ಲಿ ಅದನ್ನ ಮಾಡ್ಲಿಲ್ಲ. ಅವನಿಗೆ ಆ ಶೂಸಿನ ಬೆಲೆ ಗೊತ್ತಾಗ್ಲಿಲ್ಲ. ಹೇಳಿದ್ರು ಅವನಿಗೆ ತಲೆ ಕೆಡಿಸ್ಕೊಳ್ಳೋ, ನಾನು ವಾಶ್ ಮಾಡಿ ಇಟ್ಕೊಳ್ತೀನಿ ಅಂತ ಅಲ್ಲಿಗೆ ಬಿಟ್ಟ. ಸೊ ಈ ಸಂದರ್ಭದಲ್ಲಿ ನಾನು ಹೇಳೋದಂಥದ್ದು, ಸೊ ಈ ಒಂದು ವಿಷಯ ವ್ಯಾಲ್ಯೂ ಆಫ್ ಎನಿ ಐಟಮ್ ಅದನ್ನ ಅವ್ರಿಗೆ ಹೇಳ್ಕೊಡ್ಬೇಕು. ಯಾವ ರೀತಿ ಹೇಳ್ಕೊಡ್ಬೋದು? ಇಲ್ಲ, ನೀನೊಂದು ಸಾಧನೆ ಮಾಡು, ಅಟ್ಲೀಸ್ಟ್ ನೀನು ಈ ಕ್ಲಬ್ ಅಲ್ಲಿ ನೀನು ಎಲ್ಲಿ ಪ್ರಾಕ್ಟೀಸ್ ಮಾಡ್ತೀಯ ಅಲ್ಲಿ ಕನ್ಸಿಸ್ಟೆಂಟ್ ಆಗಿ ಟಾಪ್ 3 ನಲ್ಲಿ ಪ್ರೈಸ್ ಬಂದ್ರೆ ನೀನು ಇಂಥ ಕಾಸ್ಟ್ಲಿ ಶೂಸ್ ಕೊಡಿಸ್ತೇನೆ. ಇಲ್ಲ ಅಂದ್ರೆ ನೀನು ನಂತರನೇ ಒಂದು 400 ರೂಪಾಯಿ 500 ರೂಪಾಯಿ ಶೂಸ್ ಅಲ್ಲೇ ಇರಬೇಕು ಅನ್ನೋದೊಂದು ಹೇಳ್ಬೇಕಿತ್ತು ನಾನು. ಅವನು ಅದನ್ನ ಹಿ ಡಿಡ್ ಅರ್ನ್ ಇಟ್. ಇದನ್ನ ಅರ್ನ್ ಅಂತ ಹೇಳ್ತಾರೆ. ಅದನ್ನ ಶ್ರಮ ಪಟ್ಟು ಅವ್ನು ತಗೊಳ್ಬೇಕಿತ್ತು. ಆ ಶ್ರಮಕ್ಕೆ ನಾನು ಅವನಿಗೆ ಬೆಲೆ ಕೊಡ್ಲಿಲ್ಲ. ಅವ್ನ ಶ್ರಮ ಹೆಂಗ್ ಕೊಡೋದು, ಅದನ್ನ ತಗೊಳ್ಳೋದು ಅಂತ ನಾನು ಹೇಳ್ಕೊಡ್ಲಿಲ್ಲ. ಇದು ನನ್ನ ಈ ಟೈಮಲ್ಲಿ ಆದಂತ ಒಂದು ಫೇಲ್ಯೂರ್ ಅಂತಾನೆ ಹೇಳ್ತೇನೆ. ಇದನ್ನ ನಾವು ಹೇಳ್ಕೊಡ್ಬೇಕು, ಮಕ್ಕಳಿಗೆ ವ್ಯಾಲ್ಯೂ ಹೇಳ್ಕೊಡ್ಬೇಕು. ನನ್ಗೆ ಈಗಲೂ ನೆನಪಿದೆ, ನಾನು ಚಿಕ್ಕ ವಯಸ್ಸಲ್ಲಿ ನಮ್ಮ ಅಜ್ಜಿ ಮನೆಗೆ ಹೋದಾಗ ನಾವು ಶಾಪಿಂಗ್ ಹೋಗ್ತಾ ಇದ್ವಿ, ತರಕಾರಿಗಳು ತಿನಿಸುಗಳು ಅದು ಹೋದಾಗ ನಮ್ಮ ಅಜ್ಜಿಯವ್ರು ಏನ್ ಮಾಡ್ತಾ ಇದ್ರು, ಅವ್ರು ಕೇಳಿದಷ್ಟೇ ದುಡ್ಡು ಕೊಡ್ತಾ ಇರ್ಲಿಲ್ಲ. ತರಕಾರಿ ಕೇಳಿದ್ರೆ ಅದನ್ನ ನೆಗೋಷಿಯೇಟ್ ಮಾಡೋರು. ಇಲ್ಲಪ್ಪ ಇಷ್ಟು ಕಡಿಮೆ, ಇನ್ನೊಂದು 2 ರೂಪಾಯಿ ಕಡಿಮೆ ಕೊಡು ಅಂತ ಹೇಳೋರು. ಅದು ನಮ್ಮ ಅಜ್ಜಿಯವರು ಸಹ, ನಮ್ಮ ಅಜ್ಜ ಬಂದ್ಬಿಟ್ಟು ಡಾಕ್ಟ್ರು. ಅವರು ಒಳ್ಳೆ ಹಣಕ್ಕೆ ಯಾವುದೇ ಕೊರತೆ ಇರಲಿಲ್ಲ. ಆದ್ರೂ ಅವರಿಗೆ ಹಣದ ಬೆಲೆ ಗೊತ್ತಿತ್ತು. ಕೇಳಿದಷ್ಟು ಹಣ ಕೊಡ್ತಿರ್ಲಿಲ್ಲ, ನೆಗೋಷಿಯೇಟ್ ಮಾಡ್ತಾ ಇದ್ರು. ಅದ್ರ ವ್ಯಾಲ್ಯೂ ಎಷ್ಟು ಅಂತ ತಿಳ್ಕೊಂಡು ಅದನ್ನ ಅಷ್ಟು ಕೊಡೋರು. ಈಗಿನ ಕಾಲದಲ್ಲಿ ನಾವು ನೋಡ್ದಂಗೆ ಯಾವುದೇ ನೆಗೋಸಿಯೇಷನ್ ಇರೋದಿಲ್ಲ. ಯಾರೋ ಡಿಸ್ಕೌಂಟ್ ಇದ್ರೆ ಅದು ಕೇಳ್ತಾರೆ, ಇಲ್ಲಾಂದ್ರೆ ರೋಡ್ಸ್ ಅಲ್ಲಿ ಇರೋರು ಮಾತ್ರ ನೆಗೋಷಿಯೇಟ್ ಮಾಡ್ತಾರೆ, ಬೇರೆ ಕಡೆ ನೆಗೋಷಿಯೇಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅಂದ್ರೆ ವ್ಯಾಲ್ಯೂ ಆಫ್ ಮನಿ ಡಿಫರ್ಸ್. ಆ ಟೈಮಲ್ಲಿ ಈ ಟೈಮಲ್ಲಿ ಡಿಫರ್ ಆಗುತ್ತೆ. ಮತ್ತೆ ಇದರಲ್ಲಿ ನಾವು ಮೇ ಬಿ ಆ ಟೈಮಲ್ಲಿ ಕಷ್ಟಗಳ ಕಾಲ ಆಯ್ತು, ಈ ಟೈಮಲ್ಲಿ ಆ ಕಷ್ಟ ಇಲ್ಲದೆ ಇರ್ಬೋದು. ಆದ್ರೂ ವ್ಯಾಲ್ಯೂ, ಮನಿ ಹ್ಯಾಸ್ ಇಟ್ಸ್ ಓನ್ ವ್ಯಾಲ್ಯೂ. ನಾವು ಕೇಳ್ದಷ್ಟು ಕೊಡೋದು, ಕೊಟ್ಟು ಅದ್ರದ್ದು ವ್ಯಾಲ್ಯೂ ಪಡೀದೇ ಇರೋದು, ಇಟ್ಸ್ ಕೈಂಡ್ ಆಫ್ ಅಕಾರ್ಡಿಂಗ್ ಟು ಮಿ ಕೈಂಡ್ ಆಫ್ ಬ್ರೇಕ್ ಡೌನ್. ಇಟ್ ಹ್ಯಾಸ್, ನಮ್ಗೆ ಹಣದ ಬಗ್ಗೆ ಅಷ್ಟು ವ್ಯಾಲ್ಯೂ ಅಲ್ಲಿ ಕೊಡೋದಿಲ್ಲ, ಕೇಳ್ದಷ್ಟು ಕೊಡೋದು ಅಂತ ಒಂದು ಪ್ರಸಂಗ ಬರುತ್ತದೆ. ವಿಜಯ ಕೈ ಎತ್ತಿದ್ದಾರೆ, ಕೇಳ್ಬೇಕೇನಾದ್ರು? ವಿಜಯನು ಕೈ ಎತ್ತಿದ್ದಾರೆ. ಇಫ್ ಯು ವಾಂಟ್ ಯು ಕ್ಯಾನ್ ಅನ್ಮ್ಯೂಟ್ ಅಂಡ್. Sir, we have asked everybody to post the questions. Once you finish discussion, I think we can have the. Okay, fine. So in terms of value of money, ನಾನು ಚಿಕ್ಕ ವಯಸ್ಸಲ್ಲಿ ಹೇಗೆ ಕಲಿತೆ, ನಾನು ದೊಡ್ಡವ್ರ ಜೊತೆ ಸುಮ್ಮನೆ ಶಾಪಿಂಗ್ ಟೈಮಲ್ಲಿ ಆಚೆ ಹೋದಾಗ ಅಲ್ಲಿ ಪಡೆದಂತ ಅನುಭವ ಹಣದ ವಿಚಾರದಲ್ಲಿ ನನಗೆ ಇವತ್ತು ಅದನ್ನ ನನ್ನ ವ್ಯಕ್ತಿತ್ವವನ್ನು ರೂಪಿಸಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಟೈಮಲ್ಲಿ ಆ ರೀತಿ ಹೇಳ್ಕೊಡ್ತಾ ಇದ್ರು. ನಾನು ಈ ರೀತಿ ಈ ಟೈಮಲ್ಲಿ ಇಲ್ಲ, ಎಲ್ಲಾನು ಆನ್ಲೈನ್ ಇದೆ, ಅದ್ರ ಬಗ್ಗೆನೂ ಬರ್ತೇನೆ ಹೇಳಲಿಕ್ಕೆ. ಆದ್ರೆ ಹಿರಿಯರು ಆ ಟೈಮಲ್ಲಿ ನಮಗೆ ಆ ರೀತಿಯನ್ನ ಒಂದು ಹಣದ ಬಗ್ಗೆ ವ್ಯಾಲ್ಯೂನ ಮೌಲ್ಯನ ತೋರಿಸ್ಕೊಟ್ಟಿದ್ರು. ಇವತ್ತು ನೆನಪಿದೆ, ನಮ್ಮ ತಂದೆ ತಾಯಿಗಳು ಯಾವುದೇ ಪರ್ಚೇಸ್ ಆದ್ರೂ ಅದನ್ನ ಒಂದು ಪುಸ್ತಕದಲ್ಲಿ ಬರೀತಾ ಇದ್ವಿ. ಇವತ್ತು ಇಷ್ಟು ಖರ್ಚಾಯ್ತು ಅಂತ. ನಾನು ಖರ್ಚು ಮಾಡಿದ್ರು ಅದ್ರಲ್ಲಿ ಹೋಗಿ ಬರೀಬೇಕಿತ್ತು. ಸೊ ನಮಗೂ ಗೊತ್ತಾಗ್ತಾ ಇತ್ತು ಎಷ್ಟು ಖರ್ಚಾಗ್ತಿದೆ ಅಂತ. ಅಂದ್ರೆ ಮನೆಯ ವ್ಯವಹಾರದಲ್ಲಿ ನಮ್ಮನ್ನು ಸಹ ಚಿಕ್ಕ ವಯಸ್ಸಿಂದನೂ ನಮ್ಮನ್ನ ಅಳವಡಿಸ್ಕೊಂಡಿದ್ರು. ಈಗ ನಾನು ಅಂತ ಒಂದು ಕಾರ್ಯಕ್ರಮನ ಮಕ್ಕಳಿಗೆ ಪ್ರಯತ್ನ ಪಟ್ಟೆ, ಆದ್ರೆ ಅವ್ರಿಗೆ ಆ ಒಂದು ಅದಕ್ಕೆ ಅಪ್ರಿಶಿಯೇಟ್ ಮಾಡೋದಿಲ್ಲ ಅವರು, ಅದು ಇಷ್ಟನೂ ಪಡೋದಿಲ್ಲ, ಮಾಡೋದು ಇಲ್ಲ. ಸೊ ಅದನ್ನ ಮಾಡಬಹುದಾ ನೀವು ಅನ್ನೋದನ್ನ ಒಂದು ನೋಡ್ಬೇಕು. ನನ್ನ ಮಗಂದ ಇನ್ನೊಂದು ವಿಷಯನೂ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ. ಒಂದ್ಸಲಿ ನಾವು ಮೈಸೂರಿಗೆ ಬಂದಿದ್ವಿ. ಅವನಿಗೆ ಎಲ್ಲ ಮೈಸೂರಿನ ಎಲ್ಲಾ ಒಂದು ಜಾಗಗಳನ್ನ ತೋರಿಸ್ದೆ, ಝೂ ತೋರಿಸ್ದೆ, ಒಳ್ಳೆ ಹೋಟ್ಲಿಗೆ ಹೋಗಿ ಊಟನೂ ಮಾಡಿದ್ವಿ. ಆಮೇಲೆ ಸಂಜೆ ಬಂದ್ಬಿಟ್ಟು ಅದು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ವಿ. ಅವ್ನಿಗೆ ಏನಾಗುತ್ತೆ ಅಲ್ಲೆಲ್ಲ ಏನೇನು ಆಟ ಸಾಮಾನುಗಳಾಗ್ಲಿ, ಝೂಲಲ್ಲಿ ಏನೇನು ತಿನಿಸುಗಳಾಗ್ಲಿ ಎಲ್ಲಾನು ಕೊಡಿಸ್ದೆ. ಕೊನೆಗೆ ಇದು ಅರಮನೆ ಮುಂದೆ ಒಂದು ಇದು ಕುದುರೆಯ ಒಂದು ಗಾಡಿ, ಜಟ್ಕಾ ಗಾಡಿ ಇತ್ತು.
ಅದು ಒಳ್ಳೆ ತುಂಬಾ ಗ್ರ್ಯಾಂಡ್ ಆಗಿ ಅಲಂಕರಿಸಿದ್ರು. ಅದರಲ್ಲಿ ಕೂರಿಸ್ಕೊಂಡು ಲೈಟಿಂಗ್ ಎಲ್ಲ ಹಾರಿಸ್ಕೊಂಡು ನನ್ನ ಮಗನ್ನ ಕರ್ಕೊಂಡು ಹೋದ್ರು. ಅರಮನೆಯನ್ನು ತೋರಿಸ್ಕೊಂಡು ಬಂದ್ಮೇಲೆ ಆಚೆ ಬಂದ್ಮೇಲೆ ಇದು ಕೂತಿದೀವಿ, ನಾವು ಒಂದು ರೌಂಡ್ ಹೊಡಿತಾ ಇದೀವಿ. ಆ ಟೈಮಲ್ಲಿ ಅದು ಬೆಳಗ್ಗಿಂದ ಸಂಜೆ ಒಳ್ಳೆ ಸ್ಪೆಂಡ್ ಮಾಡಿದೀವಿ ಟೈಮು. ಎಲ್ಲ ಅವನಿಗೆ ಯಾವ ರೀತಿಯ ಖರ್ಚುಗಳನ್ನು ಮಾಡ್ಬೇಕು ಎಲ್ಲಾ ರೀತಿ ಖರ್ಚುಗಳನ್ನು ನಾನು ಮಾಡಿದ್ದೀನಿ. ಅವನು ಕೊನೆಯದಾಗಿ ಲಾಸ್ಟ್ ಆಕ್ಟಿವಿಟಿ ರಥದ ಮೇಲೆ ಅವರು ಇಬ್ರು ಎಂಜಾಯ್ ಮಾಡ್ತಾ ಇದೀವಿ. ಆ ಟೈಮಲ್ಲಿ ಅವನೊಂದು ಸ್ಟೇಟ್ಮೆಂಟ್ ಕೊಟ್ಟ ನನಗೆ, ಅಪ್ಪ ಎಷ್ಟು ಚೆನ್ನಾಗಿದೆ ಅಲ್ಲಪ್ಪ ಎಲ್ಲಾನು, ನಾನು ರಾಜನ್ ಮಗನಾಗಿ ಹುಟ್ಟಿದ್ರೆ ಇನ್ನೂ ಎಷ್ಟು ಚೆನ್ನಾಗಿರ್ತಿತ್ತಲ್ವಪ್ಪ ಅಂತ ಹೇಳ್ದ. ಅಂದ್ರೆ ಇದ್ರಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಮಕ್ಳಿಗೆ ನಾವು ಎಷ್ಟು ಖರ್ಚು ಮಾಡಿದ್ರು ಅದು ಸಾಕಾಗೋದೇ ಇಲ್ಲ. ಅದ್ರದ್ದು ಬೆಲೆನೂ ಅಂತ ಆ ಒಂದು ರೀತಿಯ ಬೆಲೆನೂ ಅವ್ರಿಗೆ ಗೊತ್ತಾಗಿಲ್ಲ. ಎಲ್ಲವನ್ನು ಅಪ್ಪ ಅಮ್ಮಂದ್ರು ಕೊಡ್ತಾರೆ ಅಂಡ್ ಇಟ್ ಈಸ್ ಫಾರ್ ಗ್ರಾಂಟೆಡ್ ಅನ್ನೋ ಒಂದು ರೀತಿಯಲ್ಲಿ ಅವರು ನಡ್ಸ್ಕೊಳ್ತಾರೆ. ಅಥವಾ ನಾವು ಆ ರೀತಿ ಬೆಳವಣಿಗೆ ಅವ್ರಿಗೆ ಆ ರೀತಿ, ಐ ಥಿಂಕ್ ವಿ ಆರ್ ಟೇಕಿಂಗ್ ಇನ್ ದಟ್ ಕೈಂಡ್ ಆಫ್ ರೂಟ್, which is again where I failure in my part. I have not actually educated him in terms of the value for money. ಇದು ಒಂದು ರೀತಿಯ ನನಗೆ ನನ್ನ ಚಿಕ್ಕ ವಯಸ್ಸಿಂದ ಬೆಳೆದಿರುವಾಗ ಮತ್ತೆ ನಾನು ನನ್ನ ಮಕ್ಕಳಿಗೆ ಬೆಳೆಸಬೇಕಾದ್ರೆ ಆಗಿರುವಂತ ಅನುಭವಗಳು. ಇದರಲ್ಲಿ ನಾನು ಹೇಳ್ತಾ ಇರೋದು, ನನಗೆ ಎಷ್ಟು ನಾನು ಹಣಕ್ಕೆ ವ್ಯಾಲ್ಯೂ ಕೊಡ್ತಿದ್ದೆ. ಈಗಿನ ಕಾಲದಲ್ಲಿ ಹಣಕ್ಕೆ ವ್ಯಾಲ್ಯೂ ನಾನು ನಮ್ಮ ಬಿಸಿ ಸ್ಕೆಡ್ಯೂಲ್ ಅಲ್ಲಿ ಅವ್ರಿಗೆ ಏನೇನ್ ಬೇಕೋ ಕೊಡ್ತಾ ಇರ್ತೀವಿ, ಅದನ್ನೇನು ಕೇಳಕ್ಕೆ ಹೋಗೋದಿಲ್ಲ. ಆ ರೀತಿ ಮಾಡಿದ್ರೆ ಯಾವ ರೀತಿಯ ಇಂಪ್ಯಾಕ್ಟ್ಸ್ ಆಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಈಗ ನೆಕ್ಸ್ಟ್ ನಾನು ಹೇಳಿದ್ನಲ್ಲ, ಇದು ಒಂದು ಕಾಂಟೆಕ್ಸ್ಟ್ ಸೆಟ್ ಮಾಡ್ತಾ ಇರೋದ್ರಿಂದ ನಾನು ಈ ಟೈಮಲ್ಲಿ ಇಲ್ಲಿ ಪೇರೆಂಟ್ಸು ಮತ್ತೆ ಟೀಚರ್ಸ್, ಮಕ್ಕಳದಲ್ಲ ಪೇರೆಂಟ್ಸು ಮತ್ತು ಟೀಚರ್ಸ್ ನಿಮ್ಮ ಎಕ್ಸ್ಪೀರಿಯನ್ಸ್ ನ ಒಂದು ಕೆಲವೇ ಒಂದು ಫ್ಯೂ 1 or 2 minutes ಅಲ್ಲಿ ಅಥವಾ ಫ್ಯೂ ಸೆಕೆಂಡ್ಸ್ ಅಲ್ಲಿ ಹೇಳಕ್ಕಾದ್ರೆ ನೀವು ಅನ್ಮ್ಯೂಟ್ ಮಾಡ್ಕೊಂಡು ದಯವಿಟ್ಟು ನೀವು ಹೇಳಿ. ನಮಸ್ಕಾರ. ನಮಸ್ಕಾರ. ನಾನು ವೀರೇಂದ್ರ ಕುಮಾರ್ ಅಂತ ಮಾತಾಡೋದು. ನಿಮ್ಮ ಮಾತನ್ನ ಕೇಳಿದೆ, ತಮ್ಮ ಮಗ ಶೂ ತಗೊಳ್ಬೇಕಾದ್ರೆ ಆಗಿದ್ದ ಅನುಭವ ಹೇಳಿದ್ರಿ. ನನಗೂ ಸಹ ಸಿಮಿಲರ್ ಅನುಭವ ಆಯ್ತು. ಆದ್ರೆ ನಾನೇನ್ ಮಾಡಿದೆ ಅಂದ್ರೆ, ಅವನ್ನ ಕರ್ಕೊಂಡು ಹೋದಾಗ ಅವನು ಈ ವಾಸ್ ಜಸ್ಟ್ ಇನ್ 8th standard. ಸೊ ಅವನು ಒಂದು ರಿಬಾಕ್ ಶೂ ತರದ್ದು ಒಂದು ತಗೊಳ್ಬೇಕು ಅಂತೇಳಿ ಇದ್ ಮಾಡ್ದ. ನೀವ್ ಹೇಳ್ದಂಗೆ ಅದ್ರದ್ದು ದರ ತುಂಬಾನೇ ಜಾಸ್ತಿ ಇತ್ತು. ನಾನಂದ್ರೆ, ಇದು ತಗೊಂಡಿಂದ ನಿಂಗೆ ಉಪಯೋಗ ಆಗಲ್ಲ, ನಿನ್ಗಿರೋದೆಲ್ಲ ಯೂನಿಫಾರ್ಮ್. ಸ್ಕೂಲಲ್ಲಿ ನಿಂಗೆ ಬ್ಲಾಕ್ ಶೂ ಹೇಳ್ತಾರೆ, ಶನಿವಾರ ವೈಟ್ ಶೂ ಹೇಳ್ತಾರೆ, ಭಾನುವಾರ ನೀನ್ ಒಂದೇ ದಿನ ಇರೋದು. ಆ ಒಂದಿನದಲ್ಲಿ ನೀನು ಅದ್ನ ಹಾಕೊಂಡು ಆಚ ಕಡೆ ಎಲ್ಲೂ ಹೋಗಕ್ಕಾಗೋದಿಲ್ಲ. ಬೇಡ, ಇದು ಈಗ ನಿನಗೆ ಮುಂದೆ ಕೊಡಿಸ್ತೀನಿ. ಆಮೇಲೆ ನಿನ್ಗೆ ಸೈಜು ಸಹ ದೊಡ್ಡದಾಗ್ಬಿಡುತ್ತೆ, ನೀನ್ ಇನ್ನು ಬೆಳೆಯೋ ಹುಡುಗ, 1 ವರ್ಷನೂ ಬರೋದಿಲ್ಲ, ಅದಕ್ಕೆ ಇಷ್ಟೊಂದು ದುಡ್ಡು ವೇಸ್ಟ್ ಮಾಡೋದ್ ಬೇಡ ಅಂತ. ಆದ್ರೂ ಅವ್ನ ಮನ್ಸು ಬೇಜಾರಾಯ್ತಿಲ್ಲ, ತಗೊಳ್ಳೇಬೇಕು ಅಂದ. ನಾನಂದೆ, ಆಯ್ತು, ನಿನ್ಗೊಂದ್ ಕೆಲ್ಸ ಮಾಡ್ತೀನಿ, ನೀನು ನಿನ್ನ ದುಡ್ಡಲ್ಲೇ ನಾನ್ ಪಾಕೆಟ್ ಮನಿ ಕೊಡ್ತೀನಲ್ಲ, ಆ ದುಡ್ಡಲ್ಲೇ ಕೂಡ ಹಾಕ್ಬಿಟ್ಟು ಈ ಶೂ ತಗೋ ನೀನು 1 ವರ್ಷ ಟೈಮ್ ಕೊಡ್ತೀನಿ ಅಂತ ಹೇಳಿದೆ. ಅದಕ್ಕೆ ಅವನ್ಗೆ ಪಾಕೆಟ್ ಮನಿ ಖರ್ಚು ಮಾಡೋದಕ್ಕೆ ಅವನ್ಗೆ ಅಷ್ಟು ಮನ್ಸಿರ್ಲಿಲ್ಲ. ಸರಿ, ಅದಕ್ಕೆ ಆಮೇಲೆ ಏನ್ ಮಾಡ್ಬೋದು ಅಂದ ಅವನು. ನಾನಾಗ ಕಂಪ್ಯೂಟರ್ ಇಂಜಿನಿಯರ್ ನಾನು. ಸೊ ನಾನು ಅವ್ನಿಗೆ ಕಂಪ್ಯೂಟರ್ ಕಲ್ಸಿದ್ದೆ. ನೀನ್ ಹೆಂಗಿದ್ರು ನೀನು ಕಂಪ್ಯೂಟರ್ ಲ್ಯಾಂಗ್ವೇಜ್ ಕಲ್ತಿದ್ಯಾ, ನಿನ್ ಫ್ರೆಂಡ್ಸ್ಗೆಲ್ಲ ಒಂದೊಂದು ಸಮ್ಮರ್ ವೆಕೇಶನ್ ಅಲ್ಲಿ ಒಂದು ಕ್ಲಾಸ್ ಮಾಡು, 1-1.5 ತಿಂಗಳದು. ಒಬ್ಬೊಬ್ಬ ಹತ್ರನು ಒಂದೊಂದು 200 ರೂಪಾಯಿ ತಗೊಂಡ್ರು ನಿನ್ಗೆ 1000 ರೂಪಾಯಿ ತನಕ ಆಗುತ್ತೆ, ಅದ್ರಲ್ಲಿ ನೀವ್ ತಗೋಬಹುದು ಅಂತ ಹೇಳಿದೆ. ನೀವ್ ನಂಬ್ತಿರೋ ಇಲ್ವೋ, ಅವ್ನು ಅದೇ ತರ ವೆಕೇಶನ್ ಅಲ್ಲಿ ಮಾಡಿ 1200 ರೂಪಾಯಿ ಸಂಪಾದನೆ ಮಾಡಿ ಆ 800-900 ರೂಪಾಯಿ ಶೂನ ತಗೊಂಡು, ಅದು ನಾನು ಹೇಳ್ದಂಗೆ ಆಯ್ತು. ಅವನು ಇಡೀ ವರ್ಷದಲ್ಲಿ ಒಂದು 4 ಸರಿ 5 ಸರಿ ಹಾಕಿರ್ಬೋದು, ಆದ್ರೆ ಅದನ್ನ ತುಂಬಾ ಜೋಪಾನವಾಗಿ ಬಾಕ್ಸ್ ಅಲ್ಲಿ ಇಟ್ಟು ಪಾಲಿಶ್ ಮಾಡಿ ಇಟ್ಕೋತಿದ್ದ. ಇದು ದಿಸ್ ಇಸ್ ಹೌ ಯು ಗಿವ್ ದ ವ್ಯಾಲ್ಯೂ ಆಫ್ ಮನಿ ಟು ದ ಕಿಡ್ಸ್. ಅಬ್ಸಲ್ಯೂಟ್ಲಿ. ನನ್ನ ಆಫೀಸಲ್ಲೂ ಸಹ ನಾನು ಹಂಗೆ, ನಮ್ಮ ಆಫೀಸ್ಗೆ ತುಂಬಾ ಜನ ಮಕ್ಕಳು ಬರ್ತಾರೆ ಓದ್ಲಿಕ್ಕೆ ಅಂತ, ಟ್ರೈನಿಂಗ್ ತಗೊಳಕ್ಕೆ ಅಂತ. ಮುಂಚೆ ಎಲ್ಲ ನಾನು ನನ್ನ ಲ್ಯಾಪ್ಟಾಪ್ ಅನ್ನೇ ಅವ್ರಿಗೆ ಕೊಡ್ತಾ ಇದ್ದೆ, ಕೆಲಸ ಮಾಡ್ಲಿಕ್ಕೆ ಬರ್ತಾ ಇದ್ರು, ಹೆಂಗೆಂಗೋ ಯೂಸ್ ಮಾಡ್ತಾ ಇದ್ರು, ಅಲ್ಲಲ್ಲೇ ಬಿಸಾಕ್ತಾ ಇದ್ರು, ಹೋಗ್ತಾ ಇದ್ರು. ಅದು ಕೀಗಳು ಮುರಿದೋಗೋದು, ಚಾರ್ಜರ್ಗಳು ಬಿದ್ದೋಗೋದು, ಏನೋ ಆ ರೀತಿ ಆಗ್ತಾ ಇತ್ತು. ಆಮೇಲೆ ಚೇಂಜ್ ಮಾಡಿದೆ ಅವರಿಗೆ, ನಾನು ನೀವೇ ಲ್ಯಾಪ್ಟಾಪ್ ನಿಮ್ದೇ ಒಂದು ತಗೊಳ್ಳಿ, ಅದಕ್ಕೆ ಸ್ವಲ್ಪ ನಾನು ಅನುಕೂಲ ಮಾಡ್ಕೊಡ್ತೇನೆ, ನೀವೇ ಯೂಸ್ ಮಾಡ್ಕೊಳ್ಳಿ, ನಿಮ್ಗೂ ಅದು ಯೂಸ್ ಆಗುತ್ತೆ ಅಂತ ಹೇಳಿ ಆ ರೀತಿ ಚೇಂಜ್ ಮಾಡಿದೆ. ಈಗ ಯಾವ ರೀತಿ ಇಟ್ಕೊಳ್ತಾರೆ ಅಂದ್ರೆ, 1 ವರ್ಷ 2 ವರ್ಷ ಆದ್ರೂ ಅದು ಏನೋ ನೆನ್ನೆ ತಗೊಂಡಿರುವಂತ ಒಂದು ಲ್ಯಾಪ್ಟಾಪ್ ತರ ಇಟ್ಕೊಂಡಿರ್ತಾರೆ. ಕವರು, ಪ್ಲಾಸ್ಟಿಕ್ ಕವರು, ಡಬ್ಬಗಳು ಎಲ್ಲ ಈಗಲೂ ಇರುತ್ತೆ. ನನ್ನ ಲ್ಯಾಪ್ಟಾಪ್ ಅದೇ, ಅದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಆಫೀಸ್ ಲ್ಯಾಪ್ಟಾಪ್ ಅಲ್ಲಿ. ಸೊ ಅದನ್ನ ವ್ಯಾಲ್ಯೂನ ಆ ರೀತಿ ನಾನು ಇಲ್ಲಿ ಬರೋ ಮಕ್ಕಳಿಗೆ ಆ ರೀತಿ ಟ್ರೈನ್ ಅಪ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ಶೇರಿಂಗ್ ದಟ್ ಸೈಡ್. ನಾನು ಇನ್ನೊಂದು ಶೇರ್ ತಗೊಳ್ತೀನಿ. ಟೀಚರ್ಸ್ ಯಾರಾದ್ರೂ ಇದೆ, ಅವ್ರ ಹತ್ರ ಒಂದು
ನಿಮ್ಮ ಅನುಭವದ ಒಂದು ಎಕ್ಸ್ಪೀರಿಯನ್ಸ್ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಯಾರು ಟೀಚರ್ಸ್ ಇದ್ರೆ ವಾಲಂಟಿಯರ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಯಾರು ಟೀಚರ್ಸ್ ವಾಲಂಟಿಯರ್ ಮಾಡ್ಲಿಲ್ಲ ಅಂದ್ರೆ ನಾವು ಕಾಂಚನ ಅವ್ರಿಗೆನೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಮಾತಾಡ್ಲಿಕ್ಕೆ. ಓಕೆ, ಸೊ ಯೂಶಲಿ ನಾವು ಸ್ಕೂಲಲ್ಲಿ ಎಲ್ಲ ಮಕ್ಳಿಗೂ ಎಸ್ಪೆಷಲಿ 6th ಸ್ಟ್ಯಾಂಡರ್ಡ್ ಇಂದ ಕಥೆಯಲ್ಲಿ ಅವರಿಗೆ ಹಣದ ಮೌಲ್ಯವನ್ನ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ವೆರಿ ಫೇಮಸ್ ಸ್ಟೋರಿ. ಒಂದು ತಂದೆಗೆ ಇದು ₹1 ತಂದ್ರೇನೆ ನಿಂಗೆ ಊಟ ಹಾಕೋದು ಅಂದಾಗ ಮಗು ತಾಯಿ ಹತ್ರ ₹1 ಇಸ್ಕೊಂಡ್ ಬಂದಿರುತ್ತೆ. ಊಟಕ್ಕೆ ಕೂತಾಗ ತಂದೆಗೆ ನಾನು ₹1 ತಂದಿದ್ದೀನಿ ಅಂತ ಹೇಳುತ್ತೆ. ಸೊ ತಂದೆ ಹೋಗಿ ಬಾವಿಗೆ ಹಾಕ್ಬಾ ಅಂತ ಹೇಳ್ತಾನೆ. ಸೊ ಅವ್ನು ಹೋಗಿ ಡೈರೆಕ್ಟ್ ಆಗಿ ಬಾವಿಗೆ ಹಾಕ್ಬಿಡ್ತಾನೆ. ಸೊ ಹಾಗೆ ಪ್ರತಿದಿನ ಬೇರೆಯವ್ರ ಹತ್ರ ಇಸ್ಕೊಂಡ್ಬಂದು ಬಾವಿಗೆ ಹಾಕುವಂದಾಗೆಲ್ಲ ಹಾಕಿ ಬಂದು ಊಟ ಮಾಡ್ತಿರ್ತಾನೆ. ಒಂದಿನ ಅವನಿಗೆ ಯಾರು ಏನು ದುಡ್ಡು ಕೊಡೋದಿಲ್ಲ. ಅವಾಗ ಅವನೇನ್ ಮಾಡ್ತಾನೆ, ಕಷ್ಟಪಟ್ಟು ದುಡ್ದು ₹1 ಸಂಪಾದನೆ ಮಾಡ್ಕೊಂಡ್ ಬಂದು ತಂದೆಗೆ ಹೇಳ್ತಾನೆ, ಇವತ್ತು ₹1 ತಂದಿದ್ದೀನಿ ಅಂತ. ತಂದೆ ಅದನ್ನ ಬಾವಿಗೆ ಹಾಕು ಅಂದಾಗ ಅವನು ಹಾಕೋದಿಲ್ಲ. ಸೊ ನಾನು ಅರ್ನ್ ಮಾಡಿದೀನಿ ಇದು ಕಷ್ಟಪಟ್ಟು ಅಂತ ಹೇಳ್ತಾನೆ. ಹಾಗೆ ಅರ್ನ್ ಮಾಡೋದು ಯಾವುದು, ಹೇಗೆಲ್ಲ ಮಾಡ್ಬೋದು ನೀವು ಅನ್ನೋದನ್ನ ಸ್ಟೋರಿ ಮೂಲಕ ಅವ್ರಿಗೆ ಹೇಳಿ ನಾವು ಮಾಡ್ತೀವಿ, ನಮ್ಮ ಪ್ರಯತ್ನ ಮಾಡ್ತಿದೀವಿ ಮಕ್ಕಳಲ್ಲಿ. ಸೊ ಅದನ್ನ ಹೇಗೆ ಅವ್ರು ಮುಂದುವರಿಸ್ಕೊಂಡು ಹೋಗ್ತಾರೆ ಅನ್ನೋದು ಅವರಿಗೆ ಬಿಟ್ಟಿದ್ದು. ಥ್ಯಾಂಕ್ ಯು. ಥ್ಯಾಂಕ್ ಯು. ಈ ರೀತಿಯ ಮಾರಲ್ ಸೈನ್ಸ್ ಸ್ಟೋರೀಸು ಒಂದು ಕಥೆಗಳ ಮೂಲಕ ಒಂದು ಪ್ರಾಕ್ಟಿಕಲ್ ಆಗಿ ಈಗ ವೀರೇಂದ್ರ ಅವ್ರು ಮಾಡಿರೋ ಪ್ರಕಾರ ಇದು ಮಾಡಿದ್ರೆ ಮಕ್ಕಳಿಗೆ ಅದ್ರದ ವ್ಯಾಲ್ಯೂ ತಿಳ್ಕೊಳ್ತಾ ಹೋಗ್ತಾರೆ. ಮತ್ತೆ ಅದೇ ಆ ಕಾಂಟ್ರಿಬ್ಯೂಷನ್ ಅವರು ಆ ದುಡಿಯೋ ದುಡ್ಡೇ ನಮಗೆಲ್ಲ ಒಂದು ಸಂತೋಷ ತರೋದು, ನಮ್ಮ ದೇಶಕ್ಕೆ ಸಂತೋಷ ತರೋದು, ಸಮಥಿಂಗ್ ಕಾಲ್ಡ್ ವ್ಯಾಲ್ಯೂ ಆಡ್ ಆಗೋದು ಸೊಸೈಟಿಗೂ ಸಹ. ಸೊ ನೆಕ್ಸ್ಟ್ ಈಗ ಹೋಗೋಣ. ಇನ್ನೊಂದು ನಾನು ಈಗ ವೀರೇಂದ್ರ ಹೇಳ್ದವ್ರ ತರಾನೇ ನಮ್ಮ ಫ್ರೆಂಡ್ಸ್ಗೂ ಕೇಳ್ತಾ ಇದ್ದೆ, ನೀವೆಲ್ಲ ಹೆಂಗೆ, ನಮ್ ತುಂಬಾ ಜನ ಚಾರ್ಟರ್ಡ್ ಅಕೌಂಟೆಂಟ್ಸ್ ಇದ್ದಾರೆ, ಅವರು ಹೇಗೆ ಈ ಪ್ರೊಫೆಷನ್ಗೆ ಬಂದ್ರು, ಏನಕ್ಕಾಗಿ ಬಂದ್ರು ಅನ್ನೋದನ್ನ ಕೇಳ್ತಾ ಇರ್ತೀನಿ. ಅಂಥದ್ರಲ್ಲಿ ಸುಮಾರು ಜನ ಚಾರ್ಟರ್ಡ್ ಅಕೌಂಟೆಂಟ್ಸು ನನ್ನ ಫ್ರೆಂಡ್ಸ್ ಅಲ್ಲಿ ಇರೋರು ಈ ಬಡ ಕುಟುಂಬದಿಂದ ಬಂದವ್ರೆ. ಬಡ ಕುಟುಂಬ ಅಂದ್ರೆ ಸುಮಾರು ಜನ ಈ ಟೀಚರ್ಸ್ ಮಕ್ಕಳಾಗಿರ್ತಾರೆ, ಇಲ್ಲಾಂದ್ರೆ ರೈತರ ಮಕ್ಕಳಾಗಿರ್ತಾರೆ, ಹಳ್ಳಿಯಿಂದ ಬಂದಿರ್ತಾರೆ. ಮತ್ತೆ ಈಗಿನ ಕಾಲದ ನಾನು ಲಾಸ್ಟ್ ಒಂದು 5 ವರ್ಷದಿಂದ ನೋಡ್ತಾ ಇದ್ದೀನಿ, ರೈತರು ಎಲ್ಲ ತನ್ನ ಮಕ್ಕಳನ್ನ ರೈತರಾಗೆ ಮುಂದುವರ್ಸ್ಲಿಕ್ಕೆ ಇಷ್ಟಪಡೋಲ್ಲ, ಏನ್ ಚೆನ್ನಾಗಿ ಓದಿ ಅಂದ್ಬಿಟ್ಟು ಓದಿಸ್ಲಿಕ್ಕೆ ಬೆಂಗಳೂರಿಗೆ ಕಳಿಸ್ತಾ ಇದ್ದಾರೆ. ನಮ್ಮ ಆಫೀಸಲ್ಲಿರೋ ಸುಮಾರು ಜನ ರೈತರ ಮಕ್ಕಳೇ ಆಗಿರ್ತಾರೆ. ಸೊ ಮತ್ತೆ ನನ್ನ ಫ್ರೆಂಡ್ಸ್ಗಳು ಸಹ ಸುಮಾರು ಜನ ಹಳ್ಳಿಯಿಂದ ಬಂದು ಸೇವ್ ಮಾಡಿ ಅವರು ತಮ್ಮ ಅಭಿವೃದ್ಧಿಯನ್ನು ಪಡಿತಾ ಇರ್ತಾರೆ. ಅವ್ರನ್ನ ಒಂದ್ಸಲಿ ಕೇಳ್ದೆ ನಾನು, ನೀನು ಹೆಂಗೆ ಅಪ್ಪ ಇದಾಗ ಹೆಂಗೆ ಸೇರ್ಕೊಂಡೆ, ಏನಾಯ್ತು ದುಡಿಯೋದು, ಅಥವಾ ನಿಂಗೆ ದುಡ್ಡಿನ ಮಹತ್ವ ಯಾವಾಗ ತಿಳಿತು ಅಂತ ಅವನ ಫ್ರೆಂಡಿಗೆ ಹಿಂಗೆ ಕೇಳಿದಾಗ ಅವ್ನು ಹೇಳ್ತಾ ಇದ್ದ, ಒಂದ್ಸಲಿ ಅವನು ನಮ್ಮ ಕಾಂಚಿ ಅವರು ಹೇಳ್ದಂಗೆ ₹100 ಅವನು ಅವ್ರ ತಂದೆ ಜೋಬಿಂದ ಕದ್ಬಿಟ್ಟು ಅವನು ಚಾಕ್ಲೇಟ್ಸು, ಪೆಪ್ಪರ್ಮೆಂಟು ಮತ್ತೆ ಅವ್ನಿಗೇನೋ ಆ ಟೈಮಲ್ಲಿ ಬೇಕಿರೋ ಸಾಮಾನುಗಳನ್ನ, ಇಷ್ಟ ಆಗಿರೋ ಸಾಮಾನು ತಗೊಂಡಿರ್ತಾನೆ. ಮನೆಗೆ ಬಂದಾಗ ₹100 ಕಣ್ಮರೆ ಆಗಿರುತ್ತೆ. ಮತ್ತೆ ಇವನ್ ಕೈಯಲ್ಲಿ ಹೊಸ ಆಟಿಕೆಗಳು ಇರುತ್ತೆ. ಆಗ ಅವರ ಅಜ್ಜ ಅವನಿಗೆ ಕೋಪಿಸ್ಕೊಂಡು, ನೀನು ಇವತ್ತು ಕಳ್ತನ ಮಾಡಿದ್ಯಾ, ನನ್ಗೆ ಇದು ಬಹಳ ಬೇಸರ ಬಂದಿರುವಂತ ಸಂಗತಿ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಬೈದು ಅವನಿಗೆ 2 ಕೋಲಿನಿಂದ ಚಟಿ ಏಟ್ ಕೊಟ್ಬಿಟ್ಟು, ನನ್ನ ಹತ್ರ ಇಷ್ಟೊಂದು ಜಾಗ ಇದೆ, ಜಮೀನಿದೆ, ತಗೋ, ಇದು 1 ಎಕರೆ ಜಮೀನು, ನೀನ್ ತಗೋ, ಇದ್ರಲ್ಲಿ ನೀನು ಏನಾದ್ರೂ ಬೆಳೆಸ್ಕೋ, ಅದ್ರಲ್ಲಿ ಬರೋ ದುಡ್ಡೆಲ್ಲ ನಿಂದೆ ಅಂತ ಹೇಳ್ತಾರೆ. ಅವನು ಅದ್ರಲ್ಲಿ ಬೆಳೆಸಿ ಅದನ್ನ ದುಡ್ಡು ಮಾಡ್ಲಿಕ್ಕೆ 1 ವರ್ಷ ಪ್ರಯತ್ನ ಪಟ್ಟು ಒಂದು ದುಡ್ಡು ಮಾಡಿ ಅದನ್ನ ಅನುಭವಿಸ್ತಾನೆ. ಆವಾಗ ಹೇಳ್ತಾನೆ, ನನ್ಗೆ ದುಡಿಮೆ ಫಲ ಗೊತ್ತಾಯ್ತು, ₹1 ದುಡಿಯೋದು ಸುಲಭ ಅಲ್ಲ ಅಂದ್ಬಿಟ್ಟು ಅಂತ. ಸೊ ಇವತ್ತು ಅವನು ಬೆಂಗಳೂರಿಗೆ ಬಂದು ತುಂಬಾ ಸಕ್ಸಸ್ಫುಲ್ ಆಗಿದ್ದಾನೆ. ಮತ್ತೆ ನಮ್ಮ ಪ್ರೊಫೆಷನ್ಗೆ ತುಂಬಾ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದಾನೆ. ಅಂತವ್ರು ಕಾಂಟ್ರಿಬ್ಯೂಷನ್, ಇಂಟೆಗ್ರಿಟಿ, ನಮ್ಮ CA ಪ್ರೊಫೆಷನ್ಗೆ ಬಂದಿರೋ ಬೆಲೆ ಅಂದ್ರೆ ಇಂಥ ಒಂದು ಚಾರ್ಟರ್ಡ್ ಅಕೌಂಟೆಂಟ್ಸ್ ಕಮ್ ಔಟ್ ಆಫ್ ಪವರ್ ಆಫ್ ಪೀಪಲ್ ಆಫ್ ಇಂಟೆಗ್ರಿಟಿ ಅಂತ ಹೇಳ್ತಾರೆ. ₹1 ಬೆಲೆ ಗೊತ್ತಿರುತ್ತೆ ಅವ್ರಿಗೆ. ಅದೇ ರೀತಿ ತಮ್ಮ ಕ್ಲೈಂಟ್ಸಿಗಾಗ್ಲಿ, ಅದೇ ರೀತಿಯಾಗಿ ಸರ್ಕಾರಕ್ಕಾಗಿ, ದೇಶಕ್ಕಾಗಿ ಆ ರೀತಿಯ ಒಂದು ಕನ್ಸಲ್ಟಿಂಗ್ ಕೊಟ್ಟು ಅವ್ರಿಗೆ ಕಾಂಟ್ರಿಬ್ಯೂಷನ್ ಮಾಡ್ತಾರೆ. ಸೊ ಹಣದ ಬೆಲೆ ಗೊತ್ತಿರೋರ ಕಾಂಟ್ರಿಬ್ಯೂಷನ್ ಇಟ್ಸ್ ಇಮೆನ್ಸ್. ಅದೇ ರೀತಿ ನಾನು ಇನ್ನೊಂದು ಬೇರೆನೂ ಹಾಕಿದ್ದೀನಿ, ಟೀಚರ್ಸ್ ಕಾಂಟ್ರಿಬ್ಯೂಷನ್ ಆಗಲಿ, ಫಾರ್ಮರ್ಸ್ ಕಾಂಟ್ರಿಬ್ಯೂಷನ್ ಆಗಲಿ, ಅದು ಇಮೆನ್ಸ್ ಆಗಿರುತ್ತೆ. ಅದೇ ಈಗ ನೋಡೋಣ, ಬ್ರೋಕರ್ಸ್ಗಳು ಇರ್ತಾರೆ. ಬ್ರೋಕರ್ಸ್ಗಳಂದ್ರೆ ದಲ್ಲಾಳಿಗಳು, ಅಂದ್ರೆ ಅವ್ರು ಯಾವುದೇ ಒಂದು ಫೀಲ್ಡ್ ಅಲ್ಲಿ ಅಂತ ಪರಿಣಿತಿಯನ್ನು ಪಡೆದಿರೋದಿಲ್ಲ. ಇಬ್ಬರಿಗೆ ಜೋಡಿಸಿಬಿಟ್ಟು ಅಲ್ಲಿ ಒಂದು ವ್ಯವಹಾರ ಕುದುರಿಸ್ಬಿಟ್ಟು ಅದರಿಂದ ಅವರು ದುಡ್ಡು ಮಾಡಿರ್ತಾರೆ. ಆ ದುಡ್ಡು ಒಂದೊಂದ್ಸಲಿ ಬರುತ್ತೆ, ಒಂದೊಂದ್ಸಲಿ ಬರಲ್ಲ. ಅದ್ರಲ್ಲೂ ಕಷ್ಟಗಳಿದೆ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಇದರಲ್ಲಿ ಕೈಂಡ್ ಆಫ್ ವ್ಯಾಲ್ಯೂ ಆಡ್ ಅನ್ನೋದೊಂದು ಕಡಿಮೆ ಇರುತ್ತೆ. ಸೊ ಅಂತವರ ಮಕ್ಕಳು ಬೇಕಾಬಿಟ್ಟಿ ಖರ್ಚು ಮಾಡೋವಂತ, ಅವ್ರಿಗೆ ಹಿಡಿದು ಅವರ ಮಕ್ಕಳೇ, ಅವರ ವಿಧಾನವೇ ಬೇರೆ ರೀತಿ ಇರುತ್ತೆ. ಸೊ ಅದನ್ನ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ನಾನು ಹೇಳಿದ್ದೀನಿ, ಎಲ್ಲಾ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಚೆನ್ನಾಗಿ ಓದಿಸ್ಬೇಕು, ಅವ್ರಿಗೆ ಒಂದು ಒಳ್ಳೆ ವ್ಯಕ್ತಿತ್ವನ ಕೊಡ್ಬೇಕು ಅಂತ ಶ್ರಮ ಪಡ್ತಾರೆ. ಈ ಎಲ್ಲರೂ ದೇ ಕಮ್ ಫ್ರಮ್ ಡಿಫ್ರೆಂಟ್ ಸ್ಟೇಟಸ್. ಒಬ್ರು ದಿವಸಕ್ಕೆ ₹1000 ದುಡಿತಿರ್ತಾರೆ, ಒಬ್ರು ದಿವಸಕ್ಕೆ ₹1,00,000 ದುಡಿತಿರ್ತಾರೆ. ಡಿಫ್ರೆಂಟ್ ಪೀಪಲ್ ಇರ್ತಾರೆ. ಅವರು
when it comes to kids or their children, they'll have only one objective, to give the best of best to their kids. ಅವ್ರು ಕೊಡೋ ರೀತಿ ಒಂದೊಂದು ವಿಧವಾಗಿರುತ್ತೆ. ಆದ್ರೆ ಎಲ್ಲರ ಆಬ್ಜೆಕ್ಟಿವ್ 1000 ರೂಪಾಯಿ ದುಡಿಯೋದು ಅಷ್ಟೇ ಇರುತ್ತೆ, 200 ರೂಪಾಯಿ ದುಡಿಯೋದು ಅಷ್ಟೇ ಇರುತ್ತೆ, ಲಕ್ಷ ದುಡಿಯೋದು ಮಕ್ಳಿಗೆ ನಾವು ಏನೋ ಮಾಡ್ತಾ ಇರೋದೇ ಮಕ್ಳಿಗೋಸ್ಕರ ಅನ್ನೋದೊಂದು ಇರುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ನೀವು ದುಡ್ಡಿನ ಮಹಿಮೆನ ಮಕ್ಕಳಿಗೆ ಯಾವ ರೀತಿ ಹೇಳ್ಕೊಡ್ತೀರಾ? ಎಲ್ಲರೂ ಸಹ ಅವರು 1,00,000 ರೂಪಾಯಿ ದುಡಿಲಿ, 200 ರೂಪಾಯಿ ದುಡಿಲಿ, ಅವರು ಎಲ್ಲರೂ ಆ ಒಂದೊಂದು ರೂಪಾಯಿ ಬೆಲೆನ ಹೇಳ್ಕೊಡ್ಬೇಕು ಅಂತ ನಾನು ಈ ಟೈಮಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನೋ ಸ್ವವಿಚ್ಛವಾಗಿ ಅಥವಾ ಬೇಕಾಬಿಟ್ಟಿಯಾಗಿ ಹಣ ಖರ್ಚು ಮಾಡೋದನ್ನ ಹೇಳ್ಕೊಡ್ಬಾರ್ದು. ಈಗ ನನ್ನ ವಿಷಯದಲ್ಲಿ ನೋಡಿ, ನಾನೊಂದು ಲ್ಯಾಪ್ಟಾಪ್ ತಗೊಂಡ್ರು ನಾನು ಯಾವ್ದಾದ್ರು ಒಂದು ಈಗ ಹಳೆ ಕಾಲದ ಆಲ್ಮೋಸ್ಟ್ ಒಂದು 4 years ಇಂದ ಒಂದೇ ಲ್ಯಾಪ್ಟಾಪ್ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಮಕ್ಳಿಗಾದ್ರೆ ಈಗ PUC ಬಂದ್ರು ಅಂದ್ಬಿಟ್ಟು ಓಕೆ ಬೆಸ್ಟ್ ಕಂಪ್ಯೂಟರ್, ಬೆಸ್ಟ್ ಲ್ಯಾಪ್ಟಾಪ್. ನಾನು ಆ ಟೈಮಲ್ಲಿ 40,000 ಕೊಟ್ಟಿದ್ದು, 1 ಲಕ್ಷದ ಒಳ್ಳೆ ಲ್ಯಾಪ್ಟಾಪ್ ತಗೊಂಡು ನಿಂಗೆ ಎಜುಕೇಶನ್ಗೆ ಚೆನ್ನಾಗಿ ಬೇಕಾಗುತ್ತೆ ಅಂತ ಆ ರೀತಿ ಒಂದು ಅಭಿಪ್ರಾಯದಲ್ಲಿ ಹೇಳ್ತೀನಿ. ಮತ್ತೆ ಆ ಶೂಸ್ ತಗೊಂಡಾಗ ಹೇಳಿದ, ನಾನು ಕಡಿಮೆ ತಗೊಂಡ್ರು ಮಕ್ಕಳಿಗೆ ಜಾಸ್ತಿ ಕೊಡ್ಲಿಕ್ಕೆ ನಾನೇನು ಹಿಂದ್ ಮುಂದೆ ನೋಡೋದಿಲ್ಲ. ಅಂಡ್ ದಟ್ ಈಸ್ ದ ಕೇಸ್ ವಿತ್ ಎವ್ರಿ ಫ್ಯಾಮಿಲಿ ಆರ್ ಎವ್ರಿ ಪೇರೆಂಟ್. ಇಂಥ ಸಂದರ್ಭದಲ್ಲಿ ನೀವು ಅದನ್ನ ಕೊಡುವಂತ ಒಂದು ಕಾಣಿಕೆನ ಮಕ್ಕಳಿಗೆ ಅದರ ಬೆಲೆನ ಅವ್ರಿಗೆ ಆ ಟೈಮಲ್ಲಿ ತಿಳಿಸ್ಕೊಡ್ಬೇಕು. ಮತ್ತೆ ಸುಲಭವಾಗಿ ಅವ್ರಿಗೆ ಅದು ಸಿಕ್ಬಾರ್ದು. ಮೊನ್ನೆ ನಮ್ಮ ಮಕ್ಕಳಿಗೆ ಒಂದು ಆಟದ ಸಾಮಾನು ತಂದ್ಕೊಟ್ಟಿದ್ದೆ. ನನ್ನ ತಾಯಿ ಹೇಳ್ತಾ ಇದ್ರಾಗ, ನಿನ್ನ ಮಗ ಅದ್ ಕೇಳಲೇ ಇಲ್ಲ, ಏನಕ್ಕೆ ತಂದ್ಕೊಟ್ಟೆ ಅದನ್ನ, ಅದ್ರ ಬೆಲೆನೇ ಅವನಿಗೆ ಗೊತ್ತಾಗೋದಿಲ್ಲ ಅಂತ. ಅದೇ ರೀತಿ ಆಯ್ತು, ಅವನು ಅದನ್ನ 2 ದಿವಸದಲ್ಲಿ ಹಾಳು ಮಾಡ್ದ. ಮೊನ್ನೆ ಅವನು ಇನ್ನೊಂದು ಇದು ಬೇಕು, ಡ್ರೋನ್ ಬೇಕು, ನಂಗೆ ಡ್ರೋನ್ ಬೇಕು ಅಂತ ಹೇಳ್ದ. ಇದು 1,000 ರೂಪಾಯಿ ಡ್ರೋನ್ ತರಿಸಿದ್ರೆ, ಇಲ್ಲ ನಂಗೆ 1,000 ರೂಪಾಯಿ ಬೇಡ, 8,000 ಕ್ಯಾಮ್ರಾನೇ ಹೋಗಲ್ಲ, 8,000 ಬೇಕು ಅಂತ ಹಠ ಮಾಡಿ 2 ದಿವಸ 3 ದಿವಸ ಊಟ ತಿಂದು ಮಾಡಿ ಹಠ ಮಾಡ್ದ. ಆದ್ರೂ ಕೊಡಿಸ್ದ, ಏನ್ ಮಾಡೋದು ಅಂತ. ಅದು ಸಹ ಅಷ್ಟೇ 2ನೇ ದಿವಸಕ್ಕೆ ಕೆಟ್ಟೋಯ್ತು. ಸೊ ಅದನ್ನ ವ್ಯಾಲ್ಯೂ ಅವನು ಪಡ್ಕೊಳ್ಳೇ ಇಲ್ಲ ಅದು. ಸೊ ಆ ರೀತಿಯೇ ನನ್ನ ಮಕ್ಕಳನ್ನ ನಾನು ಮಾಡ್ತಾ ಇದ್ದೀನಿ ಅಂತ ಒಂದು ಸ್ವಲ್ಪ ಬೇಜಾರ ಇದೆ. ಆದ್ರೂ ಇದನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಕ್ಕಳಿಗೆ ಬೆಲೆ ಗೊತ್ತಾಗೋದಿಲ್ಲ, ಅದ್ರದ್ದು ವ್ಯಾಲ್ಯೂ ಯಾವ ರೀತಿ ಹೇಳ್ಬೇಕು ಅಂತ ನೀವು ಆಲ್ರೆಡಿ ಹೇಳಿದ್ದೀರಾ, ಆ ರೀತಿನೇ ಮುಂದುವರಿಸ್ಬೇಕು ಅಂತ ನಾನು ಕೋರಿಕೆ ಪಡ್ತೇನೆ. ಆಮೇಲೆ ಇದು ಬಟ್ಟೆಗಳಾಗ್ಲಿ, ಗ್ಯಾಸ್ಕೆಟ್ ಬಗ್ಗೆ ಆಗ್ಲಿ, ನಾನು ಅದೇ ಹೇಳಿದ, ನಮ್ಮ ಬಗ್ಗೆ ನಾವೇ ಕಡಿಮೆ ಖರ್ಚು ಮಾಡ್ತೀವಿ, ಅವ್ರಿಗೆ ಜಾಸ್ತಿ ಖರ್ಚು ಮಾಡ್ತೀವಿ. ಆ ರೀತಿ ಸಹ ಮಾಡಬಾರ್ದು. ನಮ್ಮ ಒಂದು ಕಲ್ಪನೆಯಲ್ಲಿ ನಾವು ಯಾವ್ದ್ರಲ್ಲಿ ಇರ್ತೀವೋ ಅದನ್ನೇ ಅವ್ರಿಗೆ ಸಹ ಹೇಳ್ಕೊಡ್ಬೇಕು ಅಂತ ಇಷ್ಟಪಡ್ತೇನೆ. ಈಗ ನೆಕ್ಸ್ಟ್ ಫ್ಯೂ ಸ್ಲೈಡ್ಸ್ ನಾನು ಮಕ್ಕಳಿಗೆ ಯಾವ ಟೈಮಲ್ಲಿ ಯಾವ ರೀತಿ ನೀವು ಹಣದ ಹೇಳ್ಕೊಡ್ಬೇಕು ಅನ್ನೋದನ್ನ ಹೇಳ್ತೀನಿ. ಇದ್ರಲ್ಲಿ ನಾನು 3 ಸ್ಲೈಡ್ಸ್ ಮಾಡ್ಕೊಂಡಿದ್ದೀನಿ. ಒಂದು 4 ರಿಂದ 10 ವರ್ಷದ ಮಕ್ಕಳಿಗೆ, 10 ರಿಂದ 14 ವರ್ಷದ ಮಕ್ಕಳಿಗೆ, ಆಮೇಲೆ ಇನ್ನೊಂದು ಸ್ವಲ್ಪ ದೊಡ್ಡವ್ರಿಗೆ. ನಾವು ಚಿಕ್ಕ ಮಕ್ಕಳಿಗೆ ಹೈಜೀನ್ ಬಗ್ಗೆ ಹೇಳ್ತೀವಿ, ಕ್ಲೀನ್ ಆಗಿರು ಅಂತ ಹೇಳ್ತೀವಿ. ಅದು ಕೆಟ್ಟದ ಗಲೀಜನ್ನು ಮುಟ್ಬೇಡ ಅಂತೀವಿ, ನಿನ್ ರೂಮನ್ನು ಚೆನ್ನಾಗಿ ಇಟ್ಕೊ ಅಂತೀವಿ. ಈ ರೀತಿ ಎಲ್ಲಾನು ಚಿಕ್ಕ ವಯಸ್ಸಲ್ಲೇ ನಾವು ಸ್ಟಾರ್ಟ್ ಮಾಡ್ತೀವಿ ಮಕ್ಕಳಿಗೆ ಹೇಳ್ಕೊಡ್ಲಿಕ್ಕೆ. ಮಕ್ಕಳು ಸಹ 2, 3, 4 ವರ್ಷಕ್ಕೆ ಅವೆಲ್ಲ ಕಲೀಲಿಕ್ಕೆ ದೇ ಕಮ್ ಟು ನೋ ಅಬೌಟ್ ಆಲ್ ದೀಸ್ ಥಿಂಗ್ಸ್ ಅಟ್ ಎ ವೆರಿ ಅರ್ಲಿ ಸ್ಟೇಜ್. ನಾವು ಹೈಜೀನ್ ಬಗ್ಗೆ, ತಿಳುವಳಿಕೆ ಬಗ್ಗೆ ಯಾವಾಗ ಹೇಗೆ ನಾವು ಚಿಕ್ಕ ಮಕ್ಕಳಿಗೆ ಹೇಳ್ಕೊಡ್ತೀವೋ, ದುಡ್ಡಿನ ಬಗ್ಗೆ ಸಹ ನಾವು ಅದೇ ವಯಸ್ಸಿಗೆ ಮಕ್ಕಳಿಗೆ ಹೇಳ್ಕೊಡ್ಬೋದು. ರಿಸರ್ಚ್ ಆಫ್ ಆಂಥ್ರೋಪಾಲಜಿ, ಹ್ಯೂಮನ್ ಸೈನ್ಸ್ ಬಗ್ಗೆ ಮಕ್ಕಳ ಬಗ್ಗೆ ರಿಸರ್ಚ್ ಮಾಡಿದವರೆಲ್ಲ ಏನ್ ಹೇಳಿದಾರೆ ಅಂದ್ರೆ, ಇದು ಚಿಕ್ಕ ವಯಸ್ಸು 3, 4 ವರ್ಷಕ್ಕೆ ಮಕ್ಕಳಿಗೆ ಹಣದ ಬಗ್ಗೆ ಸಹ ನೀವು ತಿಳುವಳಿಕೆ ಕೊಡ್ಬೋದು ಅಂತ ಹೇಳಿದ್ದಾರೆ. ನನಗೂ ಸಹ ಹೇಳಿದ್ನಲ್ಲ, ನನಗೆ ಚಿಕ್ಕ ವಯಸ್ಸಲ್ಲಿ 4 ವರ್ಷದಲ್ಲಿ 1 ಪೈಸೆ 2 ಪೈಸೆ ಕೊಟ್ಟಾಗ ನಾನು ಅದನ್ನ ಚಾಕ್ಲೇಟು, ಪೆಪ್ಪರ್ಮೆಂಟ್ ತಗೊಂಡು ಇವತ್ತಿನ ಸಹ ನನಗೆ ನೆನಪಿದೆ. ಅಂದ್ರೆ 1 ರೂಪಾಯಿ 1 ಪೈಸೆ ಬೆಲೆನೂ ಈಗ ನನಗೆ ನೆನಪಿರೋದ್ರಿಂದ ಆ ರೀತಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ನೀವು ಅವ್ರ ಜೊತೆ ಎಷ್ಟೊಂದು ದುಡ್ಡಿನ ಗೇಮ್ಸ್ ಇರುತ್ತೆ, ಎಷ್ಟೊಂದು ಬಿಸ್ನೆಸ್ ಗೇಮ್ಸ್, ಕರೆನ್ಸಿ, ಫೇಕ್ ಕರೆನ್ಸಿ ನೋಟ್ಸು, ಫೇಕ್ ಬಿಲ್ಡಿಂಗ್ಸು, ಫೇಕ್ ಅಂತದೆಲ್ಲ ಎಷ್ಟೊಂದು RBIs ಅಂತದೆಲ್ಲ ಇರುವಂತ ಗೇಮ್ಸ್ ಇರುತ್ತೆ. ಅಂತದನ್ನ ಚಿಕ್ಕ ವಯಸ್ಸಲ್ಲೇ ಮಕ್ಕಳಿಗೆ ನೀವು ಅದನ್ನ ಅಂತ ಒಂದು ಗೇಮ್ಸ್ ಅನ್ನ ಕೊಟ್ಬಿಟ್ಟು ಅವ್ರ ಜೊತೆ ಅಂತದನ್ನ ಆಡಿಸ್ಬೋದು. ಮತ್ತೆ ಅದ್ರ ದುಡ್ಡಿನ ಹೆಂಗೆ ಖರ್ಚು ಮಾಡ್ಬೇಕು, ಹೇಗೆ ಜಾಗೃತೆಗಾಗಿರುವಂತ ಅದರಲ್ಲಿ ಗೇಮ್ಸ್ ಅಲ್ಲೇ ಹೇಳಿರುತ್ತೆ. ನೀವು ಅಂತ ಒಂದು ಗೇಮ್ಸ್ ಅನ್ನ ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲೇ ಅವಳಿಸಿ ಅವ್ರಿಗೆ ಹೇಳ್ಕೊಡ್ಬೋದು. ಅದು ಒಂದು ಅಟ್ ಏಜ್ ಆಫ್ 4, 5, 6 ಅವರು ಬಿಸ್ನೆಸ್ ಆಡ್ತಾರೆ. ನಾನು ಸಹ ನನಗೆ ಆಡ್ತಾ ಇದ್ದೆ. ನಾನು ಸಹ ಈಗ ನನ್ನ ಯಾವುದೇ ಕಸಿನ್ಸ್ ಮಕ್ಕಳಿಗಾಗ್ಲಿ ಅಂತ ಚಿಕ್ಕ ಮಕ್ಕಳಿಗೆ ಅಂತ ಗಿಫ್ಟ್ ಕೊಟ್ಟಾಗ ಇಂಥ ಒಂದು ಸ್ಮಾಲ್ ಬಿಸ್ನೆಸ್ ಗೇಮ್ಸ್ ನಾನು ಕೊಡ್ತೇನೆ. ಅದನ್ನ ಸಹ ನೀವು ನೋಡ್ಬೋದು, ಅಂತದನ್ನ ಹೇಳ್ಕೊಡ್ಬೋದು. ಮತ್ತೆ ಕಂಪಲ್ಸರಿ ನೀವು ಶಾಪಿಂಗ್ ಹೋದಾಗ ಮಕ್ಳಿಗೆ ಕರ್ಕೊಂಡು ಹೋಗಿ, ಒಬ್ರಿಗೆ ಹೋಗ್ಬಿಡಿ. ಮನೆಯಲ್ಲಿ ಏನೇನು ಸಾಮಾನುಗಳು ಬೇಕಾಗುತ್ತೆ ಅನ್ನೋದು ಮಕ್ಳಿಗೆ ನೀವು ಶಾಪಿಂಗ್ ಮಾಡಿದಾಗ ಗೊತ್ತಾಗುತ್ತೆ. ಏನಂದ್ರೆ ಬರೀ ಹಣ್ಣು ಹಂಪಲು ತಿನ್ನೋದು ಅವ್ರಿಗೆ ಬೇಕಾಗಿರೋದು ಅಲ್ಲ, ಬೇರೆ ಏನೆಲ್ಲ ಒಂದು ಮನೆ ನಡೆಸಲಿಕ್ಕೆ ಅಂತ ಗೊತ್ತಾಗುತ್ತೆ. ನೀವು ಸುಮ್ಮನೆ ಕರ್ಕೊಂಡು ಹೋಗ್ಬೇಕು, ಹಣದ ವ್ಯವಹಾರ ಮಾಡ್ಬೇಕು, ಅವ್ರ ಕೈಲಿ ಹಣ ಕೊಡಿಸ್ಬೇಕು, ನೆಗೋಷಿಯೇಟ್ ಮಾಡ್ಬೇಕು. ನಮ್ಮ ಅಜ್ಜಿಯವರು ಹೇಳ್ಕೊಟ್ಟಾಗ ನನಗೆ ನೀವು ನೆಗೋಷಿಯೇಟ್ ಮಾಡಿ ಅವ್ರ ಕೈಲಿ ಕೊಡುವಂಥದ್ದೊಂದು ಅಭ್ಯಾಸನ ಚಿಕ್ಕ ವಯಸ್ಸಲ್ಲಿ ಇದು ಮಕ್ಕಳಿಗೆ
10 ವರ್ಷದ ತನಕ ನೀವು ಅದನ್ನು ಮಾಡಿದ್ರೆ ಅವ್ರಿಗೆ ಒಂದು ವ್ಯವಹಾರ ಮಾಡೋದು ಅವ್ರಿಗೆ ಗೊತ್ತಾಗುತ್ತೆ. ಮತ್ತೆ ಪಿಗ್ಗಿ ಬ್ಯಾಂಕ್ಸ್ ಅಂತ ಮುಂಚೆನೂ ಇತ್ತು, ಈಗಲೂ ಉಂಟು. ಹುಂಡಿ ತಗೊಂಡು ಅದರಲ್ಲಿ ಹುಂಡಿ ಇಡ್ತಾ ಹೋಗೋದು. ನಾನು ನಮ್ಮ ಮಗನ್ಗೆ ಹುಂಡಿ ತಂದ್ಕೊಟ್ಟಿದ್ದೆ, 1 ರೂಪಾಯಿ ಕೊಟ್ಟು ಹಾಕಿಸ್ತಾ ಇದ್ದೆ ಡೈಲಿ. ಅವನಪ್ಪ ನಂಗೆ 1 ರೂಪಾಯಿ ಕೊಡ್ಬೇಡ, 10 ರೂಪಾಯಿ ಕೊಡುವಂತ ಒಂದು ಆ ರೀತಿ, ಅವ್ನು ಜಾಸ್ತಿ ಬೇಕು, ದೊಡ್ಡ ನೋಟ್ ಬೇಕು ಅಂದಿಲ್ಲ. ಇಲ್ಲಪ್ಪ 1 ರೂಪಾಯಿನೇ ಕೂಡಾಕು ಅಂತ ಹೇಳಿ ಕೊಟ್ಟೆ. ಈಗ ಅವನ ಹತ್ರ ಸುಮಾರು ಒಂದು 5-6 ಪಿಗ್ಗಿ ಹುಂಡಿಗಳಾಗಿದೆ. ಇದನ್ನ ಹೊಡಿಲ್ಲ, ಏನಾದ್ರು ತಗೊಳ್ಳ ಅದ್ರಲ್ಲಿ ಅಂತ ಹೇಳಿದ. ಇಲ್ಲಪ್ಪ ಸುಮ್ಮನೆ ಇಟ್ಕೊಂಡಿರು, ಇನ್ನು ಸ್ವಲ್ಪ ದಿವಸ ಆದ್ಮೇಲೆ ನೀನು ಹೊಡಿತೀಯ ಅಂತ ಅದನ್ನ ಇನ್ನೂ ಸೇವ್ ಮಾಡಿಸಿ ಅದಕ್ಕೆ ಅವನಿಗೆ ಅದ್ರ ಬಗ್ಗೆ ಆಂಗ್ಸೈಟಿ ಈಗಲೂ ಇಟ್ಟಿದ್ದೀನಿ ನಾನು ಆ ಒಂದು ಪಿಗ್ಗಿ ಬ್ಯಾಂಕ್ ಅಲ್ಲಿ. ಸೊ ಪಿಗ್ಗಿ ಬ್ಯಾಂಕ್ ಇಸ್ ಒನ್ ವೇ. ಅವರಿಗೆ ಮಕ್ಕಳಿಗೆ ನನ್ನ ಹತ್ರ ಯಾವುದೋ ಒಂದು ಹಣ ಇದೆ ಅನ್ನೋದೊಂದು ಕಲ್ಪನೆ ಇರುತ್ತೆ. ಮತ್ತೆ ಈ ಸಲ ಡಿಮಾನಿಟೈಸೇಷನ್ ಆಗ ಎಷ್ಟೊಂದು ಜನ ಫ್ಯಾಮಿಲಿದು ಒಂದೇ ಸಲ ಕ್ಯಾಶ್ ಎಲ್ಲ ಸ್ಟಾಪ್ ಆಗೋಯ್ತಿಲ್ಲ ಬ್ಯಾಂಕಲ್ಲಿ ಒಂದು 3-4 ಡೇಸ್. ಅಂತ ಟೈಮಲ್ಲಿ ಎಷ್ಟೊಂದು ಜನ ಈ ಹುಂಡಿಗಳಿಂದ ತೆಗೆದು ಜೀವನ ಮಾಡಿರುವಂತ ಒಂದು ಪ್ರಸಂಗಗಳು ಇದೆ. ಇಟ್ಸ್ ಎ ಗುಡ್ ಕಾನ್ಸೆಪ್ಟ್. ನಾವು ಪಿಗ್ಗಿ ಬ್ಯಾಂಕ್ ಅನ್ನ ಮನಿ ಸೇವ್ ಮಾಡ್ಲಿಕ್ಕೆ ಮಕ್ಳಿಗೆ ಹೇಳ್ಕೊಡುವಂಥದ್ದು. ಮತ್ತೆ ನೀವು ಒಂದಷ್ಟು ಕಡೆ ನೋಡಿರ್ಬೋದು, ಈ ಓಲ್ಡ್ ಕರೆನ್ಸಿ ನೋಟ್ಸ್, ಓಲ್ಡ್ ಕಾಯಿನ್ಸ್ಗೆ ತುಂಬಾ ಬೆಲೆ ಇದೆ. ಈಗ ಹಳೆ ಕಾಲದ 1 ರೂಪಾಯಿ ನೋಟು, ಹಳೆ ಕಾಲದ 1 ಪೈಸೆಗೆ ನೀವು ಅದಕ್ಕೆ 500 ರೂಪಾಯಿ 1000 ರೂಪಾಯಿ ಕೊಡ್ಬೇಕಾಗ್ಬಿಡುತ್ತೆ. ಅಂದ್ರೆ 30-40 ವರ್ಷದ್ದು ಹಳೆಯದು. ಸೊ ನಾನೇನು ಹೇಳಿದ್ದೀನಿ ನನ್ನ ಮಗಂಗೆ, ಇದನ್ನ ನೀನು ಹಂಗೆ ಮೇಂಟೈನ್ ಮಾಡೋ, ಇನ್ನೊಂದು 30 ವರ್ಷ ಆದ್ಮೇಲೆ ತೆಗೆದಾಗ ಅದಕ್ಕೆ ಒಳ್ಳೆ ಬೆಲೆನೂ ಇರ್ಬೋದು ಅಂತ ಒಂದು ಆ ರೀತಿಯ ಒಂದು ಆಂಟಿಕ್ ವ್ಯಾಲ್ಯೂ ಬರೋ ಅಂತ ಒಂದು ಕಲ್ಪನೆ ಸಹ ಕೊಟ್ಟಿದ್ದೀನಿ. ಅಂತ ಒಂದು ಶಾಪ್ಗೆ ಕರ್ಕೊಂಡು ಹೋಗಿ ತೋರಿಸಿದೀನಿ ಸಹ. 1 ರೂಪಾಯಿಗೆ ನೋಡು, ಈಗ ಇದಕ್ಕೆ ಎಷ್ಟು 400 ರೂಪಾಯಿ ಕೇಳ್ತಾ ಇದ್ದಾನೆ, 500 ರೂಪಾಯಿ ಕೇಳ್ತಾ ಇದೆ ಅಂತ. ಸೊ ಈ ರೀತಿಯ ಒಂದು ವ್ಯವಹಾರ, ಅದ್ರದ್ದು ಬೆಲೆ ಸಹ ನೀವು ಅದನ್ನ ಹೇಳ್ಬೋದು. ನೆಕ್ಸ್ಟ್, ಚಿಕ್ಕ ಮಕ್ಕಳಿಗೆ ಅವರ ಹೆಸರಲ್ಲಿ ಪೋಸ್ಟ್ ಆಫೀಸಲ್ಲಿ ಡೆಪಾಸಿಟ್ ಮಾಡೋದು. ಅಲ್ಲಿ ಪೋಸ್ಟ್ ಆಫೀಸಲ್ಲಿ ಚಿಕ್ಕ ಅಮೌಂಟ್ ತಗೊಳ್ತಾರೆ, 400, 500, 1000 ಅಂತದ್ದು, ಎಷ್ಟು 100 ರೂಪಾಯಿ ಅಂಥದ್ದನ್ನ ಅವ್ರ ಜೊತೆ ಹೋಗಿ ಡೆಪಾಸಿಟ್ ಮಾಡಿಸೋದು. ಅವರಲ್ಲಿ ಅದಕ್ಕೆ ಪಾಸ್ಬುಕ್ ಕೊಡ್ತಾರೆ, ಅದನ್ನ ಕೊಟ್ಟು ಅಪ್ಡೇಟ್ ಮಾಡಿಸೋದು. ಇಂಥದ್ದನ್ನೆಲ್ಲ ನೀವು ಮಕ್ಕಳಿಗೆ ಆ ಚಿಕ್ಕ ವಯಸ್ಸಲ್ಲಿ ಮಾಡಿಸ್ಬೋದು. ಅವ್ರಿಗೊಂದು ಉಳಿತಾಯದ ಬಗ್ಗೆ ಒಂದು ಗಮನ ಬರುತ್ತೆ. ಅವ್ರದ್ದು ಹೆಸರಲ್ಲಿ ಉಳಿತಾಯ ಆಗ್ತಾ ಇದೆ ಅನ್ನೋದು ಒಂದು ಖುಷಿ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಡಿಮಾನಿಟೈಸೇಷನ್ ಆದಾಗ ನಾನು ಹೇಳಿದಿಲ್ಲ, ಅದು ಹೇಳಿದ್ದೀನಿ. ಆಮೇಲೆ ಲೆಟ್ ದ ಮಾರ್ನಿಟ್ ಅಂದ್ರೆ, ಈಗ ನೀವೆಲ್ಲ ಹೇಳ್ದಾಗೆ ಅವ್ರಿಗೆ ಆ ದುಡ್ಡಿನ ಬೆಲೆ ಗೊತ್ತಿರ್ಬೇಕು. ಅವ್ರಿಗೆ ಏನೇ ಬೇಕು ಅಂದ್ರೆ ತಕ್ಷಣ ಕೊಡಿಸ್ಬಾರ್ದು. ಅವ್ರಿಗೆ ಅದ್ರ ಬೆಲೆ ತಿಳ್ಕೊಂಡು ಅವ್ರು ಏನಾದ್ರು ಒಂದು ಅಚೀವ್ ಮಾಡಿದ್ರೆ ಆಗ ಕೊಡುವಂತ ಒಂದು ಲೆಟ್ ದ ಮಾರ್ನಿಟ್ ಅಂತ ಹೇಳ್ತಾ ಅದು ಕೊಡುವಂತ ಒಂದು ಪಾಲಿಸಿನ ನೀವು ಪ್ರಾಕ್ಟೀಸ್ ಮಾಡಬೇಕು. ಆಮೇಲೆ ಹೇಳಿದಂಗೆ ಪಾಕೆಟ್ ಮನಿ, ರೆಗ್ಯುಲರ್ ಆಗಿ ಅವ್ರಿಗೆ ಪಾಕೆಟ್ ಮನಿ ಕೊಡೋದೊಂದು ನಾನು ಅಭ್ಯಾಸ ಮಾಡಿದ್ದೀನಿ. ಅದನ್ನ ಯೂಸ್ ಮಾಡ್ಲಿಕ್ಕೆ, ನೀವು ಹೇಳ್ದಂಗೆ ರವಿರ್ಬೋದು ಹೇಳಿದ್ರೆ, ಅವ್ರು ಪಾಕೆಟ್ ಮನಿ ಯೂಸ್ ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಮನೆ ಮಗಳು ಒಂದು ಹೆಡ್ಫೋನ್ ತಗೊಂಡ್ಲು, ಆಯ್ತಮ್ಮ ನಿನ್ನ ಹತ್ರ ಪಾಕೆಟ್ ಮನಿ ಇದೆಯಲ್ಲ ಅದ್ರ ತಗೊಂಡ್ರೆ ಇಲ್ಲ ಅಂತ ಹೇಳಿದ್ರು. ಅವ್ರಿಗೆ ನಮ್ಮ ದುಡ್ಡು ಬೇಕು, ಅವ್ರ ಪಾಕೆಟ್ ಮನಿ ಅವರು ಮೈಂಟೈನ್ ಮಾಡೋದು ಒಂದು ಇದೆ. ಅದು ಪರವಾಗಿಲ್ಲ, ಅದೊಂದು ಖುಷಿ ಅವ್ರಿಗೆ. ಆದ್ರೆ ಪಾಕೆಟ್ ಮನಿ ಒಂದು ಅಭ್ಯಾಸ ಆ ಚಿಕ್ಕ ವಯಸ್ಸಲ್ಲಿ ಮಾಡಿಸೋದು ಅವಳಿಗೆ ಒಂದು ಒಳ್ಳೆ ಅಭ್ಯಾಸ. ದೇ ವಿಲ್ ನೋ ದಟ್ ವಿನ್ ವ್ಯಾಲ್ಯೂ ಆಫ್ ಮನಿ ಈವನ್ ಅಟ್ ದಟ್ ಸ್ಟೇಜ್. ನನ್ನ ಮಗಂಗೆ ಅದೇ ಒಂದು ಸ್ಪೋರ್ಟ್ಸ್ ಅಲ್ಲಿ ಯಾವ್ದಾದ್ರು ಒಂದು ವಿನ್ ಆದ್ರೆ ಅವನಿಗೆ ಅದು ಇದು ಕೊಡಿಸ್ತೀನಿ ಅಂತ ಹೇಳ್ತಾ ಇರ್ತೀನಿ. ಸೊ ದಟ್ ಈಸ್ ಒನ್ ಥಿಂಗ್. ಈಗ ನೆಕ್ಸ್ಟ್ 10 ವರ್ಷ ಬಂತು, 10 ವರ್ಷದಿಂದ 14 ವರ್ಷ, ಈ ಟೈಮಲ್ಲಿ ನೀವು ತುಂಬಾ ಅವರಿಗೆ ಅನುಭವಗಳನ್ನ ಕೊಡ್ಬೋದು. ಒಂದು, ಎಲ್ಲಾ ಬ್ಯಾಂಕ್ಗಳಲ್ಲಿ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋದು 10 ವರ್ಷಕ್ಕೇನೋ 8 ವರ್ಷಕ್ಕೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಅದಕ್ಕೆ ಪಾಸ್ಬುಕ್ ಏನು ಇರೋದಿಲ್ಲ. ನಿಮ್ಮ ಜೊತೆ ಹೋಗಿ ಡ್ರಾ ಮಾಡ್ಬೇಕಂದ್ರೂ ನಿಮ್ಮ ಜೊತೆ ಹೋಗಿ ಅಲ್ಲಿ ಸೆಲ್ಫ್ ಚೆಕ್ ಅಲ್ಲಿ ಡ್ರಾ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಸೊ ಇಟ್ಸ್ ಅ ಗುಡ್ ಅಕೌಂಟ್. ಅವರಿಗೆ ಬ್ಯಾಂಕಿನ ವ್ಯವಹಾರಗಳು ಚಿಕ್ಕ ವಯಸ್ಸಲ್ಲಿ 8ನೇ ವರ್ಷಕ್ಕೆ ಅದು ಶುರು ಮಾಡುವಂತ ಒಂದು ಪ್ರಸಂಗ, ಆಪರ್ಚುನಿಟಿ ಉಂಟು. ನೀವು ಅದನ್ನ ಯೂಸ್ ಮಾಡ್ಕೊಳ್ಬಹುದು. ಈಗ ಪಾಕೆಟ್ ಮನಿ ಕೊಟ್ಟಾಗ್ಲೂ ನೀವು ಯಾವ ರೀತಿ ಕೊಡ್ತೀರ ಅಂತ ಗೊತ್ತಿಲ್ಲ. ಒಂದು ವಾರಕ್ಕೆ ಅಂತ ಕೊಟ್ಟಿದ್ರು, 4 ದಿವಸಕ್ಕೆ ಮುಗಿಸಿರ್ತಾರೆ, ಮತ್ತೆ ಬಂದು ಕೇಳ್ತಾರೆ. ಅಂತ ಒಂದು ಅಭ್ಯಾಸನ ಅವ್ರಿಗೆ ಇದ್ದಾಗ, ಇಲ್ಲ ಹುಷಾರಾಗಿ ಇದು ಸಂಪೂರ್ಣವಾಗಿ 1 ವಾರಕ್ಕೆ ಪೂರ್ತಿಯಾಗಿ ನೀವು ಅದನ್ನ ಯೂಸ್ ಮಾಡ್ಬೇಕು. ಮಧ್ಯದಲ್ಲೇ ನೀವು ಖರ್ಚು ಮಾಡಿದ್ರೆ ನಿಮಗೆ ಸಂಪೂರ್ಣವಾಗಿ ಬರೋದಿಲ್ಲ ಅನ್ನೋದೊಂದು ಅವ್ರಿಗೆ ತಿಳುವಳಿಕೆ ಕೊಡಬೇಕು. ಇನ್ನೊಂದು ನಾನು ಮಾಡಿರುವಂಥದ್ದು ಏನಂದ್ರೆ, ಇನ್ನೊಂದು ಡೆಬಿಟ್ ಕಾರ್ಡ್ ತಗೊಂಡು ನನ್ನ ಮಗಳಿಗೆ ಕೊಟ್ಟಿದ್ದೇನೆ. ಅದು ಲಿಮಿಟ್ 5,000ನೇ ಇಟ್ಕೊಂಡಿದ್ದೇನೆ. ಅದು ಏನಾಗುತ್ತೆ ಅಂದ್ರೆ, ಅವ್ರು ಏನೇ ಖರ್ಚು ಮಾಡಿದಾಗ ಆನ್ಲೈನ್ ಅಲ್ಲಿ ಖರ್ಚು ಮಾಡಿರ್ತಾರೆ, ಅದನ್ನ ಯೂಸ್ ಮಾಡಿರ್ತಾರೆ. ಅವ್ರು ಏನೇನು ಯೂಸ್ ಮಾಡ್ತಾರೆ ಅಂತ ನಿಮ್ಗೆ ಮೆಸೇಜ್ ಬರ್ತಾ ಇರುತ್ತೆ. ಸೊ ಅದೊಂದು ಒಳ್ಳೆ ಅಭ್ಯಾಸ. ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ನಮಗೂ ಗೊತ್ತಾಗುತ್ತೆ. ಮತ್ತೆ ಏನಾದ್ರು ಅವ್ರಿಗೆ ಆ ಟೈಮಲ್ಲಿ ಕರೆಕ್ಷನ್ಸ್ ಮಾಡ್ಬೇಕು, ಏನಾದ್ರು ತಿಳುವಳಿಕೆ ಹೇಳ್ಬೇಕು ಅಂದ್ರೆ ಹೇಳೋಕೆ ನಿಮಗೆ ಒಂದು ಆಪರ್ಚುನಿಟಿ ಇರುತ್ತೆ. ತಕ್ಷಣ SMS ಬರುತ್ತೆ ನಿಮ್ಮ ಮೊಬೈಲ್ಗೆ, ಅದು ಏನಾದ್ರು ಖರ್ಚಾದ್ರೆ. ಆಮೇಲೆ ಅವ್ರು ಏನೇ ಪರ್ಚೇಸ್ ಮಾಡ್ಬೇಕು ಅಂದ್ರೂ, ಈಗ ನೀವು ಅರ್ಧ ಕೊಡೋದು, ಅವ್ರ ಪಾಕೆಟ್ ಮನಿಯಿಂದನೂ ಅರ್ಧ ಖರ್ಚು ಮಾಡ್ಬೇಕು. ಅದೊಂದು ಕಂಪಲ್ಸರಿ ಮಾಡ್ಬೇಕು. ಈಗ ಅವ್ರ ಹತ್ರ ಅಂತ ಅಷ್ಟು ದುಡ್ಡು ಇಲ್ಲ ಅಂದ್ರೆ ಅವ್ರು ಅಷ್ಟು ವೆಯ್ಟ್ ಮಾಡ್ಬೇಕು, ಒಂದು 4 ತಿಂಗಳು 5 ತಿಂಗಳು ವೆಯ್ಟ್ ಮಾಡ್ಬೇಕು. ಅವ್ರು ಪರ್ಚೇಸ್ ಮಾಡ್ಬೇಕಾದ್ರೆ ನೀವು ಕೊಟ್ಟಿರ್ತೀರಾ, ಅವರು ಸಹ ಅದರಲ್ಲಿ ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ. ಸೊ ನಾನು ಹೇಳ್ದಂಗೆ ಅದು ತನ್ನದು ಅನ್ನೋ ಒಂದು ಅವರಿಗೆ ಒಂದು ಅಭಿಪ್ರಾಯ ಅಥವಾ ಮನೋಭಾವ ಬರುತ್ತೆ. ಇಲ್ಲ ಅಂದ್ರೆ ಅದು ಅಪ್ಪ ಕೊಡ್ಸಿದ್ದು ಅಮ್ಮ ಕೊಡ್ಸಿದ್ದು ಅಂತಾನೆ ಇರುತ್ತೆ.
ಆಮೇಲೆ ಇನ್ನೊಂದು, ನಿಮ್ಮ ಮನೆ ಪರಿಸ್ಥಿತಿ, ನಿಮ್ಮ ಮನೆಯ ಕಷ್ಟ ಸುಖಗಳು, ನೀವು ಎಷ್ಟು ದುಡಿತೀರಾ, ನೀವು ಹೆಂಗೆ ಪ್ಲಾನ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ನೀವು ಅವ್ರ ಜೊತೆ ಡಿಸ್ಕಸ್ ಮಾಡಬೇಕು. ನಿಮ್ಮ ಮಿಸ್ಸಸ್ ಜೊತೆ ಅಥವಾ ಹೆಂಡತಿ ಗಂಡನ ಜೊತೆ ಮಾತಾಡ್ಬೇಕಾದ್ರೆ ಅವರನ್ನು ಸಹ ಅದರಲ್ಲಿ ಇನ್ವಾಲ್ವ್ ಮಾಡಬೇಕು. ಅವರಿಗೂ ಗೊತ್ತಾಗಬೇಕು. ಈಗಂತೂ ಪ್ಯಾಂಡಮಿಕ್ ಅಲ್ಲಿ ಎಷ್ಟು ಲಾಸ್ಟ್ 2 years ಇಂದ ಜನರಿಗೆ ಗೊತ್ತಾಗಿದೆ, ಅಪ್ಪ ಎಷ್ಟು ಕಷ್ಟಪಡ್ತಾರೆ, ಅಮ್ಮ ಎಷ್ಟು ಕಷ್ಟಪಡ್ತಾರೆ. ಯಾಕಂದ್ರೆ ಯಾವಾಗ್ಲೂ ಅವ್ರ ಕಣ್ಮುಂದೆನೆ ಎಲ್ಲ ನಡೀತಾ ಇರೋದ್ರಿಂದ ಎಷ್ಟೊಂದು ಮಕ್ಕಳಿಗೆ ಅಂತ ಒಂದು ತಿಳುವಳಿಕೆ ಬಂದಿದೆ. ಆದ್ರೂ ಸಹ ನೀವು ನಿಮ್ಮ ದುಡಿಮೆ ಬಗ್ಗೆ, ನಿಮ್ಮ ಇದ್ರ ಬಗ್ಗೆ ಅಥವಾ ಫ್ಯಾಮಿಲಿಗೆ ಕಮಿಟ್ಮೆಂಟ್ ಬಗ್ಗೆ ಮಕ್ಕಳ ಮುಂದೆ ಮಾತಾಡೋದು ಒಂದು ಒಳ್ಳೆಯ ಪದ್ಧತಿ ಅದು. ಆಮೇಲೆ ಈಗ ಸಾಹೇಬ್ರು ಹೇಳ್ದಂಗೆ ಮತ್ತೆ ಅದೇ ಬರುತ್ತೆ, ಅವ್ರಿಗೆ ಆಪರ್ಚುನಿಟಿ ಕ್ರಿಯೇಟ್ ಮಾಡ್ಕೊಡ್ಬೇಕು ಅರ್ನ್ ಮಾಡ್ಲಿಕ್ಕೆ. ದೇ ಹ್ಯಾವ್ ದ ಕೆಪಬಿಲಿಟೀಸ್ ಟು ಅರ್ನ್. ಯಾವ ರೀತಿ ಒಂದು ಟ್ಯೂಷನ್ಸ್ ಹೇಳ್ಕೊಡೋದಾಗ್ಲಿ ಅಥವಾ ಏನಾದ್ರು ಕ್ರಾಫ್ಟ್ಸ್ ಮಾಡಿ ಸೇಲ್ ಮಾಡೋದಾಗ್ಲಿ. ನನ್ನ ಮಗಳು ಒಳ್ಳೆ ಪೇಂಟರು, ನನ್ನಂಗೆ ಪೋರ್ಟ್ರೇಟ್ ಮಾಡಿದಾಳೆ, ಹಂಗೆ ಎಷ್ಟೊಂದು ಪೋರ್ಟ್ರೇಟ್ಸ್ ಎಲ್ಲ ಮಾಡ್ತಾಳೆ ಅವಳು. ಸೊ ನಾನು ಹೇಳಿದೀನಿ ಅಂಥದ್ದು ಮಾಡಿ ಅವಳಿಗೆ ಎಷ್ಟು ಕೊಟ್ಟಾಗ 1,000-2,000 ಎಷ್ಟಾಗುತ್ತೋ ಅಷ್ಟು ಕಲೆಕ್ಟ್ ಮಾಡು ಅಂತ. ಅವಳು ಅದಕ್ಕೋಸ್ಕರ ಆ ಖುಷಿಯಿಂದ ಅವಳು ಮಾಡೋದನ್ನ ಕಲ್ತಿದ್ದಾಳೆ. ಸೊ ಆಪರ್ಚುನಿಟಿ ಕ್ರಿಯೇಟ್ ಮಾಡೋದನ್ನ ನಾವು ಅವ್ರಿಗೆ ಹೇಳ್ಕೊಡ್ಬೇಕು, ಮತ್ತೆ ಅದಕ್ಕೆ ಸಪೋರ್ಟ್ ಮಾಡ್ಬೇಕು ಅಂತ ಇಷ್ಟಪಡ್ತೀನಿ. ನಾನು ಹೇಳಿದಾಗೆ ನಾನೊಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ತಾನೆ. ನಾವೊಂದು ಪ್ರೋಗ್ರಾಮ್ಗೆ ಹೋಗಿದ್ವಿ, ಒಂದು ಸೆಮಿನಾರ್ಗೆ. ಆ ಸೆಮಿನಾರ್ಗೆ ಬಂದ್ಬಿಟ್ಟು ಸ್ಟಾರ್ಟ್ಅಪ್ ಸೆಮಿನಾರ್ ಅಂತಿತ್ತು. ಒಳ್ಳೊಳ್ಳೆ ಸ್ಟಾರ್ಟ್ಅಪ್ ಐಡಿಯಾಸ್ ಇರೋರೆಲ್ಲ ಅಲ್ಲಿಗೆ ಬಂದಿದ್ರು. ತಮ್ಮ ಐಡಿಯಾಸ್ ಅನ್ನ ಹೇಳಿ ಅದಕ್ಕೆ ಫಂಡ್ ರೈಸ್ ಮಾಡ್ಲಿಕ್ಕೆ ಬಂದಿದ್ರು. ಇದು ಬಂದ್ಬಿಟ್ಟು ಅಮೆರಿಕಾದಲ್ಲಿ ನಡೆದಂತ ಒಂದು ಸೆಮಿನಾರ್ ಅಲ್ಲಿ ನಾನು ಹೋಗಿದ್ದಾಗ ಆಗಿರೋಂಥ ಪ್ರಸಂಗ ಇದು. ಆ ಟೈಮಲ್ಲಿ ಇನ್ವೆಸ್ಟರ್ಸ್ ಬಂದ್ಬಿಟ್ಟು ಅಲ್ಲಿ ಎಲ್ಲ 14ರಿಂದ 17-18 ವರ್ಷದ ಮಕ್ಕಳು. ನನಗೆ ಆಶ್ಚರ್ಯ ಆಯ್ತು, ಈ ವಯಸ್ಸಿಗೆ ಅವ್ರಿಗೆ ಎಂತ ಕಂಪ್ನಿಲಿ ಇನ್ವೆಸ್ಟ್ ಮಾಡ್ಬೇಕು, ಯಾವ್ದು ಫ್ಯೂಚರ್ ಕಂಪ್ನಿ ಅಂತದೆಲ್ಲ ಗೊತ್ತಾಗುತ್ತೆ, ಯಾವ್ದ್ರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಹೆಂಗೆ ರಿಟರ್ನ್ಸ್ ಬರುತ್ತೆ ಅಂತ ರಿಸ್ಕ್ ತಗೊಳ್ಳೋದು, ಅಂತ ಒಂದು ಆಪರ್ಚುನಿಟಿ ಎಲ್ಲ ಆಗ್ಲೇ ಅಮೆರಿಕಾದಲ್ಲಿ ಇದೆ ಅಂತ ಅಲ್ಲಿಗೆ ಹೋದಾಗ್ಲೇ ನಂಗೆ ಗೊತ್ತಾಗಿದ್ದು. ಅಮೆರಿಕಾ ಅಂತ ಒಂದು ಮಕ್ಕಳನ್ನ ಆಗ್ಲೇ ಅಮೆರಿಕ ಟ್ರೈನ್ ಮಾಡ್ತಾ ಇದೆ. ಇದ್ರ ಬಗ್ಗೆ ನನ್ನ ಫ್ರೆಂಡಿಗೆ ಹೇಳಿದಾಗ, ಹೌದಪ್ಪ, ಈ ಜರ್ಮನಿಲಿ ಸಹ ಇಂಥದ್ದೊಂದು ಇದೆ, ಅಲ್ಲಿ ಜರ್ಮನಿಲಿ ಮಕ್ಕಳಿಗೆ ಅಂತಾನೆ ಬೇರೆ ಒಂದು ಸ್ಟಾಕ್ ಎಕ್ಸ್ಚೇಂಜ್ ಸಹ ಇದೆ ಅಂತ ಹೇಳಿದ್ರು. ಸೊ ಬೇರೆ ಬೇರೆ ದೇಶಗಳಲ್ಲಿ ಚಿಕ್ಕ ವಯಸ್ಸಿಗೆ ಮಕ್ಕಳನ್ನ ಒಂದು ಫ್ಯೂಚರ್ ಸಿಟಿಸನ್ಸ್ಗೆ ಆಗಿ ತಯಾರು ಮಾಡ್ತಾ ಇದ್ದಾರೆ. ಹಣದ ವ್ಯವಹಾರ ಬಗ್ಗೆ, ಆಪರ್ಚುನಿಟೀಸ್ ಬಗ್ಗೆ ಆಗ್ಲೇ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಇಂಥದ್ದೊಂದು ಇಲ್ವಲ್ಲಪ್ಪ ಅಂತ ಒಂದು ಸ್ವಲ್ಪ ಮನಸ್ಸಿಗೆ ಬೇಜಾರಾಯ್ತು. ಆದ್ರೂ ಮೊನ್ನೆ ಹೋದ ವರ್ಷ ನಮ್ಮ ಭಾರತ ಸರ್ಕಾರ ಸಹ ನ್ಯೂ ಎಜುಕೇಶನ್ ಪಾಲಿಸಿ ಅಂತ ಹೊಸ ಒಂದು ಕಾನ್ಸೆಪ್ಟ್ ಅಲ್ಲಿ ಮಕ್ಕಳಿಗೆ ಟ್ರೈನಿಂಗ್ ಮಾಡ್ಲಿಕ್ಕೆ ನ್ಯೂ ಎಜುಕೇಶನ್ ಪಾಲಿಸಿ ತಂದಿದೆ. ಈಗ 6ನೇ ಕ್ಲಾಸು 5ನೇ ಕ್ಲಾಸ್ಗೆ ಮಕ್ಕಳಿಗೆಲ್ಲ ಬ್ಯಾಂಕಿಂಗ್ ಬಗ್ಗೆ, ಸುಮ್ಮನೆ ಬ್ಯಾಂಕ್ ಅಂದ್ರೇನು ಅಂತ ಒಂದು ತಿಳುವಳಿಕೆ ಕೊಡ್ತಾ ಇದ್ವಿ ಇದುವರೆಗೂ, ಚೆಕ್ ಅಂದ್ರೇನು ಅಂತ. ಈಗ ಅಂಥದ್ದು ನೆಗೋಷಿಯೇಷನ್ ಇನ್ಸ್ಟ್ರೂಮೆಂಟ್ಸ್ ನ ಬರೆಯೋದು, ಬ್ಯಾಂಕ್ ಜೊತೆ ವ್ಯವಹಾರ ಮಾಡೋದು ಅಂಥದ್ದೆಲ್ಲ ಚಿಕ್ಕ ವಯಸ್ಸಿಗೆ ಹೇಳ್ಕೊಡ್ತಾರೆ. ಮತ್ತೆ ಐಡಿಯಾಸ್ ಅಂದ್ರೆ ಏನು ಅಂತ ಹೇಳ್ಕೊಡ್ತಾರೆ, ಅದನ್ನ ಹೆಂಗೆ ಫಂಡ್ ರೈಸ್ ಮಾಡೋದು ಎಲ್ಲಾನು ಈಗ ನ್ಯೂ ಎಜುಕೇಶನ್ ಪಾಲಿಸಿನಲ್ಲಿ ತುಂಬಾ ಚೇಂಜಸ್ ಇದೆ. ನಾನು ಆ ಟೀಚರ್ಸ್ ಒಂದು ಚಿಕ್ಕ 6ನೇ ಕ್ಲಾಸ್ 5ನೇ ಕ್ಲಾಸ್ ಟೀಚರ್ಸ್ಗೂ ಸಹ ಮಾತಾಡಿದೆ ನಾನು. ಅವರು ಹೇಳಿದ್ರು ಈಗ ತುಂಬಾ ಚೆನ್ನಾಗಿದೆ, ನಾವು ವಿ ಆರ್ ಆಲ್ಸೋ ರೀಲರ್ನಿಂಗ್. ಅಂಡ್ ಇನ್ನೊಂದು 10 ವರ್ಷದಲ್ಲಿ ಸೊಸೈಟಿ ಎಕೋಸಿಸ್ಟಮ್ ಫಾರ್ ಕಿಡ್ಸ್ ಇನ್ ಟರ್ಮ್ಸ್ ಆಫ್ ಮನಿ ಅಂಡ್ ಅರ್ನಿಂಗ್ ಕೆಪಾಸಿಟೀಸ್ ಫುಲ್ಲಿ ಚೇಂಜ್ ಆಗುತ್ತೆ ಅಂತ. ಅಂದ್ರೆ ನಾವು ಸುಮ್ಮನೆ ಓದಿಸ್ತಾನೆ ಇರ್ಬೇಕು ಅಂತಲ್ಲ, ಅವ್ರಿಗೆ ಒಂದು ಓಪನ್ ಮೈಂಡ್ ಬಿಡ್ಬೇಕು. ಅವ್ರು ಯಾವ ಇಂಟ್ರೆಸ್ಟ್ ಇದೆ ಅದನ್ನ ಬಿಡ್ಬೇಕು ಚಿಕ್ಕ ವಯಸ್ಸಿಗೆ. ಅಂದ್ರೆ 12th ಇಂದ ಗ್ರಾಜುಯೇಷನ್ ಆಗೋ ಮುಂಚೆನೆ ಈಗ ಒಳ್ಳೊಳ್ಳೆ ಕಂಪ್ನಿಗಳಿಗೆ ಅವರು ಡೈರೆಕ್ಟರ್ ಆಗ್ತಾರೆ, ಪ್ರಮೋಟರ್ಸ್ ಆಗ್ತಾರೆ. ಅದು ಆಮೇಲೆ ಚಿಕ್ಕ ಪುಟ್ಟ ಕಂಪ್ನಿಗಳು ಸಹ ಅದು ಆಗಿರೋದಿಲ್ಲ. ಸೊ ಅಂತ ಒಂದು ಐಡಿಯಾಸ್ ಅನ್ನ ಕಮರ್ಷಿಯಲೈಸ್ ಮಾಡಿ ಮಾನಿಟೈಸ್ ಮಾಡುವಂತದ್ದೊಂದು, ಅಂದ್ರೆ ಅವ್ರಿಗೆ ಹೇಳಿದ್ವಲ್ಲ, ಒಂದು ನಾಲೆಜ್ ಇದೆ ಅದನ್ನ ಟ್ರೈನ್ ಅಪ್ ಮಾಡಿ ದುಡಿಯೋದಾಗ್ಲಿ, ಪೇಂಟಿಂಗ್ ಗೊತ್ತಿದೆ ಅದನ್ನ ಮಾಡ್ಬಿಟ್ಟು ಅದನ್ನ ದುಡಿಮೆ ಮಾಡೋದಾಗ್ಲಿ ಅಂತದೊಂದು, ಅಥವಾ ಒಂದು ಯಾವ್ದೋ ಡಿಸೈನ್ ಮಾಡ್ಬಿಟ್ಟು ಅದನ್ನ ಪೇಟೆಂಟ್ ಮಾಡ್ಕೊಂಡ್ಬಿಟ್ಟು ಅದನ್ನ ಯಾರಿಗಾದ್ರು ಮಾರುವಂತದ್ದಾಗ್ಲಿ, ಇಂಥದ್ದೆಲ್ಲ ಮಕ್ಕಳು ಇನ್ಮೇಲೆ ಮಾಡ್ತಾರೆ. ಸೊ ನಾನೇನೇ ಇಂಥ ಟೈಮಲ್ಲಿ ಏನಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನಾವೇ ಒಂದು ಲೋಕದಲ್ಲಿ ಇದೀವಿ. ನಮ್ಮ ಲೋಕ ಈಗ ಆಕ್ಚುಲಿ ಮುಗಿತಾ ಇದೆ. ಅವರು ಹೊಸ ಲೋಕದಲ್ಲಿ ಅವರು ಕಂಪ್ಯೂಟರ್ ನಲ್ಲೇ ಹುಟ್ಟಿದಂತ ಮಕ್ಕಳು ಅಂತಾನು ಹೇಳ್ತಾರೆ, ಕಂಪ್ಯೂಟರ್ ಮಕ್ಕಳು ಅಂತ. ಅವರು ತುಂಬಾ ಅಡ್ವಾನ್ಸ್ಡ್ ಆಗಿದ್ದಾರೆ. ನಮ್ಗೆ ನಾನೇನ್ ಹೇಳ್ಬೇಕಂತ ಇಷ್ಟಪಡ್ತೇನೆ, ಅವ್ರಿಗೆ ಯಾವ್ದಕ್ಕೂ ಸ್ಟಾಪ್ ಮಾಡ್ಲಿಕ್ಕೆ ಹೋಗಬೇಡಿ ಅಂತ. ನಾವು ನಮ್ಮ ತಿಳುವಳಿಕೆ ಅವ್ರಿಗೆ ಜ್ಞಾನ ಕೊಡಕ್ ಹೋದ್ರೆ ಅಲ್ಲಿ ಅದು ದಟ್ ಮೇ ಬಿ ಅ ಲಿಮಿಟಿಂಗ್ ಥಿಂಗ್. ಆಮೇಲೆ ಈಗ ಎಲ್ಲಾನು ಗೂಗಲ್ ಪೇ ಇದೆ, ಪೇಟಿಎಂ ಇದೆ, ನೀವು ಇದನ್ನೆಲ್ಲ ಮಕ್ಳಿಗೂ ಹೇಳ್ಕೊಡ್ಬೋದು. ನಾನು ಎಷ್ಟೊಂದು ಪೇಮೆಂಟ್ಸ್ ಮಾಡ್ಬೇಕಾದ್ರೆ ನನ್ನ ಮಗನೇ ಎಲ್ಲ ಸ್ಕ್ಯಾನ್ ಮಾಡಿ ಅದನ್ನ ಪೇಮೆಂಟ್ ಮಾಡುವಂತ ಒಂದು ಅಭ್ಯಾಸನೂ ಮಾಡ್ಕೊಂಡಿದ್ದಾನೆ. ಎಷ್ಟೊಂದ್ಸಲಿ ನನ್ನ ಪಾಸ್ವರ್ಡ್ ಅವ್ನಿಗೆ ಗೊತ್ತಿರುತ್ತೆ, ಬೇರೆಯವ್ರಿಗೂ ಹೇಳ್ಬಿಡ್ತಾನೆ, ನಾನು ಪಾಸ್ವರ್ಡ್ ಅನ್ನು ಕಂಟಿನ್ಯೂಸ್ ಆಗಿ ಚೇಂಜ್ ಮಾಡ್ತಾನೆ ಇರ್ತೀನಿ. ಅಂದ್ರೆ ನೀವು ಹೇಳ್ದೆ ಇರ್ಲಿ, ಮಕ್ಕಳು ನೋಡ್ತಾ ಇರ್ತಾರೆ, ಅದನ್ನ ಗಮನಿಸ್ತಾ ಇರ್ತಾರೆ, ಅದನ್ನ ಕಲಿತಾನೆ ಇರ್ತಾರೆ ಸಹ. ಪಾಸ್ವರ್ಡ್ ನಾನು ಎಷ್ಟೇ ಮುಚ್ಕೊಂಡು ಎಲ್ಲಿ ಮಾಡ್ಕೊಂಡ್ರು ಅವ್ನಿಗೆ ಆ ಪಾಸ್ವರ್ಡ್ ಏನು ಅಂತ ಗೊತ್ತಾಗೋಗುತ್ತೆ. ಏನಕ್ಕಂದ್ರೆ ಅವನು ಒಂದ್ಸಲಿ ಹಿಂಗೆ ಫೋನ್ ಮಾಡ್ತಾ ಇದ್ದೆ ಒಂದು ರೂಮಲ್ಲಿ ಕೂತ್ಕೊಂಡು ಪಕ್ಕದಲ್ಲಿ ನನ್ನ ತಮ್ಮಂಗೆ. ಅವನು ಹಾಲಲ್ಲಿ ಕೂತಿದ್ದ, ಸುಮಾರು ಒಂದು 10-15 ಅಡಿ ಡಿಸ್ಟೆನ್ಸ್ ಇತ್ತು. ಅವ್ನು ಯಾವ್ದೋ ಕಂಪ್ಯೂಟರ್ ಏನೋ ಕೆಲಸ ಮಾಡ್ತಾ ಇದ್ದ. ಅವನು ನನ್ನ ತಮ್ಮ ಫೋನ್ ಎತ್ತಲಿಲ್ಲ. ಆಮೇಲೆ ಕಟ್ ಮಾಡ್ಬಿಟ್ಟು ನಾನು ಬಂದೆ. ನನ್ನ ಮಗ ಆ ಟೈಮಲ್ಲಿ ಕೇಳ್ತಾನೆ, ಚಿಕ್ಕಪ್ಪಂಗೆ ಏನಕ್ಕೆ ಫೋನ್ ಮಾಡ್ತಾ ಇದ್ದೆ ಅಂತ. ನಿಂಗೆ ಹೆಂಗ್ ಗೊತ್ತಾಯ್ತು ನಾನು ಚಿಕ್ಕಪ್ಪಂಗೆ ಫೋನ್ ಮಾಡ್ತಾ ಇದ್ದೆ ಅಂತ? ನಂಗೆ ಗೊತ್ತಾಯ್ತು, ನಿನ್ ಕೀ ಪ್ರೆಸ್ ಮಾಡ್ದಲ್ಲ, ಅದು ನಂಗೆ ಗೊತ್ತಾಯ್ತು ಆ ಟೋನಲ್ಲಿ ಅಂತ. ಸೊ ನಾವು ಪಾಸ್ವರ್ಡು ಹಿಂಗೆ ಗೊತ್ತಾಗಿರುತ್ತೆ ಅವ್ನಿಗೆ ಅಂತ ಒಂದು ಇದೆ. ಆ ವಿಷಯದಲ್ಲಿ ಕಾಂಟೆಕ್ಸ್ಟ್ ಅಲ್ಲಿ ಹೇಳ್ತಾ ಇರೋದು. ಮಕ್ಕಳು ಅಷ್ಟೊಂದು ಹುಷಾರಾಗಿರ್ತಾರೆ.
ನಾವೇ ಅವರಿಗೆ ಅಡಚಣೆ ಅಥವಾ ನಾವೇ ಕಲ್ಲು ಹಾಕ್ಬೋದು ಅಥವಾ ಅವರ ಒಂದು ಪ್ರೋಗ್ರೆಸ್ಗೆ ನಾವು ನಮ್ಮ ತಿಳುವಳಿಕೆಯಿಂದ ಅದನ್ನ ಅಡಚಣೆ ಮಾಡ್ಬೋದು ಅಂತ ನನಗೆಲ್ಲೋ ಒಂದು ಗಮನಕ್ಕೆ ಬಂತು. ಅವರು ಕಂಪ್ಯೂಟರಲ್ಲಿ ನನಗೆ ಎಷ್ಟೊಂದು ನನ್ನ ಕಂಪ್ಯೂಟರ್ ಸಹ ಈಗಲೂ ಅವನೇ ಬಂದು ಎಷ್ಟೊಂದು ಸಾಲ್ವ್ ಮಾಡಿ ಕೊಡ್ತಾನೆ. ಒಂದು ಡೆಸ್ಕ್ಟಾಪ್ ಒಂದು ಕಂಪ್ಯೂಟರ್ಲಿ ಒಂದು 4 ಡೆಸ್ಕ್ಟಾಪ್ಗಳನ್ನ ಓಪನ್ ಮಾಡ್ತಾನೆ. ನಂದು ಎಲ್ಲೋ ಫೈಲ್ಸ್ ಇದೆ ಅಂದ್ರೆ ಇಲ್ಲಪ್ಪ ಈ ಡೆಸ್ಕ್ಟಾಪ್ ಅಲ್ಲಿ ಇದೆ ನೋಡು ಅಂತ ತೋರಿಸ್ತಾನೆ. ಅಂದ್ರೆ ನಮ್ಗೆ ಅದೆಲ್ಲ ಅರ್ಥನೇ ಆಗೋದಿಲ್ಲ, ಕಲಿಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಈಗ ಅಂಥದ್ದೆಲ್ಲ ಡೆಸ್ಕ್ಟಾಪ್ಗಳ ಬಗ್ಗೆ ಕಂಪ್ಯೂಟರ್ ಬಗ್ಗೆ ಅಂಥದ್ದು ಇಷ್ಟ ಇಲ್ಲ ನನಗೆ. ಅವ್ರಿಗೆ ಅಂಥದ್ದೆಲ್ಲ ಗೊತ್ತಿರುತ್ತೆ. ಸೊ ಅವರಿಗೆ ಸ್ಟಾಪ್ ಮಾಡ್ಲಿಕ್ಕೆ ಹೋಗ್ಬಿಡೋದು. ನೆಕ್ಸ್ಟ್ ಈಗ ಹೊಸ ಇದೆಲ್ಲ ಡಿಜಿಟಲ್ ಕರೆನ್ಸಿ ಬಂದಿದೆ. ನಮ್ಗೆ ಡಿಜಿಟಲ್ ಕರೆನ್ಸಿ ಅಂದ್ರೆ ಗೂಗಲ್ ಪೇ, ಪೇಟಿಎಂ ಅಂತ ಅನ್ಕೊಂಡಿದ್ದೀವಲ್ಲ, ಕ್ರಿಪ್ಟೋ ಕರೆನ್ಸೀಸ್ ಅಂತ ಬಂದಿದೆ. ಮತ್ತೆ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಕರೆನ್ಸೀಸ್ ಬಂದಿದೆ, ಡಿಜಿಟಲ್ ಕರೆನ್ಸೀಸ್. ಮುಂದೆ ಇನ್ನೊಂದು 10-15 ವರ್ಷದಲ್ಲಿ ಕರೆನ್ಸಿ ನೋಟ್ಗಳೇ ಇರೋದಿಲ್ಲ, ಅಥವಾ 20 ವರ್ಷದಲ್ಲಿ ಬರೀ ಇಂಥ ಕ್ರಿಪ್ಟೋ ಕರೆನ್ಸಿ, ಬ್ಲಾಕ್ ಚೈನ್ ಟೆಕ್ನಾಲಜಿ ಬರುವಂಥದ್ದು ಎಲ್ಲ ಇರುತ್ತೆ. ಸೊ ಮಕ್ಕಳಿಗೆ ಅಂಥದ್ದೆಲ್ಲ ಎಕ್ಸ್ಪೋಜರು ಎಷ್ಟೊಂದು ಸ್ಕೂಲ್ಗಳಲ್ಲಿ ಈಗ 6ನೇ ಕ್ಲಾಸ್ಗೆ 7ನೇ ಕ್ಲಾಸ್ 6-7 ವರ್ಷಕ್ಕೇನೆ ಕೋಡಿಂಗ್ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ. ಏನಕ್ಕಂದ್ರೆ ಅವರು ಕಂಪ್ಯೂಟರ್ ಮಕ್ಕಳು ಅಂತಾನೆ ಹೇಳ್ತಿಲ್ಲ, ಆ ರೀತಿ ಇರೋದ್ರಿಂದ ಇಂಥ ಒಂದು ಯಾವುದೇ ಒಂದು ಆಪರ್ಚುನಿಟಿ ಅಲ್ಲಿ ನಾವು ನಿಮ್ಮ ಮಕ್ಕಳು ಸ್ವಲ್ಪ ಬೆಳೆದಿದ್ರು ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಹೇಳೋದು, ಬ್ಲಾಕ್ ಚೈನ್ ಬಗ್ಗೆ ಹೇಳೋದು, ಟೆಕ್ನಾಲಜಿ ಏನಿದೆ ಅಂತ ಗೊತ್ತಿದೇನಪ್ಪ ಅಂತ ಕೇಳೋವಂಥದ್ದೊಂದು ಪ್ರಸಂಗ ಇರುತ್ತೆ. ನೀವು ಅದನ್ನ ಮಾಡ್ಬೇಕಾಗಿ ಬರುತ್ತೆ. ಆಮೇಲೆ ಅವ್ರಿಗೂ ಹೇಳ್ಬೇಕು, ನೀವೊಂದು ಕನಸು ನೆಕ್ಸ್ಟ್ ನೀವು ವಿಶ್ ಲಿಸ್ಟ್ ನೆಕ್ಸ್ಟ್ 1 year 2 year ಏನ್ ಮಾಡ್ಬೇಕಿದ್ಯಾ, ಏನಾದ್ರು ತಗೊಳ್ಬೇಕಂತಿದ್ಯಾ, ಅದನ್ನ ಹೆಂಗ್ ತಗೊಳ್ಬೇಕು ಅಂತಿದ್ಯಾ, ಪ್ಲಾನ್ ಏನಾದ್ರು ಮಾಡ್ಕೊಂಡಿದ್ಯಾ ಅಂತದ್ದು 1 year 2 year ಪ್ಲಾನ್ ಮಾಡುವಂಥದ್ದೊಂದು, ಬಡ್ಜೆಟ್ ಮಾಡುವಂಥದ್ದೊಂದು ನೀವು ಈ ವಯಸ್ಸಿನ 10, 11ರಿಂದ 14 ವರ್ಷದ ಮಕ್ಕಳಿಗೆ ಹೇಳ್ಕೊಡೋದ್ರಲ್ಲಿ ಅನುಕೂಲತೆಗಳು ತುಂಬಾ ಇದೆ. ಆಮೇಲೆ ಈ ವಯಸ್ಸಲ್ಲಿ ಇನ್ನೊಂದು ಬರುತ್ತೆ ಅವ್ರಿಗೆ ಪಿಯರ್ ರಿವ್ಯೂ ಪ್ರೆಷರ್ ಬರುತ್ತೆ. ಅಪ್ಪ ಅವನು ಆ ಮೊಬೈಲ್ ತಗೊಂಡ, ನಂಗೂ ಅಂತದ್ ಮೊಬೈಲ್ ಕೊಡ್ಸು, ಅವನು ಒಳ್ಳೆ ಸೈಕಲ್ ತಗೊಂಡ, ನಂಗೂ ಅಂತ ಕೊಡ್ಸು ಅಂತ. ಇಂಥದಕ್ಕೆಲ್ಲ ನಾನು ಏನ್ ಹೇಳೋದು ಅಂದ್ರೆ, ನಾನು ಹೇಳಿದಲ್ಲ, ನಿಮ್ಮ ಪರಿಸ್ಥಿತಿ, ನಿಮ್ಮ ಮನೆಯ ಪರಿಸ್ಥಿತಿ ಅವ್ರಿಗೆ ಮಕ್ಕಳಿಗೆ ಗೊತ್ತಿರ್ಬೇಕು. ಆ ಪರಿಸ್ಥಿತಿ ಗೊತ್ತಿದ್ದು ಅವ್ರಂತದ್ ಕೇಳೋದು ಓಕೆ ಅಂದ್ರೆ ಅಂತದನ್ನ ನೀವು ಒಂದು ಅಭ್ಯಾಸ ಮಕ್ಕಳಿಗೆ ಮಾಡಿಸ್ಕೊಡ್ಬೇಕು. ಮತ್ತೆ ಅವರು ದುಡ್ಡನ್ನ ಸೇವ್ ಮಾಡಿದಾಗ ಪಾಕೆಟ್ ಮನಿ ಕೊಟ್ಟಿದ್ದನ್ನ ಯಾವ್ದಕ್ಕಾದ್ರೂ ಒಂದು ಸ್ಟಡೀಸ್ಗೆ, ಒಂದು ಟ್ರಾವೆಲ್ಗೆ, ಅಥವಾ ಏನಾದ್ರು ಒಂದು ಐಟಮ್, ಎಲೆಕ್ಟ್ರಾನಿಕ್ ಐಟಮ್ ಪರ್ಚೇಸ್ ಮಾಡ್ಲಿಕ್ಕೆ ಅಂತ ಕ್ಯಾಟಗರೈಸ್ ಮಾಡ್ಕೊಂಡು ಅವ್ರು ಸೇವ್ ಮಾಡ್ಕೊಂಡು ಬನ್ನಿ ಅಂತ ಅವ್ರಿಗೆ ಹೇಳ್ಬೇಕು. ಯಾವ್ದು ತಕ್ಷಣ ಸಿಗೋ ಹಾಗೆ ಮಾಡ್ಕೊಡುದು. ಈಗ ಇನ್ನೊಂದು ಸ್ವಲ್ಪ ಬೆಳೆದ ಮಕ್ಕಳಿಗೆ ನೀವೇನ್ ಹೇಳ್ಕೊಡ್ಬೋದು ಅಂದ್ರೆ, ಈಗ ಸೇವಿಂಗ್ಸು, ಪಿಗ್ಗಿ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋದು ಹೇಳ್ಕೊಟ್ಟಿದ್ದೀರಾ. ಈಗ 14 ವರ್ಷ ದಾಟಿದೆ, ಇಂಥ ಮಕ್ಳಿಗೆ ನೀವೇನ್ ಮಾಡ್ಬೋದು ಅಂತ. ಇಂಥ ಮಕ್ಳಿಗೂ ಅಷ್ಟೇ, ಒಂದು ನೀವೇನೇ ನಿಮ್ದೇ ವೆಹಿಕಲ್ಸ್ ಪರ್ಚೇಸ್ ಮಾಡಿದ್ರಿ, ಮನೆ ಪರ್ಚೇಸ್ ಮಾಡ್ತಿದ್ದೀರಾ ಅಂತ ಟೈಮಲ್ಲಿ ಅವ್ರನ್ನು ಇನ್ವಾಲ್ವ್ ಮಾಡಿ, ಅವ್ರ ಐಡಿಯಾಸು ಚೆನ್ನಾಗಿರ್ತಾರೆ. ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಒಂದು ತಿಳುವಳಿಕೆ ಸಹ ಬರುತ್ತೆ. ಮತ್ತೆ ಎಂಕರೇಜ್ ಫ್ರೀಲಾನ್ಸಿಂಗ್ ಅಂದ್ರೆ ಆಗ್ಲೇ ಹೇಳಿದ್ವಲ್ಲ, ಪೇಂಟಿಂಗ್ ಮಾಡೋದು, ಟ್ಯೂಷನ್ಸ್ ಮಾಡೋದು ಅಂಥದ್ದೆಲ್ಲ ಆರಾಮಾಗಿ ಇವರು ಮಾಡುವಂತ ಕೆಪಬಿಲಿಟಿ ಈ ಟೈಮಲ್ಲಿ ಬಂದಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇದನ್ನ ಇನ್ವೆಸ್ಟ್ಮೆಂಟ್ಸ್ ನ ಮಾಡೋಕೆ ಕರೆಕ್ಟ್ ಆಗಿ ಇರುವಂತ ವಯಸ್ಸಿದು ಅಂತ ನಂಗೆ ಅನ್ಸುತ್ತೆ. ಯಾಕಂದ್ರೆ ನನ್ನ ಅನುಭವ ಅಮೆರಿಕದಲ್ಲಿ ಆಯ್ತಲ್ಲ, ಚಿಕ್ಕ ವಯಸ್ಸಿನ ಮಕ್ಕಳು ದುಡ್ಡು ಇಟ್ಕೊಂಡು ಬಂದ್ರು, ಯಾವ ಕಂಪ್ನಿ ಯಾವ ಸ್ಟಾರ್ಟ್ಅಪ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರು. ಅಂತ ಒಂದು ತಿಳುವಳಿಕೆ ಸಹ ಈ ವಯಸ್ಸು ಮಕ್ಕಳಿಗೆ ಬಂದಿರುತ್ತೆ. ಅದಕ್ಕೋಸ್ಕರ ಅದನ್ನ ಹೇಗೆ ಹೇಳ್ಕೊಡ್ಬೇಕು ಅಂದ್ರೆ, ಒಂದು ದುಡ್ಡು ಇನ್ವೆಸ್ಟ್ ಮಾಡ್ಲೇಬೇಕು ಅಂತಲ್ಲ, ಶೇರ್ಸ್ ಅಲ್ಲಿ ಈಗ BSE ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲೆಲ್ಲ ಮಾರ್ಕ್ ಇನ್ವೆಸ್ಟ್ಮೆಂಟ್ಸ್ಗೂ ಆಪರ್ಚುನಿಟಿ ಇರುತ್ತೆ. ಅಂದ್ರೆ ರಿಯಲ್ ಆಗಿ ನೀವು ಇನ್ವೆಸ್ಟ್ ಮಾಡೋದು ಬೇಡ, ಈ ದಿವಸ ಇಷ್ಟು ಶೇರ್ಸ್ ತಗೊಳ್ತೀನಿ ಅಂತ ಸುಮ್ಮನೆ ಅದನ್ನ ಮಾರ್ಕ್ ಮಾಡಿ ಇಟ್ಕೊಳ್ಬಹುದು. ಅದು 10 ದಿವಸ ಆದ್ಮೇಲೆ ಎಷ್ಟು ಬೆಳೀತು, 5 ತಿಂಗಳಾದ್ಮೇಲೆ ಎಷ್ಟು ಬೆಳೀತು ಅಂತ ನೀವು ಮಾನಿಟರ್ ಮಾಡ್ತಾ ಇರ್ಬೋದು. ಇಲ್ಲ ಅಂದ್ರೆ ನೀವೇ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಂದಷ್ಟು ಶೇರ್ಸ್ ಕೊಟ್ಬಿಟ್ಟು ಇದನ್ನ 2 ತಿಂಗಳು ಫಾಲೋ ಅಪ್ ಮಾಡು, ಹೆಂಗೆ ಬೆಳೀತಾ ಇದೆ, ಹೆಂಗ್ ಸೇಲ್ಸ್ ಆಗ್ತಾ ಇದೆ, ಪ್ರಾಫಿಟ್ ಹೆಚ್ಚು ಕಡಿಮೆ ಹೆಂಗ್ ಆಗ್ತಿದೆ ಅಂತ ಅವ್ರು ತಿಳ್ಕೊಳ್ಳೋಕೆ ಅದು ಅನುಕೂಲ ಆಗುತ್ತೆ. ನಾನು ಎಷ್ಟೊಂದು ಜನ ನಾನು CA ಹುಡುಗರಿಗೆ ಹೇಳ್ಕೊಡ್ತೀನಿ, 18 ವರ್ಷಕ್ಕೆ CA ಮಾಡ್ಲಿಕ್ಕೆ ಬಂದಿರ್ತಾರೆ. ಆಗ್ಲೇ ನಾನು 18 ವರ್ಷದ ಮಕ್ಕಳಿಗೆಲ್ಲ ನೋಡ್ತೀನಿ, ಅವರ ಪೇರೆಂಟ್ಸ್ಗೆ, ಅವರ ಫ್ರೆಂಡ್ಸ್ಗೆ, ಅವ್ರ ಭಾವಂದ್ರಿಗೆ, ಅಕ್ಕಂದ್ರಿಗೆಲ್ಲ ಅವರೇ ಇನ್ವೆಸ್ಟ್ಮೆಂಟ್ ಮಾಡಿಸ್ತಾ ಇದಾರೆ. ಅವ್ರ ಇನ್ವೆಸ್ಟ್ಮೆಂಟ್ಸ್ ಅವರೇ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಅವರೆಲ್ಲ ಗೊತ್ತಾಗಲ್ಲ, ನನ್ನಂಗೆ ಅಂದ್ರೆ ಕಂಪ್ಯೂಟರ್ ಅಲ್ಲಿ ಅಷ್ಟು ನಾಲೆಜ್ ಇರೋದಿಲ್ಲ ಅಂತ ಇಟ್ಕೊಳ್ಳಿ. ಅಂತ ಟೈಮಲ್ಲಿ ಇವರೆಲ್ಲ ನೋಡ್ಕೊಂಡು ಅದನ್ನ ಇನ್ವೆಸ್ಟ್ಮೆಂಟ್ಸ್ ನ ಪ್ಲಾನ್ ಮಾಡ್ಕೊಂಡು ಅವ್ರಿಗೆಲ್ಲ ಒಳ್ಳೆ ರಿಟರ್ನ್ಸ್ ಬರೋಂಗ್ ಮಾಡ್ತಾ ಇದ್ದಾರೆ. ಸೊ ಈ ವಯಸ್ಸಿಗೆ ನೀವು ಅವ್ರಿಗೆ ಇನ್ವೆಸ್ಟ್ಮೆಂಟ್ ಮಾಡೋದು ಹೇಳ್ಕೊಡ್ಬೋದು. ಮತ್ತೆ ಅವ್ರಿಗೆ ಬರೋಂತ ಪಾಕೆಟ್ ಮನಿನ ಒಂದು 10% 15% ಒಂದು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಒಂದು ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ ಇರುತ್ತೆ. ತಿಂಗಳು ಇಷ್ಟು ಇನ್ವೆಸ್ಟ್ ಮಾಡ್ಬೋದು ಅಂತ ಒಂದು ಪ್ಲಾನ್ ಅಲ್ಲಿ ಕಂಪಲ್ಸರಿ ಅದನ್ನ ಹಾಕ್ಲಿಕ್ಕೆ ಅವ್ರಿಗೆ ಒಂದು ಅಭ್ಯಾಸ ಮಾಡಿಸ್ಬೋದು. ಇದಾದ್ಮೇಲೆ ಮ್ಯೂಚುವಲ್ ಫಂಡ್ಸ್ ಚೆನ್ನಾಗಿ ಗೊತ್ತಾದ್ಮೇಲೆ ಈಕ್ವಿಟಿ ಶೇರ್ಸ್ ಅಲ್ಲೂ ಅವ್ರಿಗೆ ಇದನ್ನ ಇನ್ವೆಸ್ಟ್ ಮಾಡ್ಲಿಕ್ಕೆ ಅವ್ರಿಗೆ ಟ್ರೈನ್ ಮಾಡಿ ಅದನ್ನ ಮಾಡ್ಲಿಕ್ಕೆ ಸಪೋರ್ಟ್ ಮಾಡ್ಬೋದು. ಮತ್ತೆ ಇದರಲ್ಲಿ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಏನು ಅಂದ್ರೆ, ಮಕ್ಕಳು ಪುಸ್ತಕ ಓದ್ಬೇಕು. ಆದಷ್ಟು ಪುಸ್ತಕಗಳು ಯಾವ್ದಾದ್ರು ಹೊಸ ಪುಸ್ತಕ ಬರುತ್ತೆ ಬಿಸ್ನೆಸ್ ಬಗ್ಗೆ. ಇದು ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಅಂತ ಒಳ್ಳೆ ಪುಸ್ತಕ ಇತ್ತು, ಅದು ಬಿಸ್ನೆಸ್ ಬಗ್ಗೆ ಇತ್ತು. ಇದು ಯಾವ್ದು ಇನ್ವೆಸ್ಟ್ಮೆಂಟ್ಸ್ ಬಗ್ಗೆನೇ ಓದ್ಬೇಕು, ಬಿಸ್ನೆಸ್ ಬಗ್ಗೆನೇ ಓದ್ಬೇಕು, ಅಥವಾ ಹಣದ ಬಗ್ಗೆನೇ ಓದ್ಬೇಕು ಅಂತಿದ್ದಿಲ್ಲ. ಒಂದು ಪುಸ್ತಕವನ್ನ ಓದುವ ಅಭ್ಯಾಸ ಇರ್ಬೇಕು. ಮತ್ತೆ
ಊರು ಟ್ರಾವೆಲ್ ಮಾಡುವಂತ ಅಭ್ಯಾಸ ಇಟ್ಕೊಳ್ಬೇಕು. ಎಷ್ಟೊಂದು ಸ್ಟಾರ್ಟ್ಅಪ್ಸ್ ಕ್ರಿಯೇಟ್ ಆಗಿರೋದೆ ಬಿಕಾಸ್ ದೇ ಹ್ಯಾವ್ ಟ್ರಾವೆಲ್ಡ್. ಅಲ್ಲಿ ನೋಡಿದ್ದಾರೆ, ಅಲ್ಲಿನ ಕಷ್ಟಗಳನ್ನ ನೋಡಿದ್ದಾರೆ. ಈಗ ರೆಡ್ ಬುಲ್ ಅಂತಿತ್ತು, ಒಬ್ಬ ಥೈಲ್ಯಾಂಡ್ಗೆ ಹೋಗಿದ್ದ ಬ್ರಿಟಿಷ್ ಅವನು, ಅಲ್ಲಿ ಒಂದು ಡ್ರಿಂಕ್ ಕುಡಿತಾ ಇದ್ರು, ನೋಡ್ತಾ ಇದ್ರು, ಕುಡಿದಾಗ ಅವ್ರಿಗೆ ಒಳ್ಳೆ ಎನರ್ಜಿ ಬರ್ತಾ ಇದ್ರು. ಇದು ಎಂಥದ್ದು ಒಳ್ಳೆ ಎನರ್ಜಿ ಅಲ್ಲಪ್ಪ, ಇದು ಎಂಥ ಡ್ರಿಂಕ್ ಅಂತ ಇದ್ರ ಬಗ್ಗೆ ರಿಸರ್ಚ್ ಮಾಡ್ದ. ಅದು ಲೋಕಲ್ ಡ್ರಿಂಕ್ ಅಲ್ಲಿಂದು. ಅದನ್ನ ತಿಳ್ಕೊಂಡ, ಅದನ್ನ ಅವ್ರ ಕೈಯಲ್ಲಿ ಅವರಿಂದ ತಿಳ್ಕೊಂಡು ಅದನ್ನ ಪೇಟೆಂಟ್ ಮಾಡಿಸ್ಬಿಟ್ಟು ಆ ಪೇಟೆಂಟ್ ನ ಅವ್ರಿಗೆ ಕೊಟ್ಟು ಅವ್ರಿಗೆ ರಾಯಲ್ಟಿ ಬರಂಗ್ ಮಾಡಿ ಅದನ್ನ ಅವನು ಆ ಕಾನ್ಸೆಪ್ಟ್ ತಗೊಂಡ್ಬಂದು ರೆಡ್ ಬುಲ್ ಅಂತ ಡ್ರಿಂಕ್ ಮಾಡ್ದ. ಇಟ್ಸ್ ಎ ವೆರಿ ಪಾಪ್ಯುಲರ್ ಡ್ರಿಂಕ್ ವಿತ್ ಆಲ್ ಸ್ಪೋರ್ಟ್ಸ್ ಪೀಪಲ್. ಅಂಡ್ ಅದು ಒಂದೊಂದು ಡ್ರಿಂಕ್ ₹100, ₹150, ಆ ರೀತಿ ಮಾರಾಟನೂ ಆಗುತ್ತೆ. ಸೊ ಅದು ಸ್ಟಾರ್ಟ್ಅಪ್ ಐಡಿಯಾ ಬಂದಿದ್ದು ಬಿಕಾಸ್ ದೇ ಟ್ರಾವೆಲ್ಡ್. ಸೊ ಟ್ರಾವೆಲ್ ಮಾಡೋದ್ರಿಂದ ಅಲ್ಲಿ ಎಷ್ಟೊಂದು ಎಕ್ಸ್ಪೀರಿಯನ್ಸ್ ಬರುತ್ತೆ. ಆ ಎಕ್ಸ್ಪೀರಿಯನ್ಸು ಅಗೇನ್ ವಿಲ್ ರಿಲೇಟ್ ಬ್ಯಾಕ್ ಟು ದ ಮನಿ ಅಂಡ್ ಎಕ್ಸ್ಪೀರಿಯನ್ಸ್ ವಿತ್ ಮನಿ ಅಂಡ್ ಹೌ ಯು ಕ್ಯಾನ್ ಇನ್ಕ್ರೀಸ್ ಮನಿ. ನಾನು ಟ್ರಾವೆಲ್ ಮಾಡಿದಾಗ ಎಷ್ಟು ದುಡ್ಡು ಖರ್ಚು ಮಾಡ್ತೇನೆ ಅಥವಾ ಯಾವ್ದಾವ್ದಕ್ಕೆ ದುಡ್ಡು ಖರ್ಚು ಮಾಡ್ತೇನೆ, ಬೇಕಾದ ಬಿಟ್ಟು ಅಲ್ಲಿ ಬೇಕಿರುವಂತ ಸಾಮಾನುಗಳು, ಅಲ್ಲಿ ಸಿಗುವಂತ ಆಂಟಿಕ್ಸ್ ಬೇಕಾದ ಬಿಟ್ಟು ದುಡ್ಡು ಖರ್ಚು ಮಾಡ್ತೀವಿ ಅಂತ ನೋಡುವಂತ ಒಂದು ಪ್ರಸಂಗನೂ ಇರುತ್ತೆ. ಸೊ ಹೌ ವೆಲ್ ಯು ಕ್ಯಾನ್ ಸ್ಪೆಂಡ್ ಮನಿ ಇನ್ ಯೋರ್ ಟ್ರಾವೆಲ್, ಇದು ಮಕ್ಕಳಿಗೆ ತುಂಬಾ ಎಜುಕೇಶನ್ ಕೊಡುತ್ತೆ. ಐ ಸ್ಟ್ರಾಂಗ್ಲಿ ರೆಕಮೆಂಡ್. ಒಂದಷ್ಟಲ್ಲಿ ನೀವು ಪೇರೆಂಟ್ಸ್ ಜೊತೆ ಕರ್ಕೊಂಡು ಹೋಗೋದು, ಒಂದ್ಸಲಿ ಫ್ರೆಂಡ್ಸ್ ಜೊತೆ ಕಳ್ಸ್ಕೊಡೋದು, ಇನ್ನೊಂದ್ಸಲಿ ಒಬ್ಬರೇ ಹೋಗ್ಬಿಟ್ಟು ಬನ್ನಿ ಅಂತ ಹೇಳೋದು. ಈಚ್ ಟೈಮ್ ವಿಲ್ ಗೆಟ್ ಎ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಆ ಎಲ್ಲ ಅನುಭವನೂ ಚಿಕ್ಕ ಮಕ್ಕಳು ಪಡಿಬೇಕು. ನಮ್ಮ ಸ್ಟೂಡೆಂಟ್ಸ್ ಒಂದ್ಸಲಿ ಮೊನ್ನೆ ಹೇಳ್ತಾ ಇದ್ರು, ಸರ್ ನಾವು ಇದು ಹಿಮಾಲಯ ಬೇಸ್ ಕ್ಯಾಂಪ್ ತನಕ ಹೋಗಿ ಟ್ರೆಕ್ಕಿಂಗ್ ಮಾಡ್ಕೊಂಡು ಬಂದ್ವಿ ಅಂದ್ಬಿಟ್ಟು. ಸೊ 18 ವರ್ಷಕ್ಕೆ ಅಂತದೆಲ್ಲ ಮಾಡಿರ್ತಾರೆ, ಅಡ್ವೆಂಚರ್ಸ್ ಮಾಡಿರ್ತಾರೆ. ಆ ಒಂದು ಅನುಭವ ಅದು ಇಟ್ಸ್ ಎ ಡಿಫ್ರೆಂಟ್ ಥಿಂಗ್. ಓಕೆ, ಅಂತ ಒಂದು ಅನುಭವನ ನೀವು ಆದಷ್ಟು ನಿಮ್ಮ ಮಕ್ಕಳಿಗೆ ಪುಸ್ತಕ ಓದೋದ್ರಲ್ಲಿ ಮತ್ತೆ ಟ್ರಾವೆಲ್ ಮಾಡೋದ್ರಲ್ಲಿ ಹೇಳ್ಕೊಟ್ರೆ ಅದು ದಟ್ ಈಸ್ ಅಗೇನ್ ಇಟ್ ರಿಲೇಟ್ಸ್ ಇಟ್ ಸೆಲ್ಫ್ ಟು ಮನಿ. ಮನಿ ಅಂದ್ರೆ ಡೈರೆಕ್ಟ್ ಆಗಿ ಮನಿ ಅಂತದೇ ನಾನು ಹೇಳೋದಿಲ್ಲ. ಇದು ಸಹ ಒಂದು ಗಿವಿಂಗ್ ಇನ್ ದ ಕಾಂಟೆಕ್ಸ್ಟ್ ಆಫ್ ಗಿವಿಂಗ್ ವ್ಯಾಲ್ಯೂ ಟು ಮನಿ. ಟೀಚ್ ದೆಮ್ ಟು ಟ್ರಾವೆಲ್ ಅಂತ ಹೇಳಿದ್ರೆ. ಮತ್ತೆ ಇನ್ನೊಂದು ಲೇಟೆಸ್ಟ್ ಟೆಕ್ನಾಲಜಿ. ಈ ಲೇಟೆಸ್ಟ್ ಟೆಕ್ನಾಲಜಿ ಬಗ್ಗೆ ಹೇಳ್ಬೇಕು ಅಂದ್ರೆ ಏನ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದನ್ನ ಕರೆಕ್ಟ್ ಆಗಿ ಗೆಟ್ ಟು ನೋ ಪ್ರಾಪರ್ಲಿ. ನಾನು ಇಂಜಿನಿಯರಿಂಗ್ ಮಾಡ್ಲಿಲ್ಲ, CA ಮಾಡಿದೆ. CA ನಲ್ಲಿ ನಾನು ಅನ್ಕೊಂಡಿದ್ದೆ, CA ಮಾಡಿದ್ಮೇಲೆ ಅದು CA ಇನ್ಕಮ್ ಟ್ಯಾಕ್ಸ್, ಕಂಪ್ನೀಸ್ ಆಕ್ಟ್ ಓದೋದು, ಅದನ್ನ ಕ್ಲೈಂಟ್ಸ್ಗೆ ಗೈಡ್ ಮಾಡೋದು ಅಂತ. ಈ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆ ಟೈಮಲ್ಲಿ ಯಾವ್ದೋ ಪಾಕ್ಸ್ ಫ್ಲೋ ಅಂತ ಓಡ್ತಾ ಇದ್ರು, ಆಮೇಲೆ ಯಾವ್ದೋ ಕಾರ್ಬನ್ ಅಂತ ಯಾವ್ದೋ ಒಂದು ಟೆಕ್ನಾಲಜಿ ಕೆಲಸ ಮಾಡ್ತಾ ಇದ್ರು. ಆಮೇಲೆ ಆ ಟೆಕ್ನಾಲಜಿ ಒಂದು 4-5 ವರ್ಷದಲ್ಲಿ ಹೊರಟೋಯ್ತು. SAP ಅಂತ ಬಂತು, ಮತ್ತೆ ಬೇರೆ ಬೇರೆ ಲೇಟೆಸ್ಟ್ ಯಾವ್ದೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ರೋಬೋಟಿಕ್ ಇಂಟೆಲಿಜೆನ್ಸ್ ಏನೇನೋ ಹೊಸ ಬರ್ತಾ ಇರುತ್ತೆ. ಸೊ ನಾನು ಸಾಫ್ಟ್ವೇರ್ ಗಳನ್ನ ನೋಡ್ಬಿಟ್ಟು ನಗ್ತಾ ಇದ್ದೆ, ನೀವು ಎಷ್ಟೊಂದು ಟೆಕ್ನಾಲಜಿ ಯಾವಾಗ್ಲೂ ಅಪ್ಡೇಟ್ ಮಾಡ್ತಾ ಇರ್ಬೇಕು, ನಾವು ಚಾರ್ಟರ್ಡ್ ಅಕೌಂಟೆಂಟ್ಸ್ ನೋಡಿ ಒಂದ್ಸಲಿ ಓದಿದ್ ಮುಗಿತು ಅಂತ. ಈಗ ನಮಗೂ ಸಹ ಈಗ ಎಷ್ಟೊಂದು, ನಾನು ಮುಂಚೆ ಸ್ಯಾಲರಿ ರಿಟರ್ನ್ಸ್ ಫೈಲ್ ಮಾಡ್ತಾ ಇದ್ದೆ, ಸ್ಯಾಲರಿ ರಿಟರ್ನ್ಸ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ಹೊರಟೋಯ್ತು. ಮುಂಚೆ ನಾವು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹೋಗಿ ಫೈಲ್ ಮ್ಯಾನ್ಯಲ್ ಆಗಿ ಫೈಲ್ ಮಾಡ್ಬಿಡ್ತಾ ಇದ್ವಿ. ಕೂಚ್ ಆಗದೆ ಅಲ್ಲೆಲ್ಲ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಫೈಲ್ ಆಗುತ್ತೆ. ಸೊ ನಾವು ಎಲ್ಲ ಪ್ರೊಫೆಷನ್ ಈಸ್ ಹಿಟ್ ಬೈ ಟೆಕ್ನಾಲಜಿ. ಡಾಕ್ಟರ್ಸ್ ಸಹ ಇಲ್ಲಿ ಕೂತ್ಕೊಂಡು ಅಮೆರಿಕಾದಲ್ಲಿ ಅಥವಾ ಬೇರೆ ಕಡೆ ಆಪರೇಷನ್ಸ್ ಮಾಡ್ಬೋದು ಬಿಕಾಸ್ ಯೂಸಿಂಗ್ ರೋಬೋಟಿಕ್ಸ್ ಅಂಡ್ ಸಾಫ್ಟ್ವೇರ್. ಸೊ ಟೆಕ್ನಾಲಜಿನ ನೀವು ತಿಳ್ಕೊಳ್ಳಿಲ್ಲ ಅಂದ್ರೆ ಯು ವಿಲ್ ಬಿಕಮ್ ಎ ರಿಡೆಂಡೆಂಟ್ ಪರ್ಸನ್. ಸೊ ಟೆಕ್ನಾಲಜಿ ಒಂದ್ಸರಿ ತಿಳ್ಕೊಂಡಿದ್ದು ಅದು 3 ವರ್ಷ 4 ವರ್ಷ 5 ವರ್ಷ ಮತ್ತೆ ಚೇಂಜ್ ಆಗ್ತಾನೆ ಇರುತ್ತೆ. ಸೊ ಮಕ್ಕಳಿಗೆ ಟೆಕ್ನಾಲಜಿನ ಚಿಕ್ಕ ವಯಸ್ಸಲ್ಲಿ ಬೈಜೂಸ್ ಎಲ್ಲ ಒಂದು ಅಡ್ವರ್ಟೈಸ್ ಮಾಡಿದ್ರು, 6 ವರ್ಷದ ಮಗುಗೆ 8 ವರ್ಷದ ಮಗುಗೆ ಕೋಡಿಂಗ್ ಹೇಳ್ಕೊಡ್ತೀವಿ ಅಂತ. ತುಂಬಾ ಕ್ರಿಟಿಸೈಸ್ ಆಯ್ತು. ಆದ್ರೆ ಅದು ತಿಳ್ಕೊಂಡವ್ರಿಗೆ ಅಥವಾ ಅದನ್ನ ಟ್ರೈನ್ ಮಾಡೋರ್ಗೆ ಅದ್ರ ವ್ಯಾಲ್ಯೂ ಗೊತ್ತಿರುತ್ತೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಸೊ ಟೆಕ್ನಾಲಜಿನ ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲೇ ಆದಷ್ಟು ಅವ್ರಿಗೆ, ಈಗ ನಾವು ಎಲ್ಲ ನಮ್ಮ ಮಕ್ಕಳಿಗೂ ಚಿಕ್ಕ ಕೋಡಿಂಗ್ ಎಲ್ಲ ಕ್ಲಾಸಸ್ ಆಲ್ರೆಡಿ ಕಂಪ್ಯೂಟರ್ ಕ್ಲಾಸಸ್ ಇದೆ, ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದೆ. ಸೊ ಆ ಟೆಕ್ನಾಲಜಿ ಬಗ್ಗೆ ಅವ್ರಿಗೆ ಓಪನ್ ಬಿಡ್ಬೇಕು. ಯಾಕಂದ್ರೆ ನಮ್ಗೆ ಅಷ್ಟು ಗೊತ್ತಿರೋದಿಲ್ಲ ಟೆಕ್ನಾಲಜಿ ಬಗ್ಗೆ, ಅವ್ರಿಗೆ ನಮ್ಗಿಂತ ಜಾಸ್ತಿ ಗೊತ್ತಿರುತ್ತೆ. ಅದಕ್ಕೋಸ್ಕರ ಮತ್ತೆ ಅವರು ಅದರಲ್ಲೇ ಟೆಕ್ನಾಲಜಿಲೇ ಮುಂದುವರಿಯೋದ್ರಿಂದ ಚಿಕ್ಕ ವಯಸ್ಸಲ್ಲೇ ಟೆಕ್ನಾಲಜಿ ಹಾಕೊಡ್ಬೇಕು ಅವ್ರಿಗೆ. ಆಮೇಲೆ ಮಕ್ಕಳ ಜೊತೆ ಈ ವಯಸ್ಸಲ್ಲಿ ಮಕ್ಕಳ ಜೊತೆ ನೀವು ಡಿಸ್ಕಸ್ ಮಾಡ್ಬೇಕು, ನೀವು ಯಾವಾಗ ಇಂಡಿಪೆಂಡೆಂಟ್ ಆಗ್ತೀಯಾ, ನೆಕ್ಸ್ಟ್ ಏನು ಗ್ರಾಜುಯೇಷನ್ ಆದ್ಮೇಲೆ ಇನ್ನೇನು ಓದ್ತೀಯಾ, ಗ್ರಾಜುಯೇಷನ್ಗೆ ನಾನು ಓದಿಸ್ತೀನಿ, ಪೋಸ್ಟ್ ಗ್ರಾಜುಯೇಷನ್ಗೆ ನೀನು ದುಡಿಬೇಕು ಅಥವಾ ಲೋನ್ ತಗೊಳ್ಬೇಕು. ಆ ರೀತಿ ಅವ್ರಿಗೆ ಸ್ವಾವಲಂಬತೆನೇ ಆ ಟೈಮಲ್ಲೇ, ಈಗ 16 ವರ್ಷಕ್ಕೆ ಬಂದಾಗ 15 ವರ್ಷಕ್ಕೆ ಬಂದಾಗ ಅವ್ರ ಜೊತೆ ಡಿಸ್ಕಸ್ ಮಾಡಬೇಕು. ಆಮೇಲೆ ಆಗ್ಲೇ ಹೇಳ್ದಂಗೆ ನಾನು ಅವ್ರಿಗೆ ಏನ್ ಕೆರಿಯರ್ ಆಪ್ಷನ್ಸ್ ಆಸ್ಪಿರೇಷನ್ಸ್ ಏನಾದ್ರು ಇದೆಯಾ ಅನ್ನೋದನ್ನ ನೀವು ಅವ್ರಿಗೆ ಕೇಳ್ಬಿಟ್ಟು ಅದಕ್ಕೆ ತಕ್ಕಂತೆ ಪ್ಲಾನ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ 3, 4, 5 yearsಗೆ ಹೆಂಗೆ, ಆ ಟೈಮಲ್ಲಿ ಎಷ್ಟು ದುಡ್ಡು ಬೇಕಾಗುತ್ತೆ, ವರ್ಷಕ್ಕೆ 2 ಲಕ್ಷ ಬೇಕಾಗುತ್ತಾ, 4 ಲಕ್ಷ ಬೇಕಾಗುತ್ತಾ, ಅಥವಾ 10 ಲಕ್ಷ ಆ ರೀತಿ ಪ್ಲಾನ್ ಮಾಡ್ಕೊಂಡು ಅವ್ರಿಗೂ ಅದ್ರ ಬಗ್ಗೆ ಗೊತ್ತಿರಬೇಕು. ಆ ರೀತಿ ನೀವು ಸುಮ್ಮನೆ ನೀವೇ ಕಷ್ಟಪಡೋದು, ನೀವೇ ಅದನ್ನ ಎಲ್ಲ ಸ್ಟ್ರೈನ್ ತಗೊಂಡು ಅವ್ರಿಗೆ ಸ್ಪಾನ್ಸರ್ ಮಾಡೋದು, ಆ ರೀತಿ ಮಾಡ್ಕೊಡುದು. ಆಮೇಲೆ ಅವ್ರಿಗೆ ಯಾವುದೇ ದುಡ್ದಿದ್ದನ್ನ 10% ಕಂಪಲ್ಸರಿ ಸೇವ್ ಮಾಡ್ಕೋಬೇಕು. ಎಲ್ರಿಗೂ ಗೌರ್ಮೆಂಟ್ ಜಾಬ್ ಸಿಗದೆ ಇರ್ಬೋದು, ಎಲ್ರಿಗೂ ಪೆನ್ಷನಬಲ್ ಜಾಬ್ ಸಿಗದೆ ಇರ್ಬೋದು. ಸೊ ಈ 10% ಸೇವ್ ಮಾಡಿ FDs ಅಲ್ಲಿ ಆಗ್ಲಿ, ಇಲ್ಲ ಅಂದ್ರೆ ನಾನು ಹಾಗೆ ಹೇಳ್ದಂಗೆ ಮ್ಯೂಚುವಲ್ ಫಂಡ್ಸ್ ಅಥವಾ ಶೇರ್ಸ್ ಎಲ್ಲ
ಹಾಕೋದಾಗಿ ನೋಡಬೇಕು. ಲಾಸ್ಟ್ 2 ವರ್ಷದಲ್ಲಿ ನಮ್ಮ ಭಾರತ ದೇಶದಲ್ಲಿ ತುಂಬಾ ರಿಟರ್ನ್ಸ್ ಕೊಟ್ಟಿದೆ. ಶೇರ್ ಮಾರ್ಕೆಟ್ಸ್ ಚೆನ್ನಾಗಿ ಗೊತ್ತಿರೋರು ತುಂಬಾ ಚೆನ್ನಾಗಿ ದುಡ್ಡು ಸಹ ಮಾಡಿದ್ದಾರೆ. ಸೊ ನೆಕ್ಸ್ಟ್ 10 ವರ್ಷ 15 ವರ್ಷ ಇದೇ ರೀತಿ ಇರುತ್ತೆ ಅನ್ನೋದೊಂದು ಎಲ್ಲರೂ ಇದು ಮಾಡ್ತಾ ಇದ್ದಾರೆ, ಡಿಸ್ಕಸ್ ಮಾಡ್ತಾ ಇದ್ದಾರೆ. ಸೊ ಇದು ರೈಟ್ ಟೈಮ್ ಮಕ್ಕಳಿಗೆ. ಈ ಟೈಮಲ್ಲೇ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ರೆಗ್ಯುಲರ್ ಆಗಿ ಒಂದು ಸ್ಮಾಲ್ ಪಾಕೆಟ್ ಮನಿ 10% or 15% ಸೇವ್ ಮಾಡೋದು ಹೇಳ್ಕೊಟ್ರೆ ಅದು ಅನುಕೂಲ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಏನಂದ್ರೆ, ಮುಂಚೆ ಎಲ್ಲ ನಮ್ಮ ಅವರೆಲ್ಲ ಈಗ 60 ವರ್ಷಕ್ಕೆ ರಿಟೈರ್ಡ್ ಆಗ್ತಾ ಇದ್ರು. ಈಗ ರಿಟೈರಿಂಗ್ ಟೈಮ್ ತುಂಬಾ ಕಡಿಮೆ ಆಗ್ತಾ ಇದೆ. ನಿಮ್ಮ ಮಕ್ಕಳು ರಿಟೈರ್ಡ್ ಆಗೋ ಟೈಮ್ ಬಂದಾಗ ಮೋಸ್ಟ್ಲಿ 45-50ಗೆಲ್ಲ ರಿಟೈರ್ಡ್ ಆಗ್ಬೇಕಾಗುತ್ತೆ. ಅಂದ್ರೆ ಅವ್ರಿಗೆ ಅರ್ನಿಂಗ್ ಪೊಟೆನ್ಶಿಯಲ್ ಟೈಮ್ ಇರೋದು ಬಹಳ ಕಡಿಮೆ ಇರುತ್ತೆ. ಅವ್ರು 22-23 ವರ್ಷದಿಂದ 40-45 ಒಂದು 20 ವರ್ಷ 25 ವರ್ಷ ಮ್ಯಾಕ್ಸಿಮಮ್ ಅರ್ನ್ ಮಾಡೋದು. ಆಮೇಲೆ ಅಗೇನ್ ಜನರೇಷನ್ ಚೇಂಜ್ ಆಗ್ತಾ ಇರುತ್ತೆ, ಟೆಕ್ನಾಲಜಿ ಚೇಂಜ್ ಆಗುತ್ತೆ, ಅವ್ರು ಕಲ್ತಿರುವಂತ ಕಸಬು ಅದು ಉಪಯೋಗಕ್ಕೆ ಬರುತ್ತಾ ಇರೋದು ಇರಲ್ಲ. ಸೊ ಅವರಿಗೆ ಆ ರೀತಿ ಅವರಿಗೆ ಹೇಳ್ಕೊಡ್ಬೇಕಾಗುತ್ತೆ, ನೀನು 20 ವರ್ಷದಲ್ಲಿ ಎಷ್ಟು ದುಡಿಯೋದು, ಎಷ್ಟು ಸೇವ್ ಮಾಡೋದು. ನೆಕ್ಸ್ಟ್ ಮತ್ತೆ ರಿಟೈರ್ಡ್ ಆದ್ಮೇಲೆ ಮತ್ತೆ ಅವ್ರು ಇನ್ನೂ 20-30 ವರ್ಷ ಜೀವಂತವಾಗಿರ್ತಾರೆ, ಅದನ್ನ ಪ್ಲಾನ್ ಮಾಡ್ಕೊಳ್ಬೇಕಾಗುತ್ತೆ ಅದೆಲ್ಲ. ಸೊ ಅದನ್ನೆಲ್ಲ ಡಿಸ್ಕಷನ್ ಮಕ್ಳ ಜೊತೆ ನೀವು ಈಗಲಿಂದಾನೇ ಮಾಡೋದು. ಆ ವಯಸ್ಸಿಗೆ 16-14 ವರ್ಷ ಮಾಡೋದು ಉತ್ತಮ. ಮತ್ತೆ ಇನ್ನೊಂದಷ್ಟು ಅವರು ಮಾಡ್ಕೊಡುದು ಅನ್ನೋದು ಫಸ್ಟ್ ಇಂದಾನೇ ಹೇಳ್ಬೇಕು. ಒಂದು, ಕ್ರೆಡಿಟ್ ಕಾರ್ಡ್ ತಗೊಳ್ಳೋದು. ಕ್ರೆಡಿಟ್ ಕಾರ್ಡ್ ತಗೊಳ್ಳೋದ್ರಿಂದ ತುಂಬಾ ಲಾಸ್ಗಳಾಗಿದೆ. ಎಷ್ಟೊಂದು ದೇಶಗಳಲ್ಲಿ ಸ್ಕೂಲಲ್ಲಿ ಕ್ರೆಡಿಟ್ ಕಾರ್ಡ್ ಬಗ್ಗೆ ಎಜುಕೇಶನ್ ಇದೆ, ತಗೊಳ್ಬಾರ್ದು ಅಂತ ಹೇಳ್ತಾರೆ. ಬ್ಯಾಂಕ್ ಅವ್ರಿಗೆ ಅವ್ರಿಗೆ ಮಾರ್ತಾ ಇರ್ತಾರೆ, ಫ್ರೀ ಆಗಿ ಕೊಡ್ತಾರೆ, ಖರ್ಚು ಮಾಡಿ ಅಂತಾರೆ. ಖರ್ಚು ಮಾಡಿದ್ಮೇಲೆ ಬಂದು ಬಾಗಿಲ ಹತ್ರ ನಿಂತ್ಕೊಳ್ತಾರೆ. ಸೊ ಕ್ರೆಡಿಟ್ ಅಲ್ಲಿ ಜೀವನ ಮಾಡಬಾರ್ದು ಅನ್ನೋದನ್ನ ಹೇಳ್ಕೊಡ್ಬೇಕು. ಅದು ನಮ್ಮ ಭಾರತದಲ್ಲಿ ಫಸ್ಟ್ ಇಂದಾನು ಬಂದಿರುವಂತ ಪದ್ಧತಿ. ಸಾಲ ತಗೊಂಡ್ರೆ ಅವನ ಬಗ್ಗೆ ಏನೋ ರೀತಿ ನೋಡ್ತಾ ಇದ್ರು ನಮ್ಮ ಅಜ್ಜನ ಕಾಲದಲ್ಲಿ. ಈಗ ಸಾಲ ಎಲ್ಲರೂ ತಗೊಳ್ತಾರೆ, ಅಂಥದ್ದು ನೀವು ಫಸ್ಟ್ ನಾನು ಹೇಳ್ಬೇಕು, ಸಾಲದಿಂದ ಜೀವನ ಮಾಡೋದು ಬೇಕಿಲ್ಲ ಅಂದ್ಬಿಟ್ಟು. ಎಷ್ಟು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನೋದೊಂದು ಪದ್ಧತಿನ ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲಿ ಹೇಳ್ಕೊಡ್ಬೇಕು ನೀವು. ಆಮೇಲೆ ಲೋನ್ ತಗೊಳ್ಬಾರ್ದು ಅಂತ ಇನ್ನೊಂದು. ಆಮೇಲೆ ಅವರಿಗೆ ದುಡ್ಡಿನ ಅವಶ್ಯಕತೆ ಇದ್ದಾಗ ಅವರು ನಿಮ್ಮ ಮೇಲೆ ರಿಲೇ ಮಾಡ್ಬೇಕು. ನೀವು ಅಂತ ಒಂದು ಸ್ವಾತಂತ್ರ್ಯತೆನ ನೀವು ಮಕ್ಳಿಗೆ ಕೊಡ್ಬೇಕಾಗಿರುತ್ತೆ. ಯಾವುದೇ ಕಷ್ಟ ಇದ್ರು ಏನೇ ಇದ್ರು ನೀವು ನನ್ನ ಹತ್ರ ಕೇಳು ಅಂತ. ನಮ್ಮ ತಂದೆ ಅವರಿಗೆ ಇವತ್ತು 80 ವರ್ಷ, ನಾನು ಈಗ 20 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಆದ್ರೂ ನನಗೆ ನಮ್ಮ ತಂದೆ ಇವತ್ತು ಸಹ ಕೇಳೋದು ಬಿಟ್ಟಿಲ್ಲ. ಏನಾದ್ರು ಹಣದ ಅವಶ್ಯಕತೆ ಇದೆಯಾ, ಏನಾದ್ರೆ ಕೇಳು ಅಂತ ಹೇಳ್ತಾರೆ. ಈಗಲೂ ಸಹ ನಂಗೆ ಬಟ್ಟೆ ತಂದು ಅವರೇ ಕೊಡ್ತಾರೆ. ಅಂದ್ರೆ ಅವ್ರ ವಯಸ್ಸು ಎಷ್ಟೇ ಆಗ್ಲಿ, ನನ್ನ ವಯಸ್ಸು ಎಷ್ಟೇ ಆಗ್ಲಿ, ನಾನು ಅವ್ರಿಗೆ ಮಗುನೇ. ನನಗೆ ನನ್ನ ಮಗು ಹೇಗೋ ಅವ್ರಿಗೆ ಮಗುನೇ. ಅದು ನಮಗೆ ಗೊತ್ತಾಗೋದಿಲ್ಲ ಬೆಳೀತಿದ್ದಂಗೆ. ಸೊ ನಮ್ಮ ತಂದೆಗೆ ನೋಡಿದಾಗೆಲ್ಲ ನನಗೆ ಅದೊಂದು ಫೀಲಿಂಗ್ ಬರುತ್ತೆ. ಈಗಲೂ ಸಹ ನನ್ನ ಮಗು ತರ ನೋಡ್ತಿರೋದು ಅಂತ ಒಂದ್ಸಲಿ ಬೇಜಾರಿಂದ ಹೇಳ್ತೀನಿ. ಬಟ್ ಆಸ್ ಐ ನೋ, ಅವರು ಪೇರೆಂಟು, ನಾನು ಅವ್ರಿಗಿನ್ನೂ ಚಿಕ್ಕ ಮಗುನೇ. ಸೊ ಆ ಒಂದು ಫ್ರೀಡಮ್ ನೀವು ಪೇರೆಂಟ್ಸ್ ಮಕ್ಳಿಗೆ ಕೊಡ್ಬೇಕು. ದುಡ್ಡಿನ ಅವಶ್ಯಕತೆ ಇದ್ದಾಗ ಅವ್ರಿಗೆ ನೀವು ರಿಪ್ರಮೆಂಡ್ ಮಾಡ್ಬೋದು, ಬೈಬೋದು, ಆದ್ರೆ ಅವರು ನಿಮ್ಮ ಮೇಲೆ ರಿಲೇ ಮಾಡ್ಬೇಕು. ಅದೊಂದು ಅವರು ನಿಮಗೆ ಕೇಳುವಂತ ಸ್ವಾತಂತ್ರ್ಯತೆ ನೀವು ಅವರಿಗೆ ಕೊಟ್ಟಿರ್ಬೇಕು ಅಂತ ಒಂದು. ಮತ್ತೆ ನೀವು ಅವ್ರ ಜೊತೆ ನಿಂತಿದ್ದೀನಿ ಯಾವ್ದಕ್ಕೂ ಕಷ್ಟದಲ್ಲೂ ಅನ್ನೋದನ್ನ ಒಂದು ಫೀಲಿಂಗ್ ಅವರಿಗೆ ಬಂದಿರ್ಬೇಕು. ಮತ್ತೆ ಬೇಕಾಬಿಟ್ಟು ನೀವು ಸಹ ಖರ್ಚು ಮಾಡಬಾರ್ದು. ದೊಡ್ಡ ಮನೆಗಳು ಕಟ್ಸೋದಾಗ್ಲಿ, ಅವ್ರಿಗೆಲ್ಲ ಪ್ರಾಪರ್ಟಿ, ಮಕ್ಳಿಗೆಲ್ಲ ಪ್ರಾಪರ್ಟಿ ಮಾಡೋದಾಗ್ಲಿ, ಅದಂತ ಮಾಡುವಂತ ಒಂದು ನೀವು ಆ ಯೋಚನೆಗಳನ್ನ ತೆಗಿಬೇಕು. ಯಾಕಂದ್ರೆ ಯಾರು ನಿಮ್ಮ ಮಕ್ಕಳಿಗೆ ನೀವು ಪಟ್ಟಿರೋ ಕಷ್ಟ ಗೊತ್ತಿರೋದಿಲ್ಲ. ನೀವು ಪಟ್ಟಿರೋ ಆಸ್ತಿ ಮಾಡಿದ್ರೆ ಅದು ಅವ್ರು ಅದನ್ನ ಯಾವ ರೀತಿ ಅನುಭವಿಸೋದು ನಿಮ್ಗೂ ಗೊತ್ತಿರೋದಿಲ್ಲ. ಅದನ್ನ ನೋಡ್ಕೊಳ್ತಾರೆ ಇಲ್ಲೋ ಅದನ್ನು ಐಡಿಯಾ ಇರೋದಿಲ್ಲ. ನಾನು ನೋಡಿದ್ದೀನಿ, ನಮ್ಮ ಒಬ್ರು ಸೀನಿಯರ್ ಇದ್ದಾರೆ, ಅವ್ರಿಗೂ ಒಂದು 70 ವರ್ಷ ಆಗಿದೆ. ಅವರು ಮಕ್ಕಳಿಗೆ ಎಷ್ಟೊಂದು ಪ್ರಾಪರ್ಟಿ ಮಾಡಿದ್ದಾರೆ. ಆದ್ರೆ ಹೇಳ್ತಾರೆ, ಬೆಳಿಗ್ಗೆ ಒಂದ್ಸಲಿನೂ ಹೋಗಿ ನೋಡೋದಿಲ್ಲ, ಒಂದ್ಸಲಿನೂ ಹೋಗಿ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೋಗಿ ಇನ್ಚಾರ್ಜ್ ತಗೊಳ್ಳೋದೆಲ್ಲ ಅಂತ ಹೇಳಿದ್ರು, ಇಲ್ಲ ನಂಗೆ ಇಂಟ್ರೆಸ್ಟ್ ಇಲ್ಲ, ನಿಮ್ಗೆ ಏನಾದ್ರು ಕೊಡ್ಬೇಕು ಅಂತಿದ್ರೆ ಅದೆಲ್ಲ ಮಾರ್ಬಿಟ್ಟು ಅದೇನ್ ದುಡ್ಡು ಬರ್ಕೋಬೇಕಾದ್ರೆ ನಂಗೆ ಕೊಡಿ ಅಂತ ಹೇಳ್ತಾರೆ ಅಂತ. ಸೊ ನೀವು ಸಹ ಅಷ್ಟೇ, ಸುಮ್ಮನೆ ಪ್ರಾಪರ್ಟಿ ಮಾಡೋದಾಗ್ಲಿ, ಹ್ಯೂಜ್ ಇನ್ವೆಸ್ಟ್ಮೆಂಟ್ಸ್ ಬೇಡದೇ ಇರೋದು ಮಾಡೋದಾಗ್ಲಿ ಮಾಡಕ್ ಹೋಗ್ಬಿಡುದು. ಅವಶ್ಯಕತೆಗೆ ತಕ್ಕಂತೆ ನೀವು ಸಹ ಮಾಡ್ಬೇಕು. ಅದು ಅವ್ರಿಗೆ ತಿಳುವಳಿಕೆಗೆ ಬರಬೇಕು. ಮತ್ತೆ ಆನ್ಲೈನ್ ಆಗ್ಲೇ ಹೇಳ್ದಲ್ಲ, ಒಂದಷ್ಟು ಐಟಮ್ಸ್ ನೀವು ಗೊತ್ತಿಲ್ಲದೆ ಪರ್ಚೇಸ್ ಮಾಡ್ಬೇಕು ಅಂತಿದ್ರೆ, ಅದ್ರ ವ್ಯಾಲ್ಯೂ ಗೊತ್ತಿಲ್ಲ ಅಂದ್ರೆ ಆನ್ಲೈನ್ ತಗೊಳ್ಬಹುದು, ಬೇಡ ಅಂದ್ರೆ ವಾಪಸ್ಸು ಮಾಡ್ಬೋದು. ಸೊ ಅಂತ ಒಂದು ವ್ಯವಸ್ಥೆನೂ ನೀವು ಮಾಡ್ಕೊಳ್ಬಹುದು. ಆನ್ಲೈನ್ ಪರ್ಚೇಸ್ ಮಾಡಿ ರಿಟರ್ನ್ ಮಾಡುವಂತ ವ್ಯವಸ್ಥೆ ಇದ್ದಲ್ಲಿ ಅಂತದಲ್ಲಿ ತಗೊಳ್ಬೇಕು. ಸೊ ಇಟ್ಸ್ ಅ ವರ್ಲ್ಡ್ ಫುಲ್ ಆಫ್ ಕಾಂಪ್ಲೆಕ್ಸಿಟೀಸ್. ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಸೊ ಫೈನಲ್ ಆಗಿ ನಾನು ಏನ್ ಹೇಳ್ಬೇಕು ಅಂದ್ರೆ, ಈಗ ಇಷ್ಟೊತ್ತು ನಾನು ಏನ್ ಹೇಳಿದ್ದೀನಿ ಅಂದ್ರೆ, ಫಸ್ಟ್ ಚಿಕ್ಕ ಮಕ್ಕಳಿಗೆ 4 ವರ್ಷಕ್ಕೆ 5 ವರ್ಷಕ್ಕೆ ಪಿಗ್ಗಿ ಸೇವಿಂಗು, ಹಣದ ಬಗ್ಗೆ ಆಗಾಗ ಕೊಡೋದು, ಪಾಕೆಟ್ ಮನಿ ಕೊಡೋದು, ಅದನ್ನ ಗಮನಿಸೋದು ಯಾವ ರೀತಿ ಅವ್ರು ಯೂಸ್ ಮಾಡ್ತಾರೆ ಅಂತ. ಆಮೇಲೆ ಸ್ವಲ್ಪ ಬೆಳೀತಿದ್ದಂಗೆ ಅವ್ರಿಗೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋದು, ಮತ್ತೆ ಸ್ಮಾಲ್ ಅಮೌಂಟ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಅದರಲ್ಲಿ ಇನ್ವೆಸ್ಟ್ ಮಾಡೋದು ಹೇಳ್ಕೊಳ್ಳೋದು. ಹೈಸ್ಕೂಲ್ಗೆ ಬಂದಾಗ ಮ್ಯೂಚುವಲ್ ಫಂಡ್ಸ್ ಜೊತೆ ಇನ್ವೆಸ್ಟ್ಮೆಂಟ್ಸ್, ಈಕ್ವಿಟಿ ಮಾರ್ಕೆಟ್ ನೋಡ್ಕೊಳ್ಳೋದು, ಮತ್ತೆ ಫ್ರೀಲ್ಯಾನ್ಸಿಂಗ್ ಅಲ್ಲಿ ಕೆಲಸ, ಅವ್ರಿಗೆ ದುಡಿಮೆ ಹೆಂಗ್ ದುಡಿಬಹುದು ಅನ್ನೋದನ್ನ ಅದು ಹೇಳ್ಕೊಡೋದು. ಅಂತ ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡೋದು ನಾವು ಮಾಡ್ಬೇಕಾಗುತ್ತೆ. ಮತ್ತೆ ಟೆಕ್ನಾಲಜಿ, ಯಾವುದೇ ಒಂದು ಟೆಕ್ನಾಲಜಿ ಇದ್ರೂ ಮಕ್ಕಳು ಅದ್ರ ಬಗ್ಗೆ ಗಮನ ಕೊಡ್ಬೇಕು, ಕಲೀಲೇಬೇಕು. ಈಗ ಟೆಕ್ನಾಲಜಿ ಇಲ್ಲ ಅಂದ್ರೆ ದುಡ್ಡಿಲ್ಲ, ಅಥವಾ ಯು ಆರ್ ರಿಡಂಟೆಂಟ್, ಆದಿಮಾನವ ಆಗ್ಬಿಡ್ತೀರಾ. ಆಮೇಲೆ ಮಕ್ಕಳಿಗೆ
ಟ್ರಾವೆಲ್ ಮಾಡಿಸೋದು ಮತ್ತೆ ಪುಸ್ತಕ ಓದೋದು ಕಂಪಲ್ಸರಿ ಮಾಡಿ. ಟ್ರಾವೆಲ್ ಮಾಡೋದಂದ್ರೆ ನಿಮ್ ಜೊತೆ, ನೆಕ್ಸ್ಟ್ ಫ್ರೆಂಡ್ಸ್ ಜೊತೆ, ಆಮೇಲೆ ಒಬ್ಬಂಟಿಯಾಗಿ ಹೋಗುವಂಥದ್ದು, ಮತ್ತೆ ಒಳ್ಳೊಳ್ಳೆ ಪುಸ್ತಕಗಳು ಓದುವಂತ ಒಂದು ಅಭಿಪ್ರಾಯ. ಮತ್ತೆ ಒಳ್ಳೊಳ್ಳೆ ಈಗ ಡಾಕ್ಯುಮೆಂಟ್ರಿ ಮೂವೀಸ್ ಬರುತ್ತೆ, ಡಾಕ್ಯುಮೆಂಟ್ರೀಸ್ ಇರುತ್ತೆ, ಸೀರಿಯಲ್ಸ್ ಅಂತ ಒಳ್ಳೊಳ್ಳೆ ಡಾಕ್ಯುಮೆಂಟ್ರೀಸ್ ನೋಡುವಂಥದ್ದು ಅಭ್ಯಾಸ ಮಾಡಿಸ್ಬೇಕು. ಮತ್ತೆ ಪ್ಲಾನ್ ಮಾಡಬೇಕು. ಪ್ಲಾನ್ ಯಾವುದೇ ಪರ್ಚೇಸಿಗೆ ಫ್ಯೂಚರ್ಗೆ ಪ್ಲಾನ್ ಮಾಡುವಂತ ಅಭ್ಯಾಸ ಇನ್ ಟರ್ಮ್ಸ್ ಆಫ್ ಮನಿ. ಮತ್ತೆ ಯಾವುದೇ ದುಡ್ಡು ಎಷ್ಟೇ ದುಡ್ಡು ಒಂದು 10% ಅವ್ರು ಕಂಪಲ್ಸರಿ ಸೇವ್ ಮಾಡಬೇಕು. ಇಂಥ ಒಂದು ಎಕ್ಸ್ಪೀರಿಯನ್ಸ್ ಅವ್ರಿಗೆ ಕೊಡಬೇಕು, ಇಂಥ ಒಂದು ಪ್ರಾಕ್ಟೀಸಸ್ ಅವ್ರ ಕೈಲಿ ಮಾಡಿಸ್ಬೇಕು. ನೆಕ್ಸ್ಟ್ ಇಷ್ಟೆಲ್ಲ ದುಡ್ಡ ಮೇಲೆ ನಿಮ್ದು ಹೆಂಗೆ ಫಿಲಾಂಥ್ರಫಿ, ವಾಟ್ ಈಸ್ ದಟ್ ಯುವರ್ ಫಿಲಾಂಥ್ರಫಿ? ಅವ್ರಿಗೆ ಹ್ಯೂಮನ್ ಸೈನ್ಸ್, ಹ್ಯುಮ್ಯಾನಿಟಿ ತರಿಸ್ಬೇಕು. ಹ್ಯುಮ್ಯಾನಿಟಿ ಅದನ್ನ ಹೆಂಗೆ ಅಂದ್ರೆ ಅವರು ಕಷ್ಟದಲ್ಲಿರೋರಿಗೆ ಅನುಕೂಲ ಮಾಡ್ಕೊಡೋದು, ಒಳ್ಳೊಳ್ಳೆ ಎಷ್ಟೊಂದು NGOs ಇರುತ್ತೆ ಅಂತ ಅನುಕೂಲ ಅಂತ ಒಂದು ಕಾರ್ಯಗಳನ್ನ ಅವ್ರು ಮಾಡ್ತಾ ಇರ್ತಾರೆ. ಒಂದು ನೀವು ಅವ್ರ ಜೊತೆ ಅಂತ ಒಂದು ಇನ್ಸ್ಟಿಟ್ಯೂಷನ್ ಜೊತೆ ಜೋಡಿಸ್ಕೊಳ್ಬಹುದು, ಇಲ್ಲ ಅಂದ್ರೆ ಅಂತ ಒಂದು ಇನ್ಸ್ಟಿಟ್ಯೂಷನ್ಗೆ ದುಡ್ಡು ಕೊಡುವಂಥದ್ದು ಮಾಡ್ಬೋದು. ನಮ್ಮ ತಂದೆ ಬಂದ್ಬಿಟ್ಟು ತುಂಬಾ ಸ್ಪಿರಿಚುವಲ್. ಅವ್ರ ಡೊನೇಷನ್ ಅಂದ್ರೆ ಯಾವುದೇ ದೇವಸ್ಥಾನಕ್ಕೆ ಹೋಗಿ ಡೊನೇಷನ್ ಮಾಡೋದು. ನನಗೂ ಅಂತ ಒಂದು ಅಭ್ಯಾಸ ಮಾಡಿದ್ದಾರೆ. ಯಾವುದೇ ದೇವಸ್ಥಾನಕ್ಕೆ ಹೋದು ಅಲ್ಲಿ ಹುಂಡಿಗೆ ಒಳ್ಳೆ ಕಾಣಿಕೆ ಕೊಡೋದು. ಈಗ ನಾನು ಇತ್ತೀಚೆಗೆ ಹುಂಡಿಗೆ ಒಂದೇ ಅಲ್ಲ, ಮಂಗಳಾರತಿಗೂ ಸಹ ಒಳ್ಳೊಳ್ಳೆ ಹಣ ಕೊಡೋದನ್ನ ಒಂದು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಬರ್ತಾ ಇಲ್ಲ, ನಾಳೆ ದಿವಸ ನಮಗೆ ಪೂಜೆ ಮಾಡೋರೆ ಪೂಜಾರಿಗಳು ಸಿಗದೆ ಇರುವಂತ ಪರಿಸ್ಥಿತಿ ಬರೋದು ಇರುತ್ತೆ ಅಂದ್ಬಿಟ್ಟು ಅಂಥದ್ದು ಮಾಡ್ತೀನಿ. ಮತ್ತೆ ಮನೆ ಮುಂದೆ ಒಬ್ಬ ಶ್ರಾವಣ ಶನಿವಾರದತ್ತು ಬಂದು ಪೂಜೆ ಮಾಡೋಕೆ ಕೇಳ್ತಾರಲ್ಲ, ದಾನ ಧರ್ಮ ಕೇಳೋರ್ಗೂ ಕೊಡುವಂಥದ್ದಾಗ್ಲಿ, ಹಸುಗೆ ಮತ್ತೆ ದನಗಳಿಗೆ ಒಳ್ಳೆ ಅಲಂಕಾರ ಮಾಡ್ಕೊಂಡು ಬಂದು ಮನೆ ಮುಂದೆ ನಿಲ್ತಾರೆ. ಅಂತ ಕಾಲದಲ್ಲಿ ನಾವು ಹಳ್ಳಿಯಲ್ಲಿ ಇದ್ದಾಗ, ನಾವು ಊರಲ್ಲಿ ಇದ್ದಾಗ ತುಂಬಾ ಜನ ಬರ್ತಾ ಇದ್ವಿ. ಸಿಟಿಗಳಲ್ಲಿ ನಾವು ಕಾಣೋದೇ ಇಲ್ಲ. ಓಡೋಗಿ ಅಂತವ್ರಿಗೆ ಕೊಡೋದು ಒಂದು ಅಭ್ಯಾಸ ಮಾಡ್ತೇನೆ. ಮತ್ತೆ ನಮ್ಮ ಮನೆ ಮುಂದೆ ಆಗಾಗ ಹಸುಗಳು ಬರ್ತಾ ಇರುತ್ತೆ, ನಮ್ಮ ತಾಯಿ ಆಗ್ಲಿ ನಮ್ಮ ಮಿಸಸ್ ಆಗ್ಲಿ, ಅದಕ್ಕೆ ಬೆಲ್ಲ ಅಕ್ಕಿಯೆಲ್ಲ ಹಾಕಿ ಯಾವ ಮನೆ ಮುಂದೆನೂ ನಿಲ್ಲಲ್ಲ, ಸೀದಾ ಬಂದು ನಮ್ಮ ಮನೆ ಮುಂದೆನೇ ನಿಲ್ಲುತ್ತೆ. ಅಂದ್ರೆ ಆ ದಾನ ಧರ್ಮ ನಮ್ಮ ಮನೆಯಲ್ಲಿ ನಡೆಯುತ್ತೆ ಅನ್ನೋದೊಂದು ಇದು ತೋರ್ಸೋದಕ್ಕೆ, ನನಗೆ ಆಗುತ್ತೆ ಅಂತ ಹೇಳೋದಕ್ಕೆ. ದಾನ ಧರ್ಮದಲ್ಲೇ ನಮ್ಮ ಒಂದು ಆದಿ ಕಾಲದಿಂದ ಬಂದಂತ ಒಂದು ಪದ್ಧತಿ, ಅದು ನಾವು ಮುಂದುವರಿಸ್ಬೇಕು. ನೀವು ಅದನ್ನ ಯಾರ್ಯಾರಿಗೆ ಧರ್ಮವನ್ನು ಮಾಡ್ತೀರಾ ಒಳ್ಳೆ ರೀತಿಯಲ್ಲಿ ಯೂಸ್ ಆಗ್ತಾ ಇದೆಯಾ ಅನ್ನೋ ನೋಡ್ಕೊಂಡು ಮಕ್ಕಳಿಗೆ ಅದನ್ನ ನೀವು ತಿಳುವಳಿಕೆ ಕೊಡೋದು, ದಾನವನ್ನು ಮಾಡುವಂಥದ್ದು ಹೇಳ್ಕೊಡ್ಬೇಕು. ನೀಡಿ ಪೀಪಲ್ಗೂ ದುಡ್ಡು ಕೊಡುವಂಥದ್ದು ಹೇಳ್ಕೊಡ್ಬೇಕು. ನಿಮ್ ಮುಂದೆ ನೀವು ಬಡವರಿಗೆ ಕೊಡೋದಾಗ್ಲಿ, ಅಥವಾ ಬಡವರು ಯಾವ್ದಾದ್ರು ಕೈ ಜೋಡಿಸ್ತಾರೆ ಅಂತ ನೋಡ್ದಾಗ್ಲೇ ನನ್ ಮನ್ಸೆಲ್ಲ ನೀರಾಗ್ಬಿಡುತ್ತೆ. ಅದ ಎಂತ ಮಕ್ಕಳು ಅವರು ತಂದೆ ತಾಯಿಗಳನ್ನ ರೋಡಲ್ಲಿ ಭಿಕ್ಷೆ ಬೇಡಕ್ ಬಿಟ್ಬಿಟ್ಟಿರ್ತಾರಲ್ಲ, ನೋಡಕ್ಕೆಲ್ಲ ಚೆನ್ನಾಗೇ ಇರ್ತಾರೆ ಅವರು, ಆದ್ರೂ ಅವ್ರಿಗೆ ಇದಿರಲ್ಲ, ದುಡ್ಡಿರೋದಿಲ್ಲ, ಬಂದು ಕೈ ಜೋಡಿಸಿ ಊಟ ಇಲ್ಲ ಊಟ ಕೊಡಿ ಅಂತಾರೆ. ಅಂತ ಟೈಮಲ್ಲಿ ನೀವು ಮಕ್ಳ ಜೊತೆ ಹೋಗಿ ಅವ್ರಿಗೆ ಊಟ ಕೊಡ್ಸೋದು ಅಂತದೆಲ್ಲ ನೀವು ಈಗಿನ ಪ್ರಾಕ್ಟೀಸ್ ಮಾಡ್ಬೇಕು. ದಟ್ ಬ್ರಿಂಗ್ಸ್ ಇನ್ ಲಾಟ್ ಆಫ್ ಹ್ಯುಮ್ಯಾನಿಟಿ ಇನ್ ದೆಮ್. ಅಂಡ್ ದೇ ವಿಲ್ ಆಲ್ಸೋ ನೋ ದ ವ್ಯಾಲ್ಯೂ ಆಫ್ ಡೊನೇಷನ್ಸ್. ನೀವು ಸುಮ್ಮನೆ ಒಂದು ಬೇಕಾರಿಗೆ ಒಂದು ಕೈ ಚಾಚಿದವ್ರಿಗೆ ₹1 ಕೊಡೋದಾಗ್ಲಿ, ಅಥವಾ ಅವರಿಗೆ ಕರ್ಕೊಂಡೋಗಿ ಒಂದು ಕಾಫಿನೋ ಅಥವಾ ಒಂದು ಊಟ ಕೊಡ್ಸೋದಾಗ್ಲಿ, ಅದು ತುಂಬಾ ಡಿಫ್ರೆನ್ಸ್ ಮಕ್ಕಳ ಮೇಲೆ ಬೀರುತ್ತೆ. ನೀವು ಮಕ್ಕಳ ಮುಂದೆ ಅಂತದೊಂದು ಕಾರ್ಯಗಳನ್ನ ಮಾಡ್ಬೇಕು ಅಂತ ವಿನಂತಿಸ್ಕೊಳ್ತೇನೆ. ದಿಸ್ ಕಮ್ಸ್ ಟು ದುಡ್ಡು ಆದ್ಮೇಲೆ ಇದೊಂದು ಫಿಲಾಂಥ್ರಪಿಕಲ್ ಕಾಸ್ ಅನ್ನು ನಾನು ಹೇಳ್ಬೇಕು ಅಂತ ಇಷ್ಟಪಟ್ಟೆ. ಇದಾದ ನಂತರ ಇದೇನು ಹೇಳೋದೇನಿಲ್ಲ, ಈಗ ಪ್ರಶ್ನೆಗಳಿಗೆ ಇದು ಈಗ ಟೈಮು. ನಿಮ್ಗೆ ಈ ಟೈಮ್ ಏನಾದ್ರು ನಿಮ್ಗೆ ಡೌಟ್ಸ್ ಕ್ಲಾರಿಫಿಕೇಶನ್ ಇದ್ರೆ ಈ ಟೈಮಲ್ಲಿ ಕೇಳುವಂಥದ್ದು. ಕುಸುಮ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಯಾರು ಪ್ರಶ್ನೆಗಳು ಕೇಳಕ್ಕಿದ್ರೆ ಅವ್ರಿಗೆ.